ಅತಿಥಿ ಅಭ್ಯಾಗತರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಕರಾವಳಿಯ ಕಂಪನ್ನು ಕೊಂಡಾಡುವ ಕಲೆ, ಪೌರಾಣಿಕ ಪಾತ್ರದ ಪರಿತತ್ವವ ಪರಿಚಯಿಸುವ ಬಗೆ, ಮಾತಿನ ಶೈಲಿ, ನಾಟ್ಯದ ವಯ್ಯಾರ, ಕಲಾರಸಿಕನ ಕೆರಳಿಸುವ ಕಲೆ ಯಕ್ಷಗಾನ. ಶ್ರೀ ನಾರಾಯಣ ಗುರುಗಳ ಚರಣಗಳಿಗೆ ವಂದಿಸುತ್ತಾ, ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಸಾಧು ಪೂಜಾರಿ ಅವರನ್ನು ನೆನೆಯುತ್ತಾ, ಯಕ್ಷಗಾನ ಪ್ರಾರಂಭವಾದಂದಿನಿಂದ ಯಕ್ಷಗಾನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಾ ಪ್ರತಿ ಪ್ರಸಂಗವು ಯಶಸ್ವಾಗಿ ನಡೆಯಲು ಕಾರಣಕರ್ತರಾಗಿದ್ದವರು ದಿವಂಗತ ಲಲಿತ ಪದ್ಮಿನಿ ಅವರು. ಇವರನ್ನು ನೆನೆಯುತ್ತಾ ಕಾರ್ಯಕ್ರಮದ ಯಶಸ್ವಿಗಾಗಿ ಪ್ರಾರ್ಥನೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರಾದ ಸಿಂಚನ, ಗ್ರೀಷ್ಮ, ಯಶ್ವಿನಿ, ಲಹರಿ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि श्रीगणेशाय धीमहि श्रीगणेशाय धीमहि. ಪ್ರಾರ್ಥಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ತಾಳ, ಮೃದಂಗ, ಚೆಂಡೆ, ಪದವಿನ್ಯಾಸ, ಅರ್ಥಗಾರಿಕೆ, ಕುಣಿತ, ಅಭಿನಯ ಎಲ್ಲವನ್ನು ಒಟ್ಟಾಗಿ ನೋಡುವ ಭಾಗ್ಯ ಸಿಗುವುದು ಯಕ್ಷಗಾನದಲ್ಲಿ ಮಾತ್ರ. ಇದೀಗ ಪ್ರಾಸ್ತಾವಿಕದೊಂದಿಗೆ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ಶ್ರೀ ನಾರಾಯಣ ಗುರು ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮರ್ ಸರ್. ಬ್ರಹ್ಮಶ್ರೀ ನಾರಾಯಣಗುರು ಸಮೂಹ ಶಿಕ್ಷಣ ಸಂಸ್ಥೆಗಳ 3 ದಿನದ ವಾರ್ಷಿಕೋತ್ಸವ ಸಮಾರಂಭ ಇವತ್ತು ಬೆಳಿಗ್ಗೆ ಆರಂಭ ಆಗಿದೆ. ವಿಶೇಷವಾಗಿ ಇವತ್ತಿನ ದಿನ ಪ್ರತಿ ವರ್ಷದ ಹಾಗೆ ದಶಮಾನೋತ್ಸವವನ್ನು ಮುಗಿಸಿ ಇದೀಗ 12ನೇ ವರ್ಷದ ಯಕ್ಷಗಾನ ಕಾರ್ಯಕ್ರಮದತ್ತ ನಾವು ಬಂದಿದ್ದೇವೆ. ಸಮಾರಂಭದ ಅಧ್ಯಕ್ಷರಾದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆದಂತಹ ಶ್ರೀ ಪಿ ದಯಾಕರ್ ಅವರನ್ನು, ಹಿರಿಯ ಟ್ರಸ್ಟಿಗಳಾದಂತಹ ಭೋಜಾನ್ ಚನ್ಮದ್ಯ, ರಾಜಾರಾಮ್ ಸಾಲ್ಯಾನ್, ಅರುಣ್ ಕುಮಾರ್ ಇವರನ್ನು ಮತ್ತು ಇವತ್ತಿನ ವಿಶೇಷ ಅತಿಥಿಯಾಗಿರುವ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಈ ವರ್ಷ ನಮ್ಮ ಊರಿಗೆ ದೊರಕಿಸಿಕೊಟ್ಟಂತಹ ಪೂರ್ಣಿಮಾ ಯತೀಶ್ ರೈ ಅವರು ಇವತ್ತಿನ ಮುಖ್ಯ ಅತಿಥಿಯಾಗಿದ್ದಾರೆ. ಅವರನ್ನು ಮತ್ತು ಇವತ್ತು ವಿಶೇಷವಾಗಿ ರಾಧಾಕೃಷ್ಣ ರಾವ್ ಮತ್ತು ಅವರ ಕುಟುಂಬದವರು, ಅವರ ಧರ್ಮಪತ್ನಿ ಇದ್ದಾರೆ, ಅವರ ಮಗಳಿದ್ದಾರೆ. ನಮ್ಮ ಸಂಸ್ಥೆಯ ಮೇಲಿನ ಅಭಿಮಾನದಿಂದ ಬ್ಯಾಂಕ್ ಉದ್ಯೋಗದಲ್ಲಿದ್ದು ಈಗ ನಿವೃತ್ತರಾಗಿ
ತುಂಬ ಸಮಾಜ ಸೇವಾ ಕೆಲಸಗಳನ್ನು ಮಾಡ್ತಾ ಇರುವವರು, ಶಿಕ್ಷಣದ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇರುವವರು, ನಮ್ಮ ನಾಡಿನ ಕಲೆ ಸಂಸ್ಕೃತಿಯ ಬಗ್ಗೆ ಕಾಳಜಿ ಇರುವಂತಹ ರಾಧಾಕೃಷ್ಣ ರಾವ್ ಅವರು ತಮ್ಮ ಕುಟುಂಬದ ಒಂದು ನೆನಪಿಗೆ ಬೇಕಾಗಿ ಇವತ್ತು ಪ್ರೌಢಶಾಲಾ ವಿಭಾಗಕ್ಕೆ ಒಂದು ತಂಪಾದ ನೀರಿನ ತೊಟ್ಟಿಯನ್ನು, ನಮಗೆ ವಾಟರ್ ಕೂಲರ್, ಅದನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಮಕ್ಕಳಿಗೆ. ಅವರನ್ನು ನಾನು ಅಭಿನಂದಿಸ್ತೇನೆ ಮತ್ತು ಅವರಿಗೆ ಸಂಸ್ಥೆ ಯಾವತ್ತೂ ಚಿರಋಣಿಯಾಗಿದೆ. 30,000 ರೂಪಾಯಿಗಳನ್ನು ದೇಣಿಗೆಯನ್ನು ಅವರು ಸಂಸ್ಥೆಗೆ ಕೊಟ್ಟಿದ್ದಾರೆ ಎನ್ನುವಂಥದ್ದು, ಅವರು ಇದೇ ಪರಿಸರದವರಾಗಿ ನಮ್ಮ ಸಂಸ್ಥೆಯ ಮೇಲಿನ ಅಭಿಮಾನದಿಂದ ಅವರು ಕೊಟ್ಟಿದ್ದಾರೆ. ಅವರಿಗೆ ದೇವರು ಆರೋಗ್ಯವನ್ನು ನೀಡಲಿ, ಆಯುಷ್ಯವನ್ನು ನೀಡಲಿ, ಅವರ ಕುಟುಂಬವನ್ನು ದೇವರು ಬೆಳಗಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆ ಸಮಾರಂಭದಲ್ಲಿ ಅವರ ಧರ್ಮಪತ್ನಿಯವರಿದ್ದಾರೆ. ಎಲ್ಲರಿಗೂ ವೇದಿಕೆಯಲ್ಲಿದ್ದಂತಹ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಸಂಸ್ಥೆಯ ಅಧ್ಯಕ್ಷರು ಗುಲಾಬಿ ಹೂವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕೇವಲ ಅನೌಪಚಾರಿಕವಾದಂತಹ ಒಂದು 20 ನಿಮಿಷದ ಕಾರ್ಯಕ್ರಮ ಇದು ಸಭಾ ಕಾರ್ಯಕ್ರಮ ಅಲ್ಲ. ಅಲ್ಲಿ ಮಕ್ಕಳು ಬಣ್ಣ ಹಾಕಿ ಗೆಜ್ಜೆ ಕಟ್ಟಿ ಕಾರ್ಯಕ್ರಮಕ್ಕೆ ಈಗಾಗಲೇ ಅವರು ತಯಾರಾಗಿದ್ದಾರೆ, ಹಿಮ್ಮೇಳದವರು ತಯಾರಾಗಿದ್ದಾರೆ. ಅವರೆಲ್ಲರನ್ನು ನಾವು ಕಾಯಿಸುವುದು ನಾವು ಸರಿಯಲ್ಲ. ಆದರೆ ಒಂದು ಸಂಪ್ರದಾಯಬದ್ಧವಾಗಿ ಈಗ ಅಲ್ಲಿ ಗೆಜ್ಜೆ ಪೂಜೆಯನ್ನು ಮುಗಿಸಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ದೇವಿ ಮಹಾತ್ಮೆ ಮತ್ತು ಪುಣ್ಯಕೋಟಿ ಎನ್ನುವಂತಹ 2 ಪ್ರಸಂಗಗಳನ್ನು ಇವತ್ತು ಮಕ್ಕಳು ಆಡಿ ತೋರಿಸಲಿಕ್ಕಿದ್ದಾರೆ. ಆ ದಶಮಾನೋತ್ಸವದ ನಂತರ 2 ವರ್ಷಗಳೀಗ ಮುಂದುವರೆದಿದೆ. ಮುಂದಕ್ಕೂ ಕೂಡ ಆ ಸಾಧು ಪೂಜಾರಿಯವರ ಆಶೀರ್ವಾದ ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರ ಸಹಕಾರದಿಂದ ಈ ಕಾರ್ಯಕ್ರಮ ಮುಂದುವರಿಯಲಿ ಎನ್ನುವಂತಹ ಆಶಯದೊಂದಿಗೆ ಇವತ್ತು ನಮ್ಮ ಜೊತೆಗೆ ಇರುವಂತಹ ಪೂರ್ಣಿಮಾ ಯತೀಶ್ ರೈ ಅವರು ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ. ಅವರ ಪರಿಚಯವನ್ನು ಈಗ ಮಾಡ್ತಾರೆ. ಕಲಾ ಕುಟುಂಬವಾದ ಸುರತ್ಕಲ್ನ ಬಾಳದ ಯಕ್ಷ ವೈಭವವೆಂಬ ಗೃಹದ ಹೆಮ್ಮೆಯ ಕುಡಿಯಾಗಿ ಜನಿಸಿದವರು ಪೂರ್ಣಿಮಾ ರೈ. ಯಕ್ಷಗಾನ ಕಲಾವಿದೆಯಾಗಿ, ಯಕ್ಷಗಾನ ಸಂಘಟಕಿಯಾಗಿ, ಯಕ್ಷ ಗುರುವಾಗಿ, ಯಕ್ಷ ನಿರ್ದೇಶಕಿಯಾಗಿ, ಸಮಾಜ ಸೇವಕಿಯಾಗಿ, ಕ್ರಿಯಾಶೀಲ ವ್ಯಕ್ತಿತ್ವವಾಗಿ ಜನಮನ್ನಣೆ ಪಡೆದಿರುವವರು ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇವರ ಕಲಾ ಸೇವೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ, ಯಕ್ಷಧ್ರುವ ಇಂತಹ ಹಲವು ಪುರಸ್ಕಾರಗಳೊಂದಿಗೆ ಈ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ. ಇದೀಗ ನೀಲಾಗಸದಲ್ಲಿ ಉದಯಿಸಿದ ರವಿ ತನ್ನ ಬೆಳಕಿನ ಕಿರಣಗಳನ್ನು ಚೆಲ್ಲಿ ಕತ್ತಲೆಂಬ ಅಂಧಕಾರವ ತೊಲಗಿಸಿ ಬೆಳಕಿನ ಕಿರಣಗಳ ಶಕ್ತಿಯ ಮೂಲಕ ಜೀವ ಸಂಕುಲದ ಚಟುವಟಿಕೆಗಳಿಗೆ ಚಾಲನೆ ಇತ್ತಂತೆ ಇದೀಗ ಅತಿಥಿಗಳಿಂದ ದೀಪ ಪ್ರಜ್ವಲನೆ.
ಧನ್ಯವಾದಗಳು. ಇಂದಿನ ಈ ವೇದಿಕೆಯಲ್ಲಿ ಇದೀಗ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಇವರನ್ನು ಗೌರವಿಸುವ ಕ್ಷಣ. ಅತಿಥಿಗಳೆಲ್ಲರೂ ಕೈ ಜೋಡಿಸಬೇಕಾಗಿ ವಿನಂತಿ. ಕರ್ನಾಟಕದ ಗಂಡು ಕಲೆ ಯಕ್ಷಗಾನಕ್ಕೆ ಮಹಿಳಾ ಶಕ್ತಿಯನ್ನು ನೀಡಿ ಯಕ್ಷ ಪೂರ್ಣಿಮೆಯಾಗಿ ಯಕ್ಷ ಸಿರಿಯಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ದೊಡ್ಡ ಒಂದು ಹೊಸ ಆಯಾಮವನ್ನು ನೀಡಿದಂತಹ ಪೂರ್ಣಿಮಾ ಯತೀಶ್ ರೈ ಅವರು ಈಗ ಯಕ್ಷದೀಪವನ್ನು ಬೆಳಗಿಸಿ ಅವರು ಈಗ ಸನ್ಮಾನ ಪೀಠದಲ್ಲಿ ಆಸೀನರಾಗಿದ್ದಾರೆ. ಅವರು ನಮ್ಮ ಊರಿನ ಒಂದು ದೊಡ್ಡ ಆಸ್ತಿ. ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಆ ಪಾಠವನ್ನು ಹೇಳಿ ಈಗ ಅದು ಒಂದು 3-4 ತಲೆಮಾರುಗಳಷ್ಟು ಮಕ್ಕಳು ಬೆಳೆದಿದ್ದಾರೆ ಅಂತ ಅವರಿಗೆ ಅಭಿಮಾನ ಆಗ್ತದೆ. ಅಂತಹ ಆ ಯಕ್ಷ ಪೂರ್ಣಿಮಾ ಯತೀಶ್ ರೈ ಅವರನ್ನು ಈಗ ವೇದಿಕೆಯ ಗಣ್ಯರು ಅಭಿನಂದಿಸ್ತಾರೆ. ಇದು ನಮ್ಮ ಸಂಸ್ಥೆಯ ಒಂದು ಕಿರು ಕಾಣಿಕೆ. ಬರುವ 11ನೇ ತಾರೀಕಿಗೆ ಹೋಬಳಿ ಸಾಹಿತ್ಯ ಸಮ್ಮೇಳನದಲ್ಲಿ ಯಕ್ಷ ಪೂರ್ಣಿಮಾ ಯತೀಶ್ ರೈ ಅವರಿಗೆ ಆ ಸಾಧನಾ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಿಕ್ಕಿದೆ. ಹೋಬಳಿ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಘವೇಂದ್ರ ರಾವ್ ಅವರ ಧರ್ಮಪತ್ನಿ ಟ್ರಸ್ಟಿನ ಅಧ್ಯಕ್ಷರಾದಂತಹ ದಯಕರ್, ರಾಜಾರಾಮ್ ಸಾಲ್ಯನ್ರು, ಅರುಣ್ ಕುಮಾರ್ರು, ಭೋಜಾಂಚನ್ ಮಧ್ಯ, ನಮ್ಮ ಯಕ್ಷಗಾನದ ನಿರ್ದೇಶಕರಾದಂತಹ ಗುರುಗಳಾದಂತಹ ರಾಮಚಂದ್ರ ಮುಕ್ಕ ಇವರೆಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪೂರ್ಣಿಮಾ ಯತೀಶ್ ರೈ ಅವರಿಗೆ ಪೇಟ ಇಟ್ಟು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಗಿದೆ. ಇದು ನಮ್ಮ ಸಂಸ್ಥೆಯ ಅಭಿಮಾನದ ಗೌರವ. ನಾರಾಯಣ ಗುರುಗಳ ಶತಮಾನೋತ್ಸವದ ಗುರು ಗಾಂಧಿ ಸಂವಾದದ ನೆನಪಿನ ಸಮ್ಮಾನ. ಇನ್ನಷ್ಟು ಸಾಧನೆ ನಿಮ್ಮಿಂದ ಆಗಲಿ ಎಂದು ಹಾರೈಸುತ್ತಾ ನಮ್ಮ ಸಂಸ್ಥೆಯ ವತಿಯಿಂದ ತಮ್ಮನ್ನು ಗೌರವಿಸುತ್ತಿದ್ದೇವೆ. ಇದೀಗ ತಮ್ಮಿಂದ ಒಂದೆರಡು ಶುಭ ಹಾರೈಕೆಗಳು. ನನ್ನ ಆರಾಧ್ಯ ದೇವರಾದಂಥ ಶ್ರೀ ಮಹಾಗಣಪತಿ ದೇವರನ್ನು ಹಾಗೂ ಕಟೀಲು ಶ್ರೀ ಭ್ರಮರಾಂಬಿಕೆಯನ್ನು ಮನಸಾರ ಸ್ಮರಿಸುತ್ತಾ ನಾರಾಯಣ ಗುರು ಅವರ ಪಾದಗಳಿಗೆ ಪಡಂಬಡುತ್ತಾ ಸ್ಥಳದಲ್ಲಿ ವಾಸವಾಗಿರುವಂಥ ಎಲ್ಲ ದೈವ ದೇವರುಗಳನ್ನು ಸ್ಮರಿಸುತ್ತಾ ಇಂದು ನಮ್ಮ ನಾರಾಯಣ ಗುರು ಸಂಸ್ಥೆಯ 12ನೇ ವರ್ಷದ ಯಕ್ಷೋತ್ಸವ. ಈ ಸಂದರ್ಭದಲ್ಲಿ ಹಲವಾರು ಹಿರಿಯ ವ್ಯಕ್ತಿಗಳಿದ್ದಾರೆ. ಆದರೂ ಕಿರಿಯವಳಾದಂತಹ ನನ್ನನ್ನು ಉದ್ಘಾಟಿಸುವುದಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಈ ಸಂಸ್ಥೆಯ ಸರ್ವರಿಗೂ, ಗುಣವತ್ಯಕ್ಕ ಹಾಗೂ ಈ ಶಾಲೆಯ ಶಿಕ್ಷಕರಿಗೆ, ಆಡಳಿತ ವೃಂದದವರಿಗೆ ಸರ್ವರಿಗೂ ನಾನು ಚಿರಋಣಿ ಅಂತ ಹೇಳುತ್ತಾ ನಾನು ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಶಾಲೆಗೆ. ಯಕ್ಷಗಾನ ಎಂಬುದು ಒಂದು ಆರಾಧನೆಯ ಕಲೆ. ತಾಳ, ಮೇಳ, ವಾದ್ಯ ಕಲಾ ಪ್ರಕಾರಗಳಲ್ಲಿ ಯಕ್ಷಗಾನ ಒಂದು ಸರ್ವಾಂಗ ಭರಿತವಾದಂತಹ ಒಂದು ಕಲೆ. ಯಕ್ಷ ಅಂದರೆ ಪೂಜಿಸು, ಗಾನ ಅಂದರೆ ಹಾಡು, ಹಾಡಿನ ಮೂಲಕ ದೇವರನ್ನು ಆರಾಧಿಸುವಂತಹ ಕಲೆ ಅಂದರೆ ಅದು ಯಕ್ಷಗಾನ. ಗಂಡು ಕಲೆ ಎಂದೇ ಪ್ರಸಿದ್ಧವಾದಂತಹ ಕಾಲಘಟ್ಟದಲ್ಲಿ ಮಹಿಳೆಯರಾದಂತಹ ನಾವು ಯಕ್ಷಗಾನಕ್ಕೆ ತೊಡಗಿಸಿಕೊಂಡಾಗ ಹಲವು ತೊಡಕುಗಳನ್ನು ನಮ್ಮ ಕಂಡವರಿದ್ದೇವೆ. ಅದನ್ನು ಯಾವುದನ್ನು ಆಲಿಸದೆ ಮೆಟ್ಟಿ ನಿಂತು ಯಕ್ಷಗಾನ ಕ್ಷೇತ್ರದಲ್ಲಿ ಮಹಿಳೆಯರು ಭಾಗವಹಿಸಬಲ್ಲರು ಎಂಬುದನ್ನು ತೋರಿಸಿಕೊಟ್ಟಿದ್ದೇವೆ ಅಂತ ಎನ್ನುವಂತಹ ಹೆಮ್ಮೆ ನಮಗಿದೆ. ಅದು ಶ್ರೀ ಮಹಾಗಣಪತಿ ಮಹಿಳಾ ಯಕ್ಷಗಾನ ಸಂಘ ಬಾಳಕಾಟಿಪಳ್ಳ. ಇವತ್ತು ಉದ್ಘಾಟನೆಗೆ ನನ್ನನ್ನು ಆಹ್ವಾನಿಸಿದ್ದಾರೆ. ಅದು ನನ್ನ ಯೋಗ ಭಾಗ್ಯ. ಯಕ್ಷಗಾನ ಎಂಬುದು ನಮಗೆ ಇವತ್ತಿನಿಂದ ನಾಳೆಗೆ ಬರುವಂಥದ್ದಲ್ಲ. ಅದರಲ್ಲಿ ಅವಿರತವಾದಂತಹ ಸಾಧನೆಯನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಗುರಿ ಬೇಕು. ಯಕ್ಷಗಾನದಲ್ಲಿ ಅದೆಷ್ಟು ವಿಚಾರಗಳಿವೆ. ಈ ಬಗ್ಗೆ ಹೇಳುವುದಕ್ಕೆ ಈಗ ಸಮಯಾವಕಾಶ ಕಡಿಮೆ. ಮೊದಲೇ
ಸರ್ ಹೇಳಿದ್ದಾರೆ 20 ನಿಮಿಷ ಅಂತ. ಹಾಗಾಗಿ ನಾನು ಒಂದು ವಿಚಾರವನ್ನು ಹೇಳ ಬಯಸ್ತೇನೆ. ನಾವು ಯಾವುದ ವಿಷಯದ ಬಗ್ಗೆ ನಾವು ಮುಂದುವರಿತೇವೋ ಅದೇ ಒಂದು ಗುರಿಯನ್ನಿಟ್ಟುಕೊಂಡು ನಾವು ಮುಂದುವರಿಬೇಕು. ಈಗ 12 ವರ್ಷದಿಂದ ಈ ಶಾಲೆಯಲ್ಲಿ ಯಕ್ಷಗಾನಗಳು ನಡೀತಾ ಇದೆ. ಹಲವಾರು ಮಕ್ಕಳು ಯಕ್ಷಗಾನ ಹೆಜ್ಜೆಯನ್ನು ಕಲಿತು ಬೇರೆ ಬೇರೆ ಗುರುಗಳಲ್ಲಿ ಕಲಿಬೋದು, ಎಲ್ಲಿಯೂ ಹೋಗ್ಬೋದು, ಕಾಲೇಜು ಮಟ್ಟಕ್ಕೆ ಹೋಗ್ಬೋದು. ಆದರೆ ಮೂಲ ಎಲ್ಲಿ? ನಮ್ಮ ನಾರಾಯಣ ಗುರು ಶಾಲೆಯಲ್ಲಿ. ಜಾತಿ ಮತ ಭೇದವಿಲ್ಲ ಎಂಬುವಂತೆ ಸಾರುವಂಥ ಗುರುಗಳ ಒಂದು ವೇದವಾಕ್ಯ. ಹಾಗೆ ಯಕ್ಷಗಾನದಲ್ಲಿ ನಾವು ತೊಡಗಿಸಿಕೊಂಡ್ರೆ ನಮ್ಮ ಜ್ಞಾನ ವೃದ್ಧಿ ಆಗ್ತದೆ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಉಳಿತದೆ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಸಂತೋಷ ಪಡುತ್ತೇನೆ. ನಮ್ಮ ಹಚ್ಚಿದಂತಹ ದೀಪ ಪ್ರಗತಿಯ ಪ್ರತಿರೂಪವಾಗಲಿ, ಸಿಂಗರಿಸಿದಂತಹ ಬೆಳಕು ನಮ್ಮ ಬದುಕು ಬಂಗಾರವಾಗಲಿ, ಹಾಗೆ ಜ್ಞಾನದ ಪ್ರತಿರೂಪ ಎಂಬಂತೆ ನಾವು ದೀಪವನ್ನು ಇವತ್ತು ಉರಿಸಿದ್ದೇವೆ. ಆ ದೀಪ 1, 2 ಆಗಿ 2 ಹಲವಾಗಿ ಹೇಗೆ ನಮಗೆ ಬೆಳಕನ್ನು ಕೊಡ್ತದೋ ಹಾಗೆ ಈ ಮಕ್ಕಳು ಯಕ್ಷಗಾನ ಕ್ಷೇತ್ರದಲ್ಲಿ ವೃದ್ಧಿಯನ್ನು ಹೊಂದಲಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡುತ್ತೇನೆ. ಯಕ್ಷಗಾನದಲ್ಲಿ ತೊಡಗಿಸಿಕೊಂಡ ಎಲ್ಲ ಮಕ್ಕಳಲ್ಲಿ ಒಂದು ಭಿನ್ನ, ಕೇವಲ ವೇಷ ಮಾಡಿದರೆ ಸಾಲದು, ಅದರ ಪೌರಾಣಿಕವಾದಂಥ ಜ್ಞಾನವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಆ ಪಾತ್ರ ಏನು, ಅದರ ಬಗ್ಗೆ ಹಿಂದಿನ ಸಂಸ್ಕಾರ ಏನು, ಅಥವಾ ಆ ಪಾತ್ರದಲ್ಲಿ ನಾವು ಯಕ್ಷಗಾನದಲ್ಲಿ ತೊಡಗಿಸಿಕೊಂಡ ಮುಂದೆ ಏನಾಗಬೇಕು ಅದನ್ನೆಲ್ಲವನ್ನು ಅಂಗಗಳನ್ನು ತಿಳಿದುಕೊಳ್ಬೇಕು. ಕೇವಲ ವೇಷ ಮಾಡಿಕೊಂಡ್ರೆ ನಾವು ಕಲಾವಿದರು ಆಗುವುದಿಲ್ಲ. ಹಾಗಾಗಿ ಇಲ್ಲಿ ನಾನು ಮತ್ತೊಂದು ವಿಚಾರವನ್ನು ಹೇಳ ಬಯಸ್ತೇನೆ. ಎಲ್ಲರೂ ಹಿರಿಯರ ನಡುವೆ ಬೆಳೆದವಳು ನಾನು. ಬಾಳದಿಂದ ಕಾಟಿಪಳ್ಳಕ್ಕೆ ಬಂದೆ. ಕಾಟಿಪಳ್ಳದಲ್ಲಿ ಕಲಿತ ಗಣೇಶ್ಪುರ ಪ್ರೌಢಶಾಲೆಯಲ್ಲಿ ಕಲಿತ ಮಕ್ಕಳು ಅರುಣ್ ಪೂಜಾರಿ ನಮ್ಮ ಇಲ್ಲೇ ಇದ್ದಾರೆ, ಅವರು ಕಟೀಲು ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಅನೀಶ್ ಎಂಬ ಹುಡುಗ ಕಟೀಲು ಮೇಳದಲ್ಲಿ ಭಾಗವಹಿಸ್ತಾನೆ. ಇಲ್ಲೇ ಹೃತಿಕ್ ಕಾಟಿಪಳ್ಳ ಅವರು ಪಾವಂಜ ಮೇಳ, ಕಟೀಲು ಮೇಳಗಳಲ್ಲಿ ನನ್ನ ಶಿಷ್ಯರು ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಒಂದು ಹೆಣ್ಣು ಮಗಳಾಗಿ ಯಕ್ಷಗಾನವನ್ನು ದಾರಿ ಎರೆದದ್ದು ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ಇದು ದೇವರ ಅನುಗ್ರಹ. ಆದರೆ ದೇವರ ಅನುಗ್ರಹದ ಜೊತೆಗೆ ಪ್ರಥಮವಾಗಿ ನಾನು ಜ್ಞಾಪಿಸಬೇಕು ನನ್ನ ತಂದೆ ತಾಯಿಯವರನ್ನು, ಹಾಗೆ ನನ್ನ ಅಣ್ಣ ಮಾಧವ್ ಶೆಟ್ಟಿಯವರ ಪ್ರೋತ್ಸಾಹ. ಎಷ್ಟೇ ಪ್ರೋತ್ಸಾಹ ಇರಲಿ, ನನ್ನ ಗುರುಗಳಾದಂತಹ ರಮೇಶ್ ಶೆಟ್ಟಿ ಬಾಯರು, ನನ್ನ ಪ್ರಥಮ ಗುರುಗಳು ಶಿವರಾಮ್ ಪಣಂಬೂರವರು, ಇವರೆಲ್ಲರೂ ದಾರೆ ಇರೋದು ನನ್ನ ಕಲ್ಲನ್ನೊಂದು ಮೂರ್ತಿಯಾಗಿ ಕೆತ್ತಿದ್ದಾರೆ. ಹಾಗೆ ಎಲ್ಲರೂ ನಾವು ಬೆಳಿಬೇಕಂತಾದರೆ ಎಲ್ಲ ಗುರುಗಳಾಗಲಿ ಹಿರಿಯರಾಗಲಿ ಪ್ರೋತ್ಸಾಹಿಸಿದ ಸರ್ವರು ಕಾರಣೀಕರ್ತರಾಗ್ತಾರೆ. ಆದರೆ ಬಾಲ್ಯದಲ್ಲಿ ನಮ್ಮ ತಂದೆ ತಾಯಿಯವರೆಷ್ಟು ಪ್ರೋತ್ಸಾಹ ಕೊಟ್ಟರು, ಮದುವೆಯ ನಂತರ ನಮಗೆ ಅವಕಾಶ ಸಿಗುವುದಿಲ್ಲ. ಆದರೆ ಆ ಭಾಗ್ಯವನ್ನು ನಾನು ಪಡ್ಕೊಂಡು ಬಂದಿದ್ದೇನೆ. ಮತ್ತು ನಮ್ಮಲ್ಲಿರುವಂತಹ ಕಲೆ ಅದನ್ನು ನಾವು ನಿಷ್ಠೆಯಿಂದ ಭಾಗವಹಿಸಬೇಕು. ಅದರಲ್ಲಿ ನಾವು ಪ್ರತಿಫಲವನ್ನು ಅಪೇಕ್ಷಿಸಬಾರ್ದು. ನಂದಿದು 37ನೇ ವರ್ಷದ ಯಕ್ಷ ಪಯಣ. ಸಾಧಾರಣ 32 ವರ್ಷ ನಾನು 10 ವರ್ಷ ಕಲಾವಿದೆಯಾಗಿದ್ದು, ಮತ್ತು ತದನಂತರ 28 ವರ್ಷ ನಾನು ಈ ರೀತಿಯಾಗಿ ತೊಡಗಿಸಿಕೊಂಡ್ರು. ನಾನು ಕೇವಲ ಈಗ ಒಂದು ಗುರುಕಾಣಿಕೆ ಅಂತ ಪಡ್ಕೊಳ್ತಾ ಇದ್ದೇನೆ ವಿನಃ ಇಷ್ಟರವರೆಗೆ ನಾನು ಯಾವುದೇ ರೀತಿಯ ಗುರುಕಾಣಿಕೆ ಪಡ್ಕೊಂಡಿದ್ರು ಅದನ್ನು ನಾನು ನಮ್ಮ ತಂಡದ ಮಕ್ಕಳ ಮದುವೆಗೆ ವಿದ್ಯಾಭ್ಯಾಸಕ್ಕೆ ವಿನಿಯೋಗಿಸಿದೆ. ಯಾಕೆಂತ ಹೇಳಿದರೆ ಅದು ನನ್ನ ಆರಾಧನೆಯ ಕಲೆ. ಹಾಗಾಗಿ ನಾನು ಬೆಳೆದಿದ್ದೇನೆ. ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಇಂದು ನಾನು ಕಿತ್ತೂರ ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಆಗಲಿ, ದಕ್ಷಿಣ ಕನ್ನಡದಂತಹ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಪಡೆಯುವುದಕ್ಕೆ ಮೂಲ ಕಾರಣರು ನಮ್ಮ ಗುಣವತಿ ಅಕ್ಕ. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ? ಒಂದು ನಮ್ಮಲ್ಲಿ ಕಲೆ ಉಂಟು, ಎಲ್ಲರೂ ಒಂದೊಂದು ರೀತಿಯ ಪ್ರತಿಭೆಗಳು. ಯಾವರಲ್ಲಿ ಯಾವ ಪ್ರತಿಭೆ ಅಡಗಿದೆ ಅಂತ ಯಾರಿಗೂ ಹೇಳಲಿಕ್ಕಾಗೋದಿಲ್ಲ. ಕೇವಲ ಯಕ್ಷಗಾನ ಅಲ್ಲ, ಭರತನಾಟ್ಯ ಆಗಲಿ, ಚಿತ್ರಕಲೆ ಆಗಲಿ, ಅಥವಾ ಯಾವುದೇ ಕಲೆಗಳಲ್ಲಿ ತೊಡಗಿಸಬೇಕಾದ್ರೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವರು ಬೇಕು. ಬೆಸ್ಟ್ ಔಟ್ ಗೋಯಿಂಗ್ ಯಂಗ್ ಪರ್ಸನ್ ಅಂತ JC ಸಂಸ್ಥೆಯಲ್ಲಿ ನನ್ನನ್ನು ಗುರುತಿಸಿದರು. ಆ ಸಂದರ್ಭದಲ್ಲಿ ನಂದು 88ರಿಂದ ಹಿಡಿದ ಎಲ್ಲ ದಾಖಲೆಗಳನ್ನು ನಾನು ಅವರಿಗೆ ನೀಡಿದೆ. ಆ ದಾಖಲೆಗಳು ಇದ್ದ ಕಾರಣ ಕಿತ್ತೂರ ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಅಂತ ಹೇಳುವಾಗ ಆ ದಾಖಲೆಯನ್ನು ಕೊಟ್ಟೆ. ಆದರೆ ಪ್ರತಿ ಕ್ಷಣ ನಾನು ನೆನಪಿಸಿಕೊಳ್ಳೋದು ಗುಣವತಿ ಅಕ್ಕನನ್ನು. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆ ಹೇಳ್ತೇನೆ. ಯಾಕೆಂತೇಳಿ ಅಂಥವ್ರು ಹಲವಾರು ಮಂದಿ ನನ್ನನ್ನು ಗುರುತಿಸಿದ್ದಾರೆ. ಇದು ನಂದು 2ನೆಯ ಸನ್ಮಾನ. ಕಿತ್ತೂರ ರಾಣಿ ಹೇಳುವಾಗ ಒಂದು ಕಿರೀಟವನ್ನು ತೊಡಗಿಸಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ? ಇಲ್ಲಿ ನಿಲ್ಲುವುದಕ್ಕೆ ಯೋಗ ಬೇಕು, ಭಾಗ್ಯ ಬೇಕು. ಇದನ್ನು ಮೊನ್ನೆ ಹೇಳಿದ್ರು, ಎಲ್ಲವನ್ನು ಪಡ್ಕೊಳ್ಬೇಕಾದ್ರೆ ಭಾಗ್ಯ ಬೇಕು. ಪ್ರಶಸ್ತಿ ಅನ್ನೋದು ಮುಖ್ಯ ಅಲ್ಲ.
ನಾವು ಜನರಲ್ಲಿ ಉಳಿಸಿಕೊಂಡಂತಹ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಅದೇ ನನಗೆ ಪ್ರಶಸ್ತಿ. ಹಾಗಾಗಿ ಇಂದು ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಂತಹ ಎಲ್ಲ ಮಕ್ಕಳಿಗೂ ಉಜ್ವಲ ಭವಿಷ್ಯ ಉಂಟಾಗಲಿ, ಅವರು ಇನ್ನಷ್ಟು ಕೀರ್ತಿಯನ್ನು ಪಡಲಿ, ಒಳ್ಳೆ ಒಳ್ಳೆ ಕಲಾವಿದರಾಗಿ ಅವರಿಂದಲೂ ಮುಂದೆ ಕಲಾವಿದರು ಮೂಡಿ ಬರಲಿ ಎಂದು ಹೇಳುತ್ತಾ ಈ ಸಂಸ್ಥೆಯ ಸರ್ವರಿಗೂ ನಾನು ಶಿರಬಾಗಿ ವಂದಿಸುತ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ. ತಮ್ಮ ಶುಭ ಹಾರೈಕೆಗಳಿಗೆ ಧನ್ಯವಾದಗಳು ಮೇಡಮ್. ಇದೀಗ ಇಂದಿನ ಅತಿಥಿಗಳಾದ ಶ್ರೀ ಕೆ ರಾಧಾಕೃಷ್ಣರಾವ್, ರಿಟೈರ್ಡ್ ಸೀನಿಯರ್ ಮ್ಯಾನೇಜರ್, ಕರ್ನಾಟಕ ಬ್ಯಾಂಕ್, ಇವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಿರಿಯರನ್ನು ಅಭಿನಂದಿಸಲಿಕ್ಕೆ, ಅಭಿವಂದಿಸಲಿಕ್ಕೆ ಒಂದು ಯೋಗ ಬೇಕು, ಭಾಗ್ಯ ಬೇಕು. ಸನ್ಮಾನ್ಯ ರಾಧಾಕೃಷ್ಣ ರಾವ್ ಅವರು ಬ್ಯಾಂಕ್ ಉದ್ಯೋಗದಲ್ಲಿ ಎಷ್ಟೋ ಹಿರಿಯ ಹುದ್ದೆಗಳನ್ನು ಪಡೆದುಕೊಂಡು ಆ ಒಂದು ಆರ್ಥಿಕ ಕ್ಷೇತ್ರದಲ್ಲಿ ದುಡಿದಿರುವಂತಹ ಒಬ್ಬ ವ್ಯಕ್ತಿ ಇವತ್ತು ಅವರ ಇಳಿ ವಯಸ್ಸಿನಲ್ಲಿ, ಅವರ 77ರ ಹರೆಯದಲ್ಲಿ ಅವರು ದಂಪತಿಗಳು ಮಗಳ ಜೊತೆಯಲ್ಲಿ ಬಂದು ನಮ್ಮ ಊರಿನ ಶಾಲೆಗೆ, ಊರಿನ ಶಾಲೆಯ ಮಕ್ಕಳಿಗೆ ನಾವೇನಾದರೂ ಕೊಡಬೇಕು ಎನ್ನುವಂತಹ ಒಂದು ಆಶೆಯನ್ನು ಇಟ್ಟುಕೊಂಡು ಬಂದಿದ್ದಾರೆ. ಹಿರಿಯರ ಆಶೀರ್ವಾದ ದೊಡ್ಡದು, ಅವರ ಹಿರಿತನದ ಮನಸ್ಸು ದೊಡ್ಡದು. ನಮ್ಮ ಸಂಸ್ಥೆ ಅಂಥವರ ಆಶೀರ್ವಾದದಿಂದ ಬೆಳೆಯಬೇಕು, ಮಕ್ಕಳಿಗೆ ಅಂಥವರ ಆಶೀರ್ವಾದ ಸಿಗಬೇಕು. ರಾಧಾಕೃಷ್ಣರು ನಮ್ಮ ಜೊತೆಗಿದ್ದರೆ ಎಲ್ಲ ದೇವರುಗಳು ನಮ್ಮ ಜೊತೆ ಇದ್ದ ಹಾಗೆ ಎನ್ನುವಂತಹ ಒಂದು ಮಾತನ್ನು ಹೇಳ್ತಾ ಅವರಿಗೆ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು, ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿರುವಂತಹ ಅವರ ಮಗಳು ಅಪ್ಪ ಅಮ್ಮನನ್ನು ಕರೆದುಕೊಂಡು ಬಂದು ಎಷ್ಟು ಒಂದು ಖುಷಿಯಲ್ಲಿ, ಒಂದು ತನ್ಮಯ ಭಾವದಿಂದ ಈ ಶೈಕ್ಷಣಿಕ ಸೇವೆಗೆ ಅವರನ್ನು ತೊಡಗಿಸಿದ್ದಾರೆ. ಅವರ ಕುಟುಂಬ ನಾರಾಯಣ ಗುರುಗಳ ಮತ್ತು ದೇವರ ದಯೆಯಿಂದ ಒಳ್ಳೆಯದಾಗಲಿ, ಅವರ ಬದುಕಿನಲ್ಲಿ ಅವರಿಗೆ ನೆಮ್ಮದಿ ಸಿಗಲಿ ಎನ್ನುವ ಮಾತುಗಳನ್ನು ಹೇಳ್ತಾ, ರಾಧಾಕೃಷ್ಣ ರಾವ್ ಅವರ ಆಶೀರ್ವಾದ ನಮ್ಮ ಸಂಸ್ಥೆಯ ಮೇಲೆ, ನಮ್ಮ ವಿದ್ಯಾರ್ಥಿಗಳ ಮೇಲೆ ಇರಲಿ ಎನ್ನುವಂತಹ ಮಾತನ್ನು ಹೇಳ್ತಾ, ಪೂರ್ಣಿಮಾ ಯತೀಶ್ ರೈ ಅವರ ಮಾತುಗಳನ್ನು ನೀವು ಕೇಳಿದಿರಿ. ನಾನು ಒಂದು ಮಾತು ಹೇಳುವುದಿದ್ರೆ, ಬಲಿಪರ ಕಾಲದಿಂದ ನಾವು ಬಣ್ಣದ ಕುಟ್ಯಪ್ಪು ಅವರ ಮಹಿಷಾಸುರನನ್ನು ಎಲ್ಲೆಲ್ಲಿಗೆ ನೋಡಲಿಕ್ಕೆ ಹೋಗ್ತಾ ಇದ್ದೆವು. ಬಣ್ಣದ ಕುಟ್ಯಪ್ಪು ಅಂತ ಹೇಳಿದರೆ ಅದು ಸಾಮಾನ್ಯದ ವ್ಯಕ್ತಿ ಅಲ್ಲ. ಅವರ ಮಹಿಷಾಸುರ ಅಂತ ಹೇಳಿದರೆ ಅದು ದೇವಿ ಮಹಾತ್ಮೆ ಆಟದಲ್ಲಿ 1.5 ಗಂಟೆಗೆ ಮೊದಲು ಬರ್ತಾ ಇರುವಾಗ ಇಡೀ ಸಂತೆ ಎಲ್ಲ ಪುಡಿ ಆಗುತ್ತಾ ಇತ್ತು. ಅದನ್ನು, ಆ ಕುಟ್ಯಪ್ಪನ ಅವತಾರವನ್ನು ನಾನು ಕಂಡದ್ದು ಮಹಿಳಾ ಯಕ್ಷಗಾನದಲ್ಲಿ ಪೂರ್ಣಿಮಾ ಯತೀಶ್ ರೈ ಅವರ ಮಹಿಷಾಸುರನ ಮೂಲಕ. ನಿಮಗೆ ಮೇಡಮ್ ಮಾತಾಡುವಾಗ ಭಾರಿ ಒಂದು ಹುಡುಗಿ ಮಾತಾಡ್ತದೆ ಅಂತ ಆಗ್ತದಲ್ಲ, ಅವರು ಮಹಿಷಾಸುರನಾಗಿ ಆ ರಂಗದಲ್ಲಿ ಬಂದಾವಾಗ ನಿಜವಾಗಿ ನಮಗೆ ಅದು ಹೆಣ್ಣ ಗಂಡ ಎನ್ನುವಂತಹ ಆ ತಾರತಮ್ಯ ಅಲ್ಲಿ ಗೊತ್ತಾಗುವುದಿಲ್ಲ. ಆದ್ದರಿಂದ ಮಹಿಳಾ ಯಕ್ಷಗಾನದ ಮೂಲಕ ಗಂಡು ಕಲೆಗೆ ಆ ಒಂದು ಗಂಡಿನ ಆ ಒಂದು ಹಿರಿತನದ ಛಾಯೆಯನ್ನು ಕೊಟ್ಟವರು ಆ ಪೂರ್ಣಿಮಾ ಯತೀಶ್ ರೈ ಅವರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರನ್ನು ಮತ್ತೊಮ್ಮೆ ಅಭಿನಂದಿಸಿದ. ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಬೇಕು, ನಮ್ಮ ಸಂಸ್ಥೆಗೆ ಬೇಕು. ಯಾಕೆ ಅಂತ ಹೇಳಿದರೆ ಅವರು ನಮ್ಮ ಊರಿನ ಆಸ್ತಿ ಅಂತ ಹೇಳಿ ಮತ್ತೊಮ್ಮೆ ಅವರನ್ನು ಅಭಿನಂದಿಸ್ತೇನೆ. ಮೊನ್ನೆ ಗೋವಿಂದಾಸ್ ಕಾಲೇಜಲ್ಲಿ ಅವರಿಗೆ ಒಂದು ಅಭಿನಂದನೆ ನಡೆಯಿತು. ಅದರ ಸನ್ಮಾನ ಪತ್ರವನ್ನು ಬರೆದವ ನಾನು.
ಒಂದು ಪುಟಕ್ಕೆ ಅವರ 25 ಪುಟಗಳ ದಾಖಲೆಯನ್ನು ನಾನು ಇಳಿಸಬೇಕು ಅಂತಾದರೆ ನನಗೆ ಬೆವರಿಳಿದು ಹೋಗಿದೆ. ಯಾಕೆ ಅಂತ ಹೇಳಿದರೆ ಅಷ್ಟು ದಾಖಲೆಗಳು ಅವರಲ್ಲಿದೆ, ಪೂರ್ಣಿಮಾ ಯತೀಶ್ ರೈ ಅವರಲ್ಲಿದೆ. ಇವತ್ತು ನಮಗೆ ಅದನ್ನು 1 ಗಂಟೆ ಸಾಲದು ಅದನ್ನು ಹೇಳಲಿಕ್ಕೆ. ಹಾಗಾಗಿ ಅವರ ಸಾಧನೆಯ ಆ ಒಂದು ಸಿರಿ ಇನ್ನಷ್ಟು ಬೆಳಗಲಿ ಎನ್ನುವಂತಹ ಆ ಒಂದು ಆಶಯದೊಂದಿಗೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ 2011-12ರಿಂದ ಪಠ್ಯೇತರ ಚಟುವಟಿಕೆಗಳಾದ ಭರತನಾಟ್ಯ, ಯೋಗ, ಕರಾಟೆ, ನೃತ್ಯದೊಂದಿಗೆ ಯಕ್ಷಗಾನ ಪ್ರಾರಂಭಗೊಂಡಿತು. ಇಂದು ನಮ್ಮ 12ನೇ ಪ್ರಯೋಗ. ಇಂದು ಇಲ್ಲಿ ಪುಣ್ಯಕೋಟಿ ಹಾಗೂ ಶ್ರೀ ದೇವಿ ಮಹಾತ್ಮೆ 2 ಪ್ರಸಂಗಗಳನ್ನು ವಿದ್ಯಾರ್ಥಿಗಳು ಆಡಿ ತೋರಿಸಲಿದ್ದಾರೆ. ಸಂಸ್ಥೆಯಲ್ಲಿ ಯಕ್ಷಗಾನ ಕಲೆಯನ್ನು ಮಕ್ಕಳಲ್ಲಿ ಮೈಗೂಡಿಸಲು ಪ್ರಯತ್ನಿಸಿ ಪ್ರಾರಂಭವಾದ ದಿನಗಳಿಂದಲೂ ನಮ್ಮ ಜೊತೆಗೆ ಇರುವವರು, ಅಂತೆಯೇ ಯಕ್ಷಗಾನ ಕಲೆಯನ್ನು ಉಳಿಸುವುದರೊಂದಿಗೆ ಅದೆಷ್ಟೋ ವಿದ್ಯಾರ್ಥಿಗಳನ್ನು ತಯಾರುಗೊಳಿಸುತ್ತಿರುವರು ಕಟೀಲು ಮೇಳದ ಶ್ರೀ ರಾಮಚಂದ್ರ ಸಾಲಿಯಾನ್ ಮುಕ್ಕ ಇವರಿಗೀಗ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ರಾಮಚಂದ್ರಣ್ಣ ನಮಗೆ ಕಳೆದ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಯಕ್ಷೋತ್ಸವಕ್ಕೆ ಸಹಕರಿಸುವವರು. ಅವರು ಕಟೀಲು ಮೇಳದಲ್ಲಿ ದೇವಿ ಪಾತ್ರವನ್ನು ನಿರ್ವಹಿಸುವಂತಹ ಒಬ್ಬ ಅತ್ಯುತ್ತಮ ಕಲಾವಿದ ಅಂತ ಹೇಳುವಂಥದ್ದು ನಮಗೆ ಒಂದು ಹೆಮ್ಮೆಯ ವಿಷಯ. ಇವತ್ತು ಈ ಯಕ್ಷೋತ್ಸವದ ಉದ್ಘಾಟನೆಯನ್ನು ಮಾಡಿದಂತಹ ಪೂರ್ಣಿಮಾ ಯತೀಶ್ ರೈ ಅವರಿಗೆ, ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ದಯಾಕರ್ ಅವರಿಗೆ, ಸಮಾರಂಭದಲ್ಲಿ ಭಾಗವಹಿಸಿದಂತಹ ರಾಧಾಕೃಷ್ಣ ರಾವ್ ಅವರ ಧರ್ಮಪತ್ನಿ ರೋಹಿಣಿ ಮೇಡಮ್ ಅವರಿಗೆ, ಮತ್ತು ಹಿರಿಯ ಟ್ರಸ್ಟಿಗಳಾದಂಥ ರಾಜಾರಾಮ್ ಸಾಲ್ಯಾನ್, ಭೋಜಾಂಚನ್ ಮಧ್ಯ, ಅರುಣ್ ಕುಮಾರ್ ಇವರೆಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ, ಯಕ್ಷೋತ್ಸವದ ಪರವಾಗಿ ಅಭಿವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಲಲಿತ ಪದ್ಮಿನಿಯವರ ಮೂಲಕ ಈ ಸಂಸ್ಥೆಯಲ್ಲಿ ಆರಂಭ ಆಗಿ ದಶಮಾನೋತ್ಸವದ ವರ್ಷ 104 ಮಕ್ಕಳ ಪ್ರದರ್ಶನ ನಡೆದು ಆ ನಂತರ ನಡೆಯುವಂತಹ 2ನೆಯ ವರ್ಷ, ಇದು 12ನೆಯ ವರ್ಷ. ನಾವು ಲಲಿತ ಪದ್ಮಿನಿ ಅವರನ್ನು ಕಳ್ಕೊಂಡಿದ್ದೇವೆ. ಅವರೀಗ ದಿವಂಗತರಾಗಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಅವರ ನೆನಪು ನಮಗೆ ಅಜರಾಮರವಾಗಿದೆ. ಈಗ ಆ ಜವಾಬ್ದಾರಿಯನ್ನು ನೆರವೇರಿಸ್ತಾ ಇದ್ದಾರೆ ನಮ್ಮ ಮಂಜುಳಾ ಮೇಡಮ್, ಅಶ್ವಿನಿ ಮೇಡಮ್ ಮತ್ತು ನಮಿತಾ ಮೇಡಮ್ ಅವರು. ಮೂವರು ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಕ್ಕಳನ್ನು ತರಬೇತುಗೊಳಿಸಿ ರಾಮಚಂದ್ರ ಅವರ ನಿರ್ದೇಶನದ ಮೂಲಕ ಇವತ್ತು 2 ಪ್ರಸಂಗಗಳು ಪ್ರದರ್ಶನಗೊಳ್ಳಿಕ್ಕಿದೆ. ಎಲ್ಲವನ್ನು ನೀವು ಆಸ್ವಾದಿಸಬೇಕು, ನೀವೆಲ್ಲರೂ ಅದಕ್ಕೆ ಸಾಕ್ಷಿಗಳಾಗಬೇಕು. ನಮ್ಮ ಮಕ್ಕಳು ಯಕ್ಷಗಾನ ಕ್ಷೇತ್ರದಲ್ಲಿ ಬೆಳೆಯಬೇಕು. ವಂದನೆಗಳು.
ಎಲ್ಲರಿಗೂ ಶುಭ ಸಂಜೆ. ಈ ಶುಭ ದಿನ ನಮ್ಮ ಸಂಸ್ಥೆಯ ಎಲ್ಲರಿಗೂ ಶುಭ ಸಂಜೆ. ಈ ಶುಭ ದಿನ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಪುಣ್ಯಕೋಟಿ ಮತ್ತು ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಪ್ರಸಂಗ ನಡೆಯಲಿದೆ. ನಮ್ಮೊಂದಿಗೆ ಭಾಗವತರಾಗಿ ದೇವರಾಜ್ ಆಚಾರ್ಯ ಮತ್ತು ರಕ್ಷಾ ಭಟ್ ಕಟೀಲು. ಚೆಂಡೆಯಲ್ಲಿ ಸಹಕರಿಸುತ್ತಿರುವವರು ಸೂರಜ್ ಆಚಾರ್ಯ ಮತ್ತು ಶೈವಿನ್. ಮದ್ದಳೆಯಲ್ಲಿ ಜಯರಾಮ್ ಆಚಾರ್ಯ. ಚಕ್ರತಾಳ ಕೀರ್ತನ್ ಪಳ್ಳಿ. ಇಂದಿನ ಯಕ್ಷಗಾನ ಪ್ರಸಂಗದ ಪಾತ್ರ ಪರಿಚಯ ಇಂತಿದೆ. ಬ್ರಹ್ಮನಾಗಿ ದೀಕ್ಷಿತ್, ಸತ್ಯರಾಯ ಯಶಸ್ ಮತ್ತು ನಮಿತ್, ಮಿತ್ಯರಾಯ ಹರ್ಷಲ್, ಕಾಳಿಂಗ ಕನಿಷ್ಕ, ರಾಧೆ ಗಾಯನ, ಗಂಗೆ ತನ್ವಿಕಾ, ಗೌರಿ ಕೃತಿ, ಯಮುನೆ ವೈಶಿಕ, ತುಂಗೆ ಪ್ರಾಪ್ತಿ, ನಂದಿನಿ ಮೋಹಿತ್, ಕಾವೇರಿ ಹರ್ಷಿತ್, ಗೋದಾವರಿ ಶ್ರೇಷ್ಠ್, ಕೃಷ್ಣೆ ತನಂ, ವ್ಯಾಘ್ರರಾಯ ಪ್ರಜ್ವಲ್, ಪುಣ್ಯಕೋಟಿಯಾಗಿ ಯುಕ್ತ ಮತ್ತು ಸಾನ್ನಿಧ್ಯ, ಕರು ಧ್ರುವಿ, ರಾಮನಾಗಿ ಶ್ರೇಯನ್, ಕೃಷ್ಣ ತನಿಷ್ಕ್, ಗೋವುಗಳು ವರುಣ್, ಶ್ರಿಯಾನ್, ನಿಶ್ವಿತ್, ಆರ್ಯನ್, ನಿಶಿತ್, ವರ್ಷಿಣಿ ಮತ್ತು ವೀರಾಂಶ್. ದೇವಿ ಮಹಾತ್ಮೆ ಯಕ್ಷಗಾನದ ಪಾತ್ರ ಮತ್ತು ಪಾತ್ರಧಾರಿಗಳು: ಆದಿಮಾಯೆಯಾಗಿ ಗೀತೇಶ್ ಮತ್ತು ಅದಿತಿ, ಬ್ರಹ್ಮರಾಗಿ ಭಕ್ತಿ ಮತ್ತು ಜೀವಿತ್, ವಿಷ್ಣು ತನುಶ್ರೀ ಮತ್ತು ಧೃತಿ, ಈಶ್ವರ ಪ್ರಣಮ್ ಮತ್ತು ಐಶ್ವರ್ಯ, ಮಧು ಸ್ನೇಹ, ಕೈಟಭ ಸಾನ್ವಿ, ಮಾಲಿನಿ ಶ್ರಾವ್ಯ, ದಿತಿ ಕೃತಿ ಶೆಟ್ಟಿ, ಮಾಲಿನಿ ದೂತ ಹರ್ಷರಾಜ್, ವಿದ್ಯುಮಾಲಿ ಹೃತಿಕ್, ಸುರ್ಪಾಶಕ ತರುಣ್, ಯಕ್ಷ ಶೌರ್ಯ, ದೇವೇಂದ್ರ ಯಶ್ವಿತ್ ಮತ್ತು ರಕ್ಷಾ, ಅಗ್ನಿ ಪರೀಕ್ಷಿತ್, ವರುಣ ಅಭಿನವ್, ವಾಯು ಶಿಶಿರ್, ನಿರುತಿ ಜಿತೇಶ್, ಯಮ ದಿಶಾಂತ್, ಕುಬೇರ ಚಿರಾಗ್, ಮಹಿಷ ರಜನ್, ದುರ್ಗಾಸುರ ಕೌಶಿಕ್, ಶಂಖಾಸುರ ಸ್ಪರ್ಶ, ಚಾಮರಾಸುರ ಮೋಕ್ಷ, ಬಿಡಲಾಸುರ ಮನ್ವಿತ್, ಕುಕ್ಷಾಸುರ ತನೀಶ್, ದುರ್ಜಯರಾಸುರ ವೈಷ್ಣವಿ, ಪ್ರಳಂಬಾಸುರ ಜಿತಿನ್, ಶುಂಭಾಸುರ ಆಕಾಶ್, ನಿಶುಂಭ ಆದರ್ಶ್, ಚಂಡ ಸುಹಾನ್, ಮುಂಡ ಹವೀಶ್, ಶ್ರೀದೇವಿ ದೀಕ್ಷಿತ್, ಧೂಮಾಕ್ಷ ಅನಿಕೇತ್, ರಕ್ತಬೀಜ ಕಾರ್ತಿಕ್, ಸುಗ್ರೀವ ಲಾಸ್ಯ, ರಕ್ತೇಶ್ವರಿ ಹೇಮಾಂಶ್, ಅರುಣಾಸುರ ವಿಜೇಶ್, ಸಿಂಹ ಹರ್ಷರಾಜ್, ಕಾಳಿ ಶೌರ್ಯ. ಧನ್ಯವಾದಗಳು.
ಬಟ್ಟಮೂತಿನ ಪದಕ ಹಾರನೆ ಬಟ್ಟಮೂತಿನ ಪದಕ ಹಾರನೆ ಬಾಹುಹಸ್ತ ಚತುಷ್ಟನೆ ಇಟ್ಟ ತೋಡುಗೆಯ ಹೇಮ ಕಂಕಣ ಪಾಶಂಕುಶಧಾರನೆ ಇಟ್ಟ ತೋಡುಗೆಯ ಹೇಮ ಕಂಕಣ ಪಾಶಂಕುಶಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು
ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಬುಡಮಡುತ್ತವರಿಗೆ ನೀ ಕಥಾ ಧರೆಯ ಜನರಲ್ಲಿ ಸತ್ಯ ಧರ್ಮವ ಪುರವ ಬಗೆಯನ್ನು ಕಾಣೆಯಲ್ಲೂ ಮರುಗುತ್ತಿರಲು ಪುರವ ಬಗೆಯನ್ನು ಕಾಣೆಯಲ್ಲೂ ಮರುಗುತ್ತಿರಲು ಪರಮ ಪಿತನ ಬ್ರಹ್ಮದೇವನು ಜಯ 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 ನೀನೇ ರಕ್ಷಿಸಬೇಕು ತಾಯಿ, ನೀನೇ ರಕ್ಷಿಸಬೇಕು. ಸತ್ಯ ಲೋಕವನ್ನು ಸೇರಿಕು, ಅಲ್ಲಿದ್ದುಕೊಂಡು ಚತುರ್ದಶ ಲೋಕದಲ್ಲಿನ ಸಕಲ ಚರಾಚರ ಸೃಷ್ಟಿಯ ಕಾರ್ಯವನ್ನು ನಿರಂತರವಾಗಿ ಕೈಗೊಳ್ಳಬೇಕು ಎಂಬ ಆಜ್ಞೆಯ ಪ್ರಕಾರವೇ ಇತ್ತ ಬಂದವನಿದ್ದೇನೆ. ಆದರೆ ಈ ಕಲಿಯುಗದಲ್ಲಿ ಅದು ಸಾಧ್ಯವಾಗದೇ ಇದ್ದರೂ ಕೂಡ ನಮ್ಮ ಶಕ್ತಿಯ ಅಂಶಗಳೇ ಧರ್ಮ ರಕ್ಷಣೆಗೆಂದು ಭೂಲೋಕದಲ್ಲಿ ನೆಲೆಯಾಗಿದೆ. ದಾರಿ ಕಾಣದಾಗ ನಮಗಿದು ಒಂದೇ ಮಾರ್ಗ, ಮಾತೆಯಾದಂತಹ ಆದಿಮಾಯನ್ನು ಭಕ್ತಿಯಿಂದ ಸ್ಮರಿಸುವುದು. ಎದ್ದೇಳು ಶುಭವಾಗಲಿ. ನಿನ್ನ ಮುಖದಿಂದ ನಿರಂತರವಾಗಿ ಹೊರಹೊಮ್ಮಿದ ಓಂಕಾರನಾದದೊಂದಿಗೆ ಈ ಸತ್ಯದೇವನ ರೂಪವನ್ನು ಕಳೆದು ಆವಿರ್ಭವಿಸಿದ್ದೇನೆ. ನಿನ್ನಲ್ಲಿ ಘಟಕವಾಗಿದ್ದ ನನ್ನನ್ನು ಯಾಕೆ ಕರೆಸಿಕೊಂಡೆ ಅಂತ ಮಹತ್ವದ ಕಾರಣ ಏನಿರಬಹುದು? ಸತ್ಯದೇವ ಸತ್ಯದೇವನೇ ಆ
ಇಳೆಯುವುದು ನ ಸಜ್ಜನ ಮಪಾಲರಲ್ಲಿ ಹರು ನೀನೇ ಹೋಗುತ್ತ ಸತ್ಯ ಧರ್ಮ ರಕ್ಷಣೆಗೆ ನೀನೇ ಹೋಗುತ್ತ ಸತ್ಯ ಧರ್ಮ ರಕ್ಷಣೆಗೆ ಶೋಣಿಯ ಜನರನ್ನು ಸಲಹೆಂದು ಬಿಡದೆ ಏನ ಹೇಳಲಿ ಸತ್ಯದೇವನೇ ಸತ್ಯದೇವ, ಹಾ ಭೂಲೋಕದಲ್ಲಿ ಅಧರ್ಮ ಅನಾಚಾರ ಹೆಚ್ಚಾಗಿ ಹೋಗಿದೆ. ದುಷ್ಟರು ದುರಾಚಾರಿಗಳು ಬಲಶಾಲಿಗಳಾಗಿ ಮೆರೆಯುತ್ತಾ ಇದ್ದಾರೆ. ಅಲ್ಲದೆ ಸಾಧು ಸಜ್ಜನರು ಮಾಡುವಂತಹ ಸತ್ಕರ್ಮ ಸತ್ಯ ಪಾಲನೆಗೆ ಇಲ್ಲದ ನೆಪವನ್ನುಡ್ಡಿ ಕಂಟಕವನ್ನುಂಟು ಮಾಡುತ್ತದೆ. ಹಾಗೂ ಅಲ್ಲದೆ ಪುಣ್ಯ ಭೂಮಿ ಭರತ ಖಂಡದಲ್ಲಿ ಮಾತೆ ಎಂದು ಪೂಜಿಸಲ್ಪಡುವ ಹಸುವು ನಿತ್ಯವು ನೋವನ್ನುತ್ತಾ ಕಣ್ಣೀರನ್ನು ಸುರಿಸುತ್ತಾ ಇದೆ. ಹೀಗಾಗ ಕೂಡದು, ಏನು ಮಾಡೋಣ? ವ್ಯಾಕುಲ ಬಿಡು ಬಿಡುವೆ ದಾಸರೇ, ಬಿಡು. ವ್ಯಾಕುಲ ಬಿಡು ಬಿಡುವೆ ದಾಸರೇ, ಲೋಕಗಳು ಬೇರೆ ಇಹುದು ಯಹುದ್ಯವು. ಏಕೆ ಸಂಶಯ ಹೊರದು ಎನ್ನಲು ಶೋಕ ಬೇಡ. ದೇವಾ, ಹಾ, ದರೆಯೊಳಗೆ ದುಶ್ಚರನಿಂದಾಗಿ ಧರ್ಮವು ದಿಕ್ಕೆಟ್ಟಿದೆ. ಹೌದು. ವಿನಾಶಕಾರಿ ಶಕ್ತಿಗಳು ಅನುಶನ ಉತ್ಪನ್ನಗಳನ್ನು ಮಾಡುತ್ತಾ ಧರ್ಮಾಚರಣೆಗೆ ಕಂಟಕ ಪ್ರಾಯರಾಗಿ ಬೆಳೆಯುತ್ತಾ ಹೋಗಿದ್ದಾರೆ. ಹಾ, ಸಜ್ಜನರಿಗೆ ಗೋಗಳಿಗೆ ಪದೇ ಪದೇ ನೋವುಂಟು ಮಾಡುತ್ತಿದ್ದಾರೆ. ಹಾ. ಇದು ನಿನ್ನ ವ್ಯತೆಯೇ. ಬಿಡುದು ಕೂಡವ. ಹಾ. ನನಗೆ ಪುರುಷ ರೂಪವನ್ನು ಕೊಟ್ಟು ಸೃಷ್ಟಿಸಿದೆಯಲ್ಲ. ಸತ್ಯಗೆ ಜಯವಾಗುವ ಕಾಲ ಸನ್ನಿಹಿತವಾಗಿದೆ ಎಂದು ತಿಳಿ. ಸತ್ಯದೇವ, ಆ, ಜನರನ್ನು ತಪ್ಪು ದಾರಿಗೆ ಎಳೆದು ದುರ್ಬೋಧೆಯನ್ನು ಮಾಡುವಂತಹ ಒಂದು ವರ್ಗವೇ ನಿರ್ಮಾಣವಾಗಿದೆ. ಆ. ಆಕೃತಿಯಿಂದಾಗಲಿ ನಡೆ ನುಡಿಗಳಿಂದಾಗಲಿ ಅವರು ರಾಕ್ಷಸ ಪ್ರವೃತ್ತಿಯನ್ನು ಗುರುತಿಸಲು ಆಗದ ರೀತಿಯ ಸೃಷ್ಟಿಯಾಗಿದೆ. ಆದರೆ ನಾನು ಕೊಟ್ಟಂತಹ ನಿನಗೆ ವಿಶೇಷ ಶಕ್ತಿಯಿಂದ ಯಾರು ಕೂಡ ನಿನ್ನ ಕಣ್ಣಿಗೆ ಮನ್ನಿಸಲು ಸಾಧ್ಯವಿಲ್ಲ. ಹೋಗಿ ಬಾ, ನಿನಗೆ ಶುಭವಾಗಲಿ. ನಿನ್ನಿಂದ ಆಜ್ಞೆ ಪಡೆದಾಯಿತು. ಸತ್ಯವನ್ನು ಶೋಧನೆ ಮಾಡಲು ಮುಂದುವರಿಯುತ್ತೇನೆ. ಭೂಮಂಡಲವನ್ನು ಸೇರುವ ಮಾರ್ಗದಿ ಭೂಮಂಡಲವನ್ನು ಸೇರುವ ಮಾರ್ಗದಿ ಭೂಮಿಯು ತುಂಬಿದು ಬರಲೊಳಗೆ ತಾಮನದೊಳಗ ಸರಿಯಲು ತಾಳಿದ ತಾಮ ಸಾವಿಯನ್ನು ನಾಂದಸೆ ಏನಾಶ್ಚರ್ಯ! ಸತ್ಯಲೋಕದಿಂದ ಹೊರಟು ಬಂದ ನಾನು ಭೂಲೋಕದ ಮಾರ್ಗವಾಗಿ ಮುಂದುವರಿದವ. ಇನ್ನೇನು ಭೂಲೋಕದ ದ್ವಾರವನ್ನು ಸಮೀಪಿಸುವೆ ಎನ್ನುವಷ್ಟರಲ್ಲಿ ನಾಲ್ಕು ದಿಕ್ಕಿನಿಂದಲೂ ಕಾರ್ಗತ್ತಲ ಕವಿದು ಹೋಯ್ತಲ್ಲ. ಯಾಕೆ ಹೀಗೆ ಧೂಳು ಮುಸಕಿದೆ? ಸರಿ, ಏನಾಗಿದೆ ಎಂಬುದನ್ನು ನೋಡಬೇಕಾಗಿದೆ. ಮುಂದುವರಿಯುತ್ತೇನಂತೆ.
ಬರೋಣ ಮಿತ್ರನಿಗೆ ಬಳಿದ ನಡಿ ತಂದು ಬರೆಯ ದ್ವಾರ ಎಂದು. ಏನಾಶ್ಚರ್ಯ! ಕಾರ್ಗತ್ತಲೆ ನಡುವೆ ಒಬ್ಬನೇ ಕುಳಿತುಕೊಂಡು ಗಹನವಾಗಿ ಯೋಚಿಸುತ್ತ ಭೂಲೋಕದಲ್ಲಿ ಸತ್ಯವನ್ನೇ ನಾಶ ಮಾಡಿ ಅಸತ್ಯವೇ ವಿಜೃಂಭಿಸಬೇಕು, ಅಧರ್ಮ ತಾಂಡವಾರಬೇಕು, ಈ ಮಿಥ್ಯರಾಯನದ್ದೇ ಮೇಲ್ಗೈಯಾಗಬೇಕು ಎಂಬ ಯೋಚನೆಯನ್ನು ಮಾಡುತ್ತಿದ್ದೆ, ಎಂಬ ಯೋಚನೆಯನ್ನು ಹಾಕುತ್ತಿದ್ದೆ. ಒಮ್ಮೆಂದೊಮ್ಮೆಗೆ ಅಂಧಕಾರಣವನ್ನು ಹೊಡೆದಂಡಿಸಿ 4 ದಿಕ್ಕಿನಿಂದಲೂ ಕಣ್ಣನ್ನೇ ಕೋರಿಸ ಪ್ರಕಾಶ ನನ್ನ ಕಣ್ಣನ್ನೇ ಕುರುಡಾಗಿಸ್ತಲ್ಲ. ಯಾಕಾಯ್ತು? ಯಾರಿಂದಾಯ್ತು? ನನ್ನ ಏಕಾಂತಕ್ಕೆ ಭಂಗ ತಂದವರು ನೋಡುತ್ತೇನೆ. ನಿನ್ನಯ ಸೀಮೆಗೆ ನೀಡಿದ ತಂದೆ ಎಣ್ಣೆಯ ಸೀಮೆಗೆ ನೀಡಿದ ತಂದೆ ಚೆನ್ನಾಗಿ ತಿಳಿಯಲು ನಾಳುವೆ ಮುಂದಕ್ಕೆ ನಿನ್ನಯ ತರುವಿದರು ಎದರು. ಸತ್ಯರಾಯ, ಆಶ್ಚರ್ಯ! ಇನ್ನಿಲ್ಲಿಗೆ ಯಾಕೆ ಬಂದೆ? ಬರಲ್ಲೋ ನನ್ನ ಸೀಮೆಗೆ? ಇಷ್ಟೊಂದು ಧೈರ್ಯವೇ ನಿನಗೆ? ಬ್ರಹ್ಮದೇವನ ಸೇವೆ ಮಾಡುತ್ತಾ ಸತ್ಯಲೋಕದಲ್ಲಿಯೇ ಬಿದ್ದಿರಬೇಕಾದವ ನೀನು. ಅದೊಂದು ಕಾಲವಿತ್ತು, 14 ಲೋಕದಲ್ಲಿಯೂ ಸತ್ಯವೇ ಸರ್ವಸ್ವವಾಗಿತ್ತು. ಸುಳ್ಳು, ಮೋಸ, ಅಧರ್ಮವೇ ಇರಲಿಲ್ಲ. ಈಗ ಹಾಗಲ್ಲ, ಕಾಲ ಬದಲಾಗಿದೆ. ಅದರಲ್ಲೂ ಭೂಲೋಕದಲ್ಲಿ ನನ್ನದೇ ಬಹುಮತ, ನಾನೇ ಸರ್ವಮ್ಮ. ನಿನ್ನನ್ನು ನಂಬುವರಿಲ್ಲ, ಕೇಳುವರಿಲ್ಲ. ಹಾಗಾಗಿ ನಿನ್ನ ಅಗತ್ಯವೇ ಇಲ್ಲ. ಇಲ್ಲಿಯವರೆಗೂ ಬಂದೇ ಅಲ್ಲ. ಸಾಕು ಸಾಕು ಸಾಕು. ಸತ್ಯವನ್ನು ನುಡಿದ ಜನಕ್ಕೆಲ್ಲ ಭಯ ಕೇಳು. ಸತ್ಯವನ್ನು ನುಡಿದ ಜನಕ್ಕೆಲ್ಲ ಭಯ ಕೇಳು. ನಿನ್ನ ಮಿಂಜವು ಲೋಕದಿ ಕ್ಷಣಿಕವು ತಿಳಿಯ. ಚಿತ್ತವಗಿಡವಾಗಿ ಮಾಡುವ ಪುಣ್ಯವು ಮತ್ತೊಂದು ದೇವ ಕಾಣಲು ಕೇಳು. ನೀನಂದುಕೊಂಡಂತೆ ಸತ್ಯವನ್ನ ಫಲವನ್ನು ಕಳೆದುಕೊಂಡಿದೆ. ಸುಳ್ಳುಗಾರರಿಗೆ ಪ್ರಾಶಸ್ತ್ಯವೆಲ್ಲ ಮಾತುಗಳು. ಸಂಪೂರ್ಣ ಸತ್ಯ ಇಲ್ಲ, ಸತ್ಯವಿಲ್ಲ. ಸತ್ಯವನ್ನು ನಂಬಿದವರು ಇನ್ನೂ ಇದ್ದಾರೆ. ಅದು ನಿರ್ಭೀತಿಯಿಂದ ಮತ್ತು ಸಂತೃಪ್ತಿಯಿಂದ. ಸತ್ಯ ಧರ್ಮಗಳ ಅಡಿಪಾಯ ಸುಭದ್ರವಾಗಿಯೇ ಇದೆ. ದುರ್ಜನರಿಗೆ, ಅಧರ್ಮಿಗಳಿಗೆ ಅವರ ಅಕೃತ್ಯಗಳಿಂದ ಸಿಗುವ ಯಶಸ್ಸು, ಸಂಭ್ರಮ ಎಲ್ಲವೂ ಕ್ಷಣಿಕ. ಓ ಮಿತ್ರರಾಯ, ಮಾನವನ ಬುದ್ಧಿಯನ್ನು ಕೆಡಿಸಿ ನೀರವರಿಂದ ಮಾಡಿಸುವ ದುಷ್ಕೃತ್ಯಗಳ ಅಂತ್ಯ ಆದಷ್ಟು ಬೇಗನೆ ಆಗಲಿದೆ. ಇದು ಖಂಡಿತ ನೆನಪಿರಲಿ. ಮುಂದೆ ಧರಣಿ ಮಂಡಲ ಮಧ್ಯದೊಳಗೆ
ಅದರಲ್ಲಿ ಸಂಶಯವೇನು? ನಾವು ಯಾರನ್ನು ಕಾಯುವುದು? ದನ ಕಾಯುವುದಾ? ದನ ಇಲ್ಲದೆ ಹೋದರೆ ಯಾವ ಕೆಲಸವೂ ಆಗುವುದಿಲ್ಲ. ನಿಮಗೆ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ಇಲ್ಲದೆ ಊಟ ಸೇರುತ್ತದಾ? ಈ ಊರಿನಲ್ಲಿ ದೇವರು ನನಗೆ ಅಷ್ಟೊಂದು ಅನುಕೂಲ ಕೊಟ್ಟಿದ್ದಾರೆ. ಇವತ್ತಿಗೆ 10 ದಿನ ಆಯಿತು, ಇನ್ನೂ ಕಾಣುವುದಿಲ್ಲಲ್ಲವೇ? ಅಪ್ಪಯ್ಯನಿಗೆ ಗಂಜಿ ಬೇಯಿಸಲು ಮಗಳಿಗೆ ಹೇಳಿ ಹೋಗಿದ್ದಾರೆ. ಅವಳನ್ನೇ ಕರೆಯುತ್ತೇನೆ. ಮಗಳೇ, ಹೋರಾದೆ ಹೋರಾದೆ. ಗಂಗೆ ಗೌರಿ ಬಾರೆ ಬೆಂಕಿ ಬಿದ್ದಾಗೆ ಉಂಟು ಮಗ. ಬೆಂಕಿ ಎಲ್ಲಿ ಅಪ್ಪಯ್ಯ? ಅಯ್ಯೋ ಎಲ್ಲಿ? ಅದಲ್ಲ, ನೀ ಒಳಗೆ ಬೆಂಕಿ ಹಾಕಿದೆಯಾ ಅದು ಕೇಳಿದೆ ನಾನು. ಅಪ್ಪಯ್ಯ ಅಪ್ಪಯ್ಯ ಮಾತಾಡಲು ಶುರು ಮಾಡಿದರೆ ನನಗೆ ಸಾಕಾಗಿ ಹೋಗ್ತದೆ. ವಿಷ ಇಲ್ಲದಿದ್ದರೂ ನಡೆಯುತ್ತಾರೆ. ಎಷ್ಟು ಮಾತನಾಡುತ್ತಾರೆ. ಅದು ಬಿಡು, ಬೆಳಗ್ಗೆ ಆ ಹಸುಗಳನ್ನೆಲ್ಲ ಜಲಕ ಮಾಡಿ ಹಗ್ಗ ಬಿಚ್ಚಿ ಬಿಟ್ಟಿದ್ದೆ. ಇನ್ನು ತಡಬಾಡಬಾರದು. ಮೇಯಲಿಕ್ಕೆ ಹೋಗು ಹೊತ್ತಾಯಿತು. ಜಾಗ್ರತೆ ಮಾಡ. ಹೊಟ್ಟೆಗೆ ಏನಾದರೂ ಮಾಡಿಟ್ಟಿದ್ದೀಯಾ? ಹೊಟ್ಟೆಗೆ ಗಂಜಿ ಚಟ್ನಿ ಮಾಡಿಟ್ಟಿದ್ದೀನಿ. ಹೊಟ್ಟೆ ತುಂಬ ಊಟ ಮಾಡಿ. ಆಯ್ತು ಮಗ, ಜಾಗ್ರತೆ. ತುಂಬ ದೂರ ಹೋಗ್ತೀನಿ. ಅಪ್ಪಯ್ಯ ನನಗೆ ಕರ್ಕೊಂಡು ಹೋಗ್ತೀನಿ. ಓ ಗಂಗೆ, ಓ ಗೌರಿ, ಹೀಗೆ ಬನ್ನಿ ಹೀಗೆ. ಗಂಗೆ ಗೌರಿ ಬಾರೆ ಗಂಗೆ ಗೌರಿ ಬಾರೆ ಯಮುನೆ ತುಂಗಭದ್ರೆ ಬಾರೆ ಯಮುನೆ ತುಂಗಭದ್ರೆ ಬಾರೆ ನಂದಿನಿ ಕೃಷ್ಣೆ ಕಾಳಿಂದಿ ಬಾ ನಂದಿನಿ ಕೃಷ್ಣೆ ಕಾಳಿಂದಿ ಬಾ ನಂದಿನಿ ಕೃಷ್ಣೆ ಕಾಳಿಂದಿ ಬಾ ಸಂಗತಿ ಬಾರೆ ಪುಣ್ಯ ಕೋಟಿ ಗಂಗೆ ಗೌರಿ ಬಾರೆ ಯಮುನೆ ತುಂಗಭದ್ರೆ ಬಾರೆ ಯಮುನೆ ತುಂಗಭದ್ರೆ ಬಾರೆ ಎಲ್ಲರೂ ಬಂದಿದ್ದೀರಲ್ಲ, ಬನ್ನಿ. ಎಷ್ಟು ಚಂದ ಕಾಣ್ತಿದ್ದೀರಾ. ನೀವೆಲ್ಲರೂ ಈ ಚಾವಡಿಯಲ್ಲಿ ನಂದಗೋಕುಲಾಗಿ ಬೆಳಗುತ್ತಿದ್ದೀರಲ್ಲ. ಹಾಗಂತ ಸಂಪತ್ತಿಗಿಂತ ಮಿಗಿಲಾದರೆ ಐಶ್ವರ್ಯ ಬೇರೇನಿದೆ. ನೋಡುತ್ತಾ ಗಂಗೆ, ಗೌರಿ, ಯಮುನಾ, ತುಂಗ, ಕಾಳಿಂಗ, ಕಪಿಲೆ, ಪುಣ್ಯಕೋಟಿ ಸೇರಿ ಎಲ್ಲರೂ ಇದ್ದೀರಲ್ಲ. ನೀವೆಲ್ಲರೂ ಒಗ್ಗಟ್ಟಾಗಿ ಹುಲ್ಲು ಮೇಲ್ದಕ್ಕೆ ಹೋಗೋ ಗೊತ್ತಾಯ್ತು. ಅಷ್ಟು ದೂರನ ಹೆಚ್ಚು ದೂರ ಬರಬಾರದು. ಏಕೆಂದರೆ ಮಧ್ಯಾಹ್ನದ ಹೊತ್ತಾಯಿತು. ಅಪ್ಪ ಬಂದು ಕರೆಯುತ್ತಾರೆ. ನಾವು ಬೇಗ ಹೋಗಬೇಕು.
ದೈ ಗೋವಿಂದ ಮುಕುಂದನ ಹೊಂದಿತು ದೈ ಗೋವಿಂದ ಮುಕುಂದನ ಹಿಂದೆ ಮಗೆ ಸುಗುಣೆ ನೆಲವಿಲ್ಲ ಕೇಳು ರಾಣಿ ಸುಗುಣೆ ಹೊಂದಿತು ದೈ ಗೋವಿಂದ ಮುಕುಂದ ಹಿಂದೆ ಮಗೆ ಮುಗುಣೆ ಕಂಡಿರೆ ಗೆಳತಿಗೆ ಕಂಡಿರೆ ತಾತಿ ದಿನ 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 ತೊಂಬನ ದಿನ ಓ ಗಂಗೆ, ಓ ಗೌರಿ, ಯಮುನೆ, ಬನ್ನಿ ಬನ್ನಿ. ನೋಡಿದ್ದೀರೇ ನೀವು ನಮ್ಮ ಕಣ್ಣ ಮುಂದಿರುವ ಈ ಸಸ್ಯ ರಾಶಿಯನ್ನು ಕಂಡಿರೆ? ಹಚ್ಚ ಹಸಿರಿನ ಈ ಸಸ್ಯ ಶ್ಯಾಮಲೆ, ತುಳಸಾಗಿ ಬೆಳೆದ ಈ ಹುಲ್ಲುಗಿನ ಮರ ಪೊದರುಗಳು, ಈ ಚಂದವನ್ನು ಕಣ್ತುಂಬ ನೋಡಿ ಭೂಮಿ ತಾಯಿಗೆ ಹಸಿರು ಸೀರೆ ಉಡಿಸಿದ ತರ ಕಾಣಿಸುವುದಿಲ್ಲವೇ? ಅದು ಅಲ್ಲಿ ಬಂಡೆಕಲ್ಲಿನ ಎಡೆಯಿಂದ ಜಲ ಜಲನೆ ಹರಿದು ಬರುತ್ತಿರುವ ಈ ಸ್ಫಟಿಕದಂತಹ ಶುದ್ಧ ಜಲವನ್ನು ಕಂಡಿರೆ? ನಾವು ಈ ಹಾದಿಯಿಂದ ಯಾವತ್ತೂ ಬಂದವರಲ್ಲ. ಆಹಾ, ಈ ಸುಂದರ ಭೂಪ್ರದೇಶ ಮನಸ್ಸಿಗೆ ಎಷ್ಟೊಂದು ಮುದ ನೀಡುತ್ತಿದೆ. ಈ ತಂಪಾದ ಗಾಳಿ ತಂದಿರುವ ಸುಗಂಧ ಈ ಕಾಡಿನಲ್ಲಿ ಅರಳಿದ ಹೂಗಳದ್ದೇ ಅಲ್ಲವೇ? ಬನ್ನಿ ಬನ್ನಿ ಎಲ್ಲರೂ, ಆದಷ್ಟು ಬೇಗ ಈ ಚಿಗುರೆಲೆಯನ್ನು ತಿನ್ನುತ್ತಾ ಈ ಎಲೆ ಹುಲ್ಲನ್ನು ಮೇಯುತ್ತಾ ಹೋಗೋಣ. ದೂರ ಬಂದಿದ್ದೇವೆ. ಮುಂದೆ ದಟ್ಟವಾದ ಕಾಡು ಇದೆ. ಅಲ್ಲಿ ದುಷ್ಟ ಮೃಗಗಳು ಇವೆ. ನಮ್ಮನ್ನು ತಿಂದು ಬಿಡುತ್ತದೆ. ಏನು ಮಾಡೋದು ಪುಣ್ಯಕೋಟಿ? ಓ ಪುಣ್ಯಕೋಟಿ, ಏನಿದು? ಅಕ್ಕ ಹೇಳಿದ್ದೇನು, ನೀನು ಮಾಡಿದ್ದೇನು? ನಮ್ಮನ್ನು ಇಷ್ಟೂ ದೂರ ಕರೆದುಕೊಂಡು ಬಂದಿದ್ಯಲ್ಲ. ಮುಂದೆ ಹೋಗುವುದಕ್ಕೆ ಹಾದಿಯೇ ಕಾಣುತ್ತಿಲ್ಲ, ಹಿಂದೆ ಹೋಗುವುದಕ್ಕೆ ಹಾದಿಯೇ ಕಾಣುತ್ತಿಲ್ಲ. ನಾವಿನ್ನು ಇಲ್ಲೇ ಇರುವುದ ಪುಣ್ಯಕೋಟಿ? ನಾವು ಅಕ್ಕನ ಮಾತನ್ನು ಕೇಳಿ ಅದೆಷ್ಟು ದೂರ ಬಂದಿರುತ್ತೇವೆ. ಆದರೆ ಮುಂದೆ ಹೋಗಲು ಭಯವಾಗುತ್ತಾ ಇದೆ. ಹಸಿವು ಹೆಚ್ಚಾಗುತ್ತಾ ಇದೆ. ಬಾಯಾರಿಕೆ ಅಧಿಕವಾಗುತ್ತಾ ಇದೆ. ಏನು ಮಾಡಲಿ? ನೀನೇ ಹೇಳು ಪುಣ್ಯಕೋಟಿ. ಓ ಪುಣ್ಯಕೋಟಿ, ನಾವು ತಿಳಿದ ಹಾಗೆ ಈ ದಾರಿ ಕಷ್ಟ ಸಾಧ್ಯ. ಈ ಕಾಡಿನಲ್ಲಿ ಮೃಗಗಳಿರುತ್ತವೆ. ನಮ್ಮನ್ನು ತಿಂದು ಬಿಟ್ಟರೆ ಅಲ್ಲದೆ ದನಕಳ್ಳರಿದ್ದಾರೆ. ಅವರಿಂದ ನಾವು ಹೇಗೆ ಪಾರಾಗುವುದು? ನೀನೇ ಹೇಳು. ಓ ಪುಣ್ಯಕೋಟಿ, ನಾವು ಹುಲ್ಲು ಮೇಯುತ್ತಾ ದಣಿಗಳ ಮನೆಗೆ ತುಂಬ ದೂರ ಬಂದಿದ್ದೇವೆ. ನಾವು ಹುಲ್ಲು ಮೇಯುತ್ತಾ ನೀವು ಹೆದರಬೇಡಿ. ನಾವು ಇನ್ನು ಈ ಚಿಗುರೆಲೆಯನ್ನು ತಿನ್ನುತ್ತಾ ಈ ಎಲೆ ಹುಲ್ಲನ್ನು ಮೇಯುತ್ತಾ ಹೋಗೋಣ. ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಬುದ ಒಬ್ಬಿರುವ ಹಸುಗಳನ್ನು ಕಾಣದೆ ಅಬ್ಬರಿಸಿದ
ಯಾರೋ ಅವುಗಳನ್ನು ಹಿಡಿಯುತ್ತಾರೋ. ಯಾರಲ್ಲಿ ಹೇಳಿಕೊಳ್ಳಿ ಅವಣಿಯನ್ನು ನನ್ನ ಆಹಾರವನ್ನು ನಾನೇ ನೋಡಿಕೊಳ್ಳಬೇಕು. ಅದೋ ಎತ್ತರವಾದಂತಹ ಬೆಟ್ಟ ಉಂಟು, ಅದರನ್ನು ಏರಿಕೊಂಡು ಮುಂದುವರಿಯುತ್ತೇನೆ. ನನ್ನ ಉದಾರಜ್ಞೆಯನ್ನು ತಣಿಸುವ ಸಮಯ ಸನ್ನಿಹವಾಯಿತು. ಅದೆಷ್ಟೋ ಗೋವುಗಳ ಹಿಂಡು ಹಸಿರು ಹುಲ್ಲನ್ನು ಮೇಯುತ್ತಾ ಕಡೆಗೆ ಸಾಗುತ್ತಾ ಇವೆ. ಸುತ್ತಮುತ್ತಲಿನ ಗೋಡೆಗೆ ಮೈ ಮೆರೆದು ಬಿಟ್ಟಿವೆ ಎಂದು ತೋರುತ್ತಾ ಇವೆ. ಒಳ್ಳೆದೇ ಆಯಿತು, ನನಗಿವತ್ತು ಉರಿ ಭೋಜನ. ನನ್ನ ಪರಿವಾರಕ್ಕೂ ಔತಣ. ಕಂದನ ನೆನೆಯುತ್ತ ಪುಣ್ಯ ಕೋಟಿಯು ತನ್ನ ಕಂದನ ನೆನೆಯುತ್ತ ಪುಣ್ಯ ಕೋಟಿಯು ತನ್ನ ಹಿಂಡನು ಮರೆತು ದೆಸೆಗೆಡಲು ಮುಂದೆ ಹಾದಿಯ ಕಾಣೆನೆಂದು ಭಯಗೊಂಡು ಗೋವಿಂದನೇ ರಕ್ಷಿಸಬೇಕೆಂದು ಹಸುಗಳ್ಳರ ಕೈಯಿಂದ ನಾವೆಲ್ಲ ರಕ್ಷಿಸಲ್ಪಟ್ಟೆವು. ಆದರೆ ಒಟ್ಟಿಗೆ ಹುಲ್ಲು ಮೇಯಲು ಬಂದಿದ್ದ ನಾವೆಲ್ಲ ಚದುರಿ ದಿಕ್ಕು ಪಾಲಾಗಿ ಹೋದೆವು. ನನ್ನ ಒಡನಾಡಿಗಳೆಲ್ಲ ಎಲ್ಲಿ ಹೋದರೆಂದು ತಿಳಿಯುತ್ತಿಲ್ಲ. ನನ್ನ ಕುಮಾರ ಹಟ್ಟಿಯಲ್ಲಿ ಒಬ್ಬನೇ ಇದ್ದಾನೆ. ನನ್ನ ಮಹಾಲು ಕೊಡಲು ಯಾವಾಗ ಬರುತ್ತಾಳು ಎಂದು ಕಾಯುತ್ತಿದ್ದಾನೋ ಏನೋ. ಆದಷ್ಟು ಬೇಗ ಮನೆ ಸೇರಬೇಕೆಂದು ಯೋಚಿಸುತ್ತಾ ಬಂದವಳಿಗೆ ದಾರಿ ತಪ್ಪಿದ್ದೇ ಗೊತ್ತಾಗಲಿಲ್ಲ. ನನ್ನನ್ನು ಕಾಣದೆ ನನ್ನವರೆಲ್ಲ ಎಷ್ಟು ಚಿಂತಿತರಾಗಿದ್ದಾರೋ ಏನೋ. ಅಯ್ಯೋ, ಇದರಲ್ಲಿ ದಟ್ಟವಾದವೇ, ಹೇಗೆ ಮುಂದೆ ಸಾಗಲಿ? ನಿನ್ನ ಸಂಗಾತಿಗಳಲ್ಲಿ ಅತ್ಯಂತ ಚಸಿರುವುದು ನೀನು ಮಾತ್ರ ಈ ದಾರಿಯಲ್ಲಿ ಬಂದೆ. ನನ್ನ ಭಾಗ್ಯ ಸಿಕ್ಕಿಬಿದ್ದೆ. ನೀನು ಒಂದು ದನವಾದರೇನು ದಷ್ಟು ಪುಷ್ಟವಾಗಿದ್ದೀಯ. ನಿನ್ನ ಹೆಂಡತಿ ಮಕ್ಕಳಿಗೂ ಸಾಕು. ನಿನ್ನನ್ನು ಕೊಂದು ಬಿಸಿ ಬಿಸಿ ಬೆತ್ತರನ್ನು ಕಟ್ಟಕಟ್ಟನೆ ಕುಡಿಯುವೆ. ಹಸಿ ಹಸಿ ಮಾಂಸವನ್ನು ಗಬಗಬನೆ ತಿನ್ನುವೆ. ಎಲುಬುಗಳನ್ನು ಕಟ್ಟಕಟ್ಟನೆ ಜಗಿವೆ. ಬಿಡುವುದಿಲ್ಲ ನಿನ್ನ. ಎಲ್ಲಲ್ಲಿ ವ್ಯಾಘ್ರರಾಯ
ಬೇಳಲೇನು ಚೆನ್ನಾಗಿ ಹಾಲ ನುಡಿಸಿ ಬೇಗ ಬರುವೆನು ಚೆನ್ನಾಗಿ ಹಾಲ ನುಡಿಸಿ ಬೇಗ ಬರುವೆನು ಸಲ್ಲುತ್ತದೆ ಸತ್ಯವು ಬಂದ ಬಡಿಸದಿರು ನಿನ್ನ ಪಾದಕ್ಕೆ ನಮಿಬೆ ಬಂದ ಬಡಿಸದಿರು ನಿನ್ನ ಪಾದಕ್ಕೆ ನಮಿಬೆ ಬಲ್ಲಿಸೋ ವ್ಯಾಚರಾಯ ಭಿನ್ನ ಹಲಾಲಿಸು ವ್ಯಾಚರಾಯ ನೀನು ಮನ್ನಿಸಿ ಬಿಡುವೆಯ ರಾಜರಾಯ, ನನ್ನದೊಂದು ಭಿನ್ನವನ್ನು ದಯವಿಟ್ಟು ಕೇಳು. ಏನದು? ನನ್ನನ್ನು ಕೊಂದು ತಿನ್ನುವೆ ಎಂದು ಹೇಳುತ್ತಿರುವೆ ಅಲ್ಲ, ಸಾಯುವುದಕ್ಕೆ ನಾನೇನು ಅಂಜುವವಳಲ್ಲ. ಸಂತೋಷದಿಂದ ನನ್ನನ್ನು ಕೊಂದು ತಿನ್ನು. ಆದರೆ ಒಂದೇ ಒಂದು ಪ್ರಾರ್ಥನೆ. ತೊಟ್ಟಿಯಲ್ಲಿ ನನ್ನ ಕರು, ನನ್ನ ಕುಮಾರ ಒಬ್ಬನೇ ಇದ್ದಾನೆ. ಬೇಗನೆ ಬಂದು ನಿನಗೆ ಹಾಲು ಕೊಡುತ್ತೇನೆ ಎಂದು ಹೇಳಿ ಬಂದವಳು. ನಾನು ನನ್ನ ಹಾದಿ ನೋಡುತ್ತಾ ಇರಬೇಕು. ಹಾಗಾಗಿ ಬೇಗನೆ ಮನೆಗೆ ಹೋಗಿ ಮಗುವಿಗೆ ಹಾಲುಣಿಸಿ ಆದಷ್ಟು ಶೀಘ್ರವಾಗಿ ಮರಳು ಬರುತ್ತೇನೆ. ಸಾಯುವ ಮೊದಲು ನನ್ನ ಈ ಒಂದು ಆಸೆಯನ್ನು ನೆರವೇರಿಸಿಕೊಡು. ಈ ಬಡವೆಯ ಬೇಡಿಕೆಯನ್ನು ಮನ್ನಿಸು. ನನ್ನ ಮಗುವನ್ನು ನೋಡುವ ಅವಕಾಶವನ್ನು ಕೊಡು. ಏನಂತೆ? ಅಪಟಗಳಾದ ಮಾನವರ ಒಂದು ನಾಟದಲ್ಲಿ ನೀನು ನಿಂತು ವನ್ನೇ ಮರೆತು ಹೋದೆ. ನೀನು ನಿನ್ನ ತನವನ್ನೇ ಮರೆತು ಹೋದೆ ಅಲ್ಲ. ನಿನ್ನ ಮಾತುಗಳನ್ನು ಕೇಳುವ ಅರ್ಥವಾಗುತ್ತದೆ. ಮರಳು ಮಾತನಾಡಿ ಇಲ್ಲಿಂದ ಹೇಗಾದರೂ ತಪ್ಪಿಸಿಕೊಂಡು ಹೋಗುವುದು ನಿನ್ನ ಉದ್ದೇಶ. ಅದಕ್ಕಾಗಿಯೇ ನನ್ನಲ್ಲಿ ಈ ತೆರನಾದ ದೈನ್ಯತೆಯ ನಾಟಕವಾಡಿ ಅಂಕು ಬುದ್ಧಿ ಎರಚಿ ಓಡಿ ಹೋಗುವುದು ಯೋಚನೆ ಸಾಕು ಮಾಡು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ರಾಜರಾಯ, ನಾವು ಸುರಲೋಕದ ಕಾಮಧೇನುವಿನ ವಂಶದಲ್ಲಿ ಹುಟ್ಟಿದವರು. ಮನುಷ್ಯರ ನಡುವೆ ಇದ್ದರೂ ಕೂಡ ಸತ್ಯ ಧರ್ಮದಿಂದ ನ್ಯಾಯದ ಮಾರ್ಗದಲ್ಲಿ ನಡೆಯುವುದನ್ನು ಮರೆಯಲಿಲ್ಲ. ನೀನು ಹೇಳಿದಂತೆ ಮನುಷ್ಯರು ನಿನ್ನಂತ ಕ್ರೂರ ಪ್ರಾಣಿಗಳಿಗಿಂತಲೂ ದುಷ್ಟರಾಗಿದ್ದಾರೆ. ಇದು ಸತ್ಯ. ಹಿಂದೆ ಗೋವನ್ನು ಮಾತೆಯೆಂದು ಭಕ್ತಿ ಗೌರವದಿಂದ ಕಾಣುತ್ತಾ ಇದ್ದರು. ನಮಗೆ ತಾಯಿಯ ಸ್ಥಾನವನ್ನು ಕೊಟ್ಟು ಪೂಜೆ ಮಾಡುತ್ತಾ ಇದ್ದರು. ಈಗ ಕಾಲ ಬದಲಾಗಿದೆ. ಈ ಮೊದಲು ಸಿಗುತ್ತಿದ್ದಂತಹ ಗೌರವ ಈಗ ಇಲ್ಲದಾಗಿ ಹೋಗಿದೆ. ಪೂಜೆ ಮಾಡುತ್ತಿರುವ ಕೈಗಳಿಂದ ನಮ್ಮನ್ನು ಬಡಿದು ತೊಡಗಿದ್ದಾರೆ. ಕುತ್ತಿಗೆಗೆ ಹಾರ ಹಾಕುವ ಬದಲು ಕತ್ತಿಯಿಂದ ಕಡಿಯುತ್ತಾ ಇದ್ದಾರೆ. ಪವಿತ್ರವಾದ ಗೋಮಾತೆಯನ್ನು ಕೊಲ್ಲಲು ಪ್ರಾರಂಭಿಸಿದ್ದಾರೆ. ಕದ್ದು ಮಾರಾಟ ಮಾಡತೊಡಗಿದ್ದಾರೆ. ಬುದ್ಧಿ ಹೇಳಲು ಬಂದವರನ್ನು ಕೊಲ್ಲತೊಡಗಿದ್ದಾರೆ. ಇದು ಮಾತ್ರ ಸತ್ಯ, ಸತ್ಯ, ಸತ್ಯ.
ಮೊಸರು ಹಾಲಿಡುತ್ತ ಬಂದಿಸಿ ನಿಮ್ಮಯ್ಯ ಹಸುವರು ಕೊನೆಗೆ ಕಾಡಿನಲ್ಲಿ ಅಂತಹ ಹಸುಗಳು ತನ್ನ ತಕ್ಕೆ ಬೇಕಾಗಿ ಕುತ್ತಿಗೆಗೆ ಹಗ್ಗ ಕಟ್ಟಿ ನಾಡಿಗೆ ಓಡಾಡಿದವರು ಯಾರು? ಈ ಮನುಷ್ಯರಲ್ಲವೇ? ತಿನ್ನಲು ಹಸಿರು ಹುಲ್ಲನ್ನು ಹುತ್ತಾರೆ ಮಂಡೆ ತಗ್ಗಿಸಿ ಮನುಷ್ಯರು ಹೇಳಿದ್ದಂತೆ ಕೇಳಿ ಸುಮ್ಮನಿದ್ದವರು ಯಾರು? ನೀವಲ್ಲವೇ? ನೀವು ಅವರಿಗಾಗಿ ದುಡಿಯಲು ಆರಂಭಿಸಿದವರು. ಗದ್ದೆ ಉತ್ತೀರಿ, ನಿಮ್ಮ ಕಿಚ್ಚಲ ಹಾಲನ್ನು ನಿಮ್ಮ ಕರುಗಳಿಗೆ ಕೊಡಲು ಬಿಡದೆ ಅವರೇ ಕುಡಿದರು. ಅವರು ಕುಡಿದ ಆ ಹಾಲನ್ನು ಅಮೃತವೆಂದು ಕರೆದರು. ಈಗ ಅಮೃತವೇ ವಿಷವಾಗಿ ಹೋಗಿದೆ. ಇಷ್ಟೆಲ್ಲ ಆದರೂ ನೀವು ಯಾಕೆ ವಿರೋಧಿಸಲಿಲ್ಲ? ಇಷ್ಟೊತ್ತ ಕೊಂಬು ಇದ್ದರು ಸಾಲದು, ಎದುರಿಸುವಂತ ಧೈರ್ಯವೂ ಬೇಕು. ಹಾಗಾಗಿ ಯಾವಾಗಲೂ ಹುಲಿಯ ಕುತ್ತಿಗೆಗೆ ಹಗ್ಗ ಕಟ್ಟಿ ಹೋರಾಡಿದ್ದು ನೋಡಿದ್ದೀಯಾ? ಇಲ್ಲ, ಸಾಧ್ಯವೇ ಇಲ್ಲ. ಮನುಷ್ಯರು ನನ್ನನ್ನು ನೋಡುವಾಗಲೇ ಅದಕ್ಕಾಗಿ ಮರಳು ಮಾತನಾಡಬೇಡ. ನಿನ್ನನ್ನು ಈಗಲೇ ಕೊಂದು ತಿನ್ನುತ್ತೇನೆ. ಬೆಳಗುತ್ತಿರುವ ಇಳೆಯ ಗಿರಿಗಳ ಜಲದಿಯಾಳಿಯೋ ತಳುವದೇನ ಬರುವೆ ಸತ್ಯವೂ ತಳುವದೇನ ಬರುವೆ ಸತ್ಯವೂ ಬೆಳಗುತ್ತಿಹ ಭಾಸ್ಕರನ ಆಣೆಯೂ ಕೇಳು ನನ್ನ ಈ ಸತ್ಯವಚನವನ್ನು. ಬಾನೆತ್ತರದಲ್ಲಿರುವ ಬೆಳಕಿನಡೆಸ ಸೂರ್ಯದೇವನೇ ಸಾಕ್ಷಿ, ಈ ವನದೇವಿಯೇ ಸಾಕ್ಷಿ, ಈ ಪರ್ವತ ಕಾಡು ಆ ನದಿಯಲ್ಲಿ ಹರಿಯುತ್ತಿರುವ ನೀರೇ ಸಾಕ್ಷಿ. ನಾನು ಬರುತ್ತೇನೆ, ಇದು ಸತ್ಯ ಸತ್ಯ ಸತ್ಯ. ಅನುಮತಿಯ ಕೊಡಬಹುದು ಎನ್ನುತ್ತ ವ್ಯಾಘ್ರನು ನಿಶ್ಚಯಿಸಿ ಅನುಮತಿತೆ ಸ್ಪಷ್ಟವಾಗಿ ಪ್ರಶ್ನೆಯನ್ನು ನೀಡುತ್ತಿದ್ದಾಳಲ್ಲ, ಇದನ್ನು ಯಾವುದನ್ನು ಲೆಕ್ಕಿಸದೆ ಇವಳನ್ನು ಈಗಲೇ ಕೊಲ್ಲಿ ತಿನ್ನಬಹುದು. ನನ್ನನ್ನು ಕೇಳುವವರು ಯಾರು? ಆದರೂ ನಮಗೆಲ್ಲರಿಗೂ ಹುಟ್ಟಿದರಿಂದ ಸಾಯುವವರೆಗೂ ಈ ಭೂಮಿ, ಆಕಾಶ, ಆ ನದಿ, ಸೂರ್ಯನೇ ಚಂದ್ರನೇ ಆದರು. ಹಾಗಾಗಿ ಈ ಪ್ರಕೃತಿ ದೇವರೇ ಸಾಕ್ಷಿಯಾಗಿದ್ದಾರೆ. ಇವಳನ್ನು ಕೊಲ್ಲಬಾರದು. ಹೋಗಿ ಬರ ಮತಿಯನ್ನು ಕೊಡುತ್ತೇನೆ. ಪುಣ್ಯಕೋಟಿ, ಇಷ್ಟು ಸ್ಪಷ್ಟವಾಗಿ ಭಾಷೆಯನ್ನು ಕೊಡುತ್ತಿದ್ದಿ, ಹೋಗಿ ಬರಲು ಅನುಮತಿಯನ್ನು ಕೊಡುತ್ತೇನೆ. ಆದರೆ ಒಂದು ವಿಚಾರ ನೆನಪಿಡು, ನೀನು ಇಲ್ಲಿಗೆ ಬಾರದಿದ್ದರೆ ನಿಮ್ಮ ತಾನಿಯ ಮನೆಗೆ ಅನುಮತಿ ಎಲ್ಲ ದನಗಳನ್ನು ಕೊಂದು ತಿನ್ನುತ್ತೇನೆ. ನೆನಪಿರಲಿ, ಜಾಗ್ರತೆ, ಜತನ. ಮಗನೇ 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 ಮಗನೇ. ಕಂದನನು ಬಿಗಿದ ಪೇಗಳು, ಕಂದನನು ಬಿಗಿದ ಪೇಗಳು ಸಂಗುದೆಮ್ಮಯರಣವು ಮಗನೇ, ಸಂಗುದೆಮ್ಮಯ ಋಣವು ಮಗನೇ. ಇಂದಿಗೆಲ್ಲ ಮರುಗಿಗೋಳಿರುತ್ತ ಇಂದಿಗೆ ಮರುಗಿಗೋಳಿರುತ್ತರು ಗೈದುಳು ಕಂದನನು ಬಿಗಿದಪ್ಪಿ ಬೇಡಳು ಕಂದ
ಏನು ಚಿಂತೆ ಬಂತು ನಿನಗೆ ಅಮ್ಮ ಬೇಳು ಏನು ಚಿಂತೆ ಬಂತು ನಿನಗೆ ಅಮ್ಮ ಬೇಳು ಘೋರ ಕಾನನದಲ್ಲಿ ಏನಾದಾಯ್ತು ಅಮ್ಮ ಬೇಳು ಘೋರ ಕಾನನದಲ್ಲಿ ಏನಾದಾಯ್ತು ಅಮ್ಮ ಬೇಳು ಆನನವದು ತುಂಬಿದ್ದೇಕೆ ಅಮ್ಮ ಬೇಳು ಇಂದು ಕಂಬನಿ ಸುರಿಸಲೇಕೆ ಅಮ್ಮ ಬೇಳು ಏನೋ ಜೊತೆ ಬಂತು ನಿನಗೆ ಅಮ್ಮ ಬೇಳು ಅಮ್ಮ ಅಮ್ಮ ಏನಮ್ಮ ಇದು ಯಾವಾಗಲೂ ಹಟ್ಟಿಗೆ ಬಂದವನು ನನ್ನನ್ನು ಕರೆದು ನೆತ್ತಿಯನ್ನು ನೆಕ್ಕಿ ಕೊಂಡಾಟ ಮಾಡಿ ಹಾಲು ಕುಡಿಸಿ ಪ್ರೀತಿಯ ಮಾತನಾಡುವವನು ನೀನಲ್ಲವೇ ಇಂದು ಏನಾಯ್ತಮ್ಮ ಹುಲ್ಲು ಮೇಯಲು ಹೋದಾಗ ಏನಾದರೂ ಅನಾಹುತವೈತೆ ಕ್ರೂರ ಪ್ರಾಣಿಗಳು ಅಟ್ಟಿಸಿಕೊಂಡು ಬಂದವೆ ಅದಕ್ಕೆ ಲಾಚುವವನು ನೀನಲ್ಲವಲ್ಲಮ್ಮ ಇದು ಏನಾಯ್ತಮ್ಮ ಅಮ್ಮ ಇದೇನಮ್ಮ ನಿನ್ನ ಕಣ್ಣಿನಲ್ಲಿ ನೀರು ಈ ಕೇಳುತ್ತಿರುವೆ ಮಾತಾಡಮ್ಮ ಹೇಳಮ್ಮ ಹೇಳು ಮಗನೇ ಏನು ಬೀಳಲಿ ತಂದ ಘೋರ ಕಾನನದಲ್ಲಿ ತಾನುಂಬ ಹುಲಿಯಿಂದ ತಡಿದು ನಾನೆಂದು ಬೇಡರು ಕೊಂದು ತಿನ್ನುವೆನೆಂದ ನಾನೆಂದು ಬೇಡರು ಕೊಂದು ತಿನ್ನುವೆನೆಂದ ಆಣೆಯನ್ನು ನಾ ಬಂದೆ ಏನ ಬೀಳಲಿ ಕಂದ ಮಗನೇ ಕಾಡಿನಲ್ಲಿ ದೊಡ್ಡ ಉಳಿರಾಯನೊಬ್ಬ ನನಗೆ ಎದುರಾದ ತಪ್ಪಿಸಲು ನೋಡಿದೆ ಆಗಲಿಲ್ಲ ನಿನ್ನನ್ನೀಗಲೇ ಕೊಂದು ತಿನ್ನುವೆನೆಂದು ಅಡ್ಡ ನಿಂತ ಪರಿಪರಿಯಾಗಿ ಬೇಡಿಕೊಂಡೆ ಬಿಡಲಿಲ್ಲ ಮಗುವನ್ನು ನೋಡಿ ಹಾಲುಳಿಸಿ ಬರುತ್ತೇನೆ ಆಮೇಲೆ ತಿನ್ನು ಇದು ಸೂರ್ಯ ಚಂದ್ರಮದಾನೆ ಎಂದು ಭಾಷೆಯನ್ನಿತ್ತೆ ಹೊತ್ತು ಮುಳುಗುವ ಮೊದಲು ಮರಳಿ ಬರಬೇಕೆಂದು ಎಚ್ಚರ ಕೊಟ್ಟು ಕಳುಹಿಸಿದ ಮಗು ಮಗನೇ ಬಾ ಕಂದ ಹೊಟ್ಟೆ ತುಂಬ ಕುಡಿಯಪ್ಪ ಹಾಲನ್ನು ಬಾ ಕಂದ ತಡವಾಯಿತು ಬಾ ಕಂದ ಬಾ ಅಮ್ಮ ಬೇಡಮ್ಮ ಬೇಡ ಎನ್ನನಗಲಿ ಹೋಗದಿರಲಿ ಅಮ್ಮ ಎನ್ನನಗಲಿ ಹೋಗದಿರುಳಿ ಅಮ್ಮ ಎನ್ನು ತಬ್ಬಲಿನಾಗಿ ಬಿಡುವೆ ಅಮ್ಮ ಸಣ್ಣನವನು ನೋಡಬಲ್ಲವೇ ನಮ್ಮ ನಿನ್ನ ಮನ ಕಲ್ಲಾಯಿತೇಕೆ ಅಮ್ಮ ಸಣ್ಣವನು ನೋಡಬಲ್ಲವೇ ನಮ್ಮ ನಿನ್ನ ಮನ ಕಲ್ಲಾಯಿತೇಕೆ
ಬೇಡಿಕೊಳ್ಳುವೆ ನಾನು ದಯೆಯಲ್ಲಿ ನಿಮ್ಮಲ್ಲಿ ಕಾಡಬೇಡಿ ಎನ್ನ ಸುಕುಮಾರನ ನೋಡಿಕೊಳ್ಳಿ ನಿಮ್ಮ ಕಂದನೆಲೆನೂತ ನೋಡಿಕೊಳ್ಳಿರಿ ನಿಮ್ಮ ಕಂದನೆಲೆನೂತ ನಿವೇದಿಸಿದಳು ಕಣ್ಣೀರಿಡುತ್ತಾ ಬೇಡಿಕೊಳ್ಳುವೆ ನಾನು ಗಂಗೆ, ಗೌರಿ, ನನ್ನ ಒಡೊಟ್ಟುಗಳೇ, ನನ್ನ ಕಣ್ಣನನ್ನು ನಿಮಗೊಪ್ಪಿಸಿ ಹೋಗುತ್ತಾ ಇದ್ದೇನೆ. ಹುಲಿರಾಯನ್ಗೆ ಕೊಟ್ಟ ಭಾಷೆಯನ್ನು ನಡೆಸಿಕೊಡಲು ಆದಷ್ಟು ಬೇಗ ಕಾಡನ್ನು ಸೇರಬೇಕು. ಇನ್ನು ಮುಂದೆ ಇವನು ನಿಮ್ಮ ಮಗು, ತಬ್ಬಲಿ ಎಂದು ಕಳಿಸಿಕೊಳ್ಳ ಕೂಡದು. ಮಗನೇ, ಚಿಕ್ಕಮ್ಮಂದು ಹೇಳಿದಂತೆ ನಡೆದುಕೋ. ಯಾರನ್ನು ಉಪದ್ರಿಸಬೇಡ. ಒಳ್ಳೆಯ ಹೆಸರನ್ನು ತಂದುಕೊಳ್ಳಬೇಕು. ನಾನಿನ್ನು ಬರುತ್ತೇನೆ. ಮಗನೇ, ಹೋಗಲೇ ಮಗನೇ. ಕಟ್ಟಿದಳು ಕಥೆಯೊಂದ ಹೊಂದೆಗಿನ್ನೇನು ನನಗೆ ಕೈಗೆ ಬಂದ ತುತ್ತನ್ನು ತಿನ್ನಲು ಬಿಡಲು ಅವಳ ಬಣ್ಣದ ಮಾತಿಗೆ ಹೋಗಲು ಬಿಟ್ಟೆ. ಕೆಟ್ಟೆ ಕರುವನ್ನು ನೋಡಿ ಹಾಲುಣಿಸಿ ಬೇಳೆಂದು ಹೇಳಿದಳು. ಕಥೆಯೊಂದನ್ನು ಕಟ್ಟಿ ಹೋದವಳು ಬರುವುದುಂಟೆ. ಹೋಗಗೊಟ್ಟವನು ನಾನಲ್ಲವೇ? ತಪ್ಪಾಯಿತು, ಬಿಡಬಾರದಿತ್ತು. ಈಗ ನನ್ನ ಹೊಟ್ಟೆಯ ಉದರಕ್ಕೆ ಸುಡುತ್ತಾ ಇವೆ. ಏನು ಮಾಡಲಿ? ನೆನಪಾಯಿತು. ಈಗಲೇ ಅವಳ ಮನೆಯದ ಮತ್ತು ಎಲ್ಲ ದನಗಳನ್ನು ಕೊಂದು ತಿನ್ನುತ್ತೇನೆ. ಈಗಲೇ ಹೊರಟಿದ್ದೇನೆ. ನೋಡಿದನು ಹುಲಿರಾಯ ತಾಬೆರಗಾದ ಹಸುವನು ನಿನ್ನ ಠೀವಿಯ ನೋಡಿ ದಿಗ್ಭ್ರಮೆಗೊಂಡ ಮನದಲ್ಲಿ ಮೂಡಿತಾದರವು ನೋಡಿದನು
ಆವಾಗ ನಾನು ಕುತ್ತಿಗೆಯನ್ನೇ ಕಚ್ಚಿ ರಕ್ತ ಹೀರುವೆನೆಂದು ಯೋಚಿಸಿದೆ. ಆದರೆ ಈಗ ಈ ದವಡೆಗಳಿಗೆ ನಿಷ್ಕರ್ಷ ನಾನು ಆಗ ನಿನ್ನನ್ನು ಕೊಂದುವೆನೆಂದು ಯೋಚಿಸಿದೆಯಲ್ಲ. ಬೇಡ ತಾಯೇ, ಬೇಡ ಬೇಡ. ಸತ್ಯ ಸಂದೇಯಾದ ನೀನು, ನೀತಿವಂತಳಾದ ನೀನು, ನಿನ್ನ ನಡವಳಿಕೆಯಲ್ಲಿ ನಾನು ಸೋತು ಹೋದೆ. ಈ ಜಗತ್ತಿನಲ್ಲಿ ನಿನ್ನಂತ ಸತ್ಯವಚನ ಪಾಲನೆಯವರು ಯಾರಿದ್ದಾರೆ? ಯಾರಿದ್ದಾರೆ ಹೇಳು? ಒಂದು ವೇಳೆ ನಾನು ನಿನ್ನನ್ನು ಕೊಂದು ತಿಂದರೆ ಎಂತಹ ಪಾಪಕೃತ್ಯ ಮಾಡಿದ ನನ್ನ ಮೇಲೆ ದೇವರು ಮನ್ನಿಸಲಾರೆ. ಬೇಡ, ಸಾಧ್ಯವೇ ಇಲ್ಲ. ನಿನ್ನನ್ನು ನಾನು ಕೊಳ್ಳುವುದಿಲ್ಲ. ಸಾಧ್ಯವೇ ಇಲ್ಲ. ಖಂಡವಿದ ಗೋಮಾಂಸವಿದ ಗೋವ್ಯಾಘ್ರರಾಯ, ಖಂಡವಿದ ಗೋಮಾಂಸವಿದ ಗೋವ್ಯಾಘ್ರರಾಯ, ಎನ್ನ ಗುಂಡಿಗೆಯ ಬಿಸಿ ರಕ್ತವಿದ ಗೋವ್ಯಾಘ್ರರಾಯ, ಎನ್ನ ಗುಂಡಿಗೆಯ ಬಿಸಿ ರಕ್ತವಿದ ಗೋವ್ಯಾಘ್ರರಾಯ. ಹುಲಿರಾಯ, ನೀನು ಹೇಳಿದಂತೆ ಪ್ರಕೃತಿಯ ನಿಯಮವನ್ನು ಯಾರಿಗಾದರೂ ಮೀರಲು ಸಾಧ್ಯವೇ? ನಾವು ಸಾಲು ಪ್ರಾಣಿಗಳು, ಹಸಿರನ್ನು ಹುಲ್ಲನ್ನು ಮೇಯುವವರು. ಅದನ್ನು ನೀನು ತಿನ್ನಲು ಸಾಧ್ಯವೇ? ನಾವೇ ನಿನ್ನ ಆಹಾರವಲ್ಲವೇ? ಪಶುಗಳನ್ನು ಕೊಲ್ಲದೆ ನಿನ್ನ ಹಸಿವು ನಿವಾರಿಸುವುದಾದರೂ ಹೇಗೆ? ನೀನೇ ಹೇಳು. ಇಲ್ಲಿ ಪಾಪ ಪುಣ್ಯದ ವಿಚಾರ ಇರುವುದಿಲ್ಲ. ಇಗೋ ಈ ನಿನ್ನ ಮಾತಿನಂತೆ ಬಂದಿದ್ದೇನೆ. ಬಿಸಿ ಬಿಸಿಯಾದ ರಕ್ತವನ್ನು ಕುಡಿದು ಹಸಿಯಾದ ಮಾಂಸವನ್ನು ತಿಂದು ನಿನ್ನ ಬಾಯಾರಿಕೆಯನ್ನು ನೀಗಿಸು, ನಿನ್ನ ಹಸಿವನ್ನು ತಣಿಸಿಕೊ. ಯಾಕೆ ವ್ಯಾಘ್ರಾಯ ದೂರ ಬಂಡೆಯಂತೆ ನಿಂತೆ? ವ್ಯಾಘ್ರಾಯ ಕೊಲ್ಲು ನನ್ನ. ಬೇಡ ಬೇಡವೆನಗೆ ನಿನ್ನ ಪ್ರಾಣ ಕೋಟಿ, ಹಾಡಿದಂತೆ ನಡೆದ ನಿನಗೆ ಧರೆಯೊಳಾರು ಸಾಟಿ, ಧರೆಯೊಳಾರು ಸಾಟಿ. ಕಾಡ ಮುಗವು ನಾನು ನಿನ್ನ ಕೊಂದು ಹಸಿವ ನೀಗಿಸಿ, ಕೇಡು ಬರುವ ನನಗೆ ಮಾಡಲೇನು ದೈವ ಕೋಪಿಸಿ. ಬೇಡ ಬೇಡ ಹೋಗು ಮತ್ತೆ. ನನಗೆ ಇನ್ನು ಈ ಜನ್ಮ ಸಾಕು. ನಿನ್ನಂತ ಸಾಧು ಪ್ರಾಣಿಗಳನ್ನು ಕೊಲ್ಲುವುದಕ್ಕೆ ನಾನು ಮುಂದುವರಿಯುವುದು ಯಾಕೆ? ನಿನ್ನನ್ನು ಕೊಲ್ಲರಾರೆ. ಈ ಕ್ರೂರ ಸ್ವಭಾವದ ಅಂತ್ಯವನ್ನು ಜೀವಕ್ಕೆ ಕಂಡುಕೊಳ್ಳಬೇಕಾಗಿದೆ. ಮುಂದೇನಾದರೂ ನನಗೆ ಜನ್ಮ ಇದ್ದರೆ ನಿನ್ನ ಉದರದಲ್ಲಿ ನಾನು ಮಗುವಾಗಿ ಹುಟ್ಟಬೇಕು ಎಂದು ಹಂಬಲಿ ನನಗೆ. ನಿನ್ನ ಮಗನಾಗಿ ಜನ್ಮವನ್ನು ತಾಳುತ್ತೇನೆ. ನನ್ನ ಜೀವಮಾನ ಪೂರ್ತಿ ನಿನ್ನ ಸೇವೆಯನ್ನು ಮಾಡುತ್ತೇನೆ. ಈ ಜನ್ಮದಲ್ಲಿ ಮಾಡಿದ ಪಾಪಗಳನ್ನು ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನಮ್ಮ. ಕೊಂದ ಪಾಪದ ಲೇಪನವನ್ನು ಪಡೆದುಕೊಳ್ಳುತ್ತೇನಮ್ಮ. ನನ್ನನ್ನು ಅನುಗ್ರಹಿಸುತ್ತಾಯೇ? ಆಶೀರ್ವದಿಸು. ಸಾರಿ ಸಾರಿದ ಜಯವ ಮನುಜಗೆ ಹರಿ ಪ್ರಾಣ ಕಲಿಸಿ ಹರಿಮದ ಸೇರಿಕೊಳ್ಳಿಕೊಂಡು ಎತ್ತರವಾದಂತಹ ಶಿಖರವನ್ನೇ ಇರುತ್ತೇನೆ. ನನ್ನ ಈ ದೇಹವನ್ನು ಆರ್ಯಪಾದಕ್ಕೆ ಅರ್ಪಿಸುತ್ತೇನೆ. ಆರ್ಯಪಾದಕ್ಕೆ ಅರ್ಪಿಸುತ್ತೇನೆ. ಆರ್ಯಪಾದಕ್ಕೆ ಅರ್ಪಿಸುತ್ತೇನೆ. ಯಾಕೆ ಇದನ್ನು ಮಾಡಿದೆ ನೀನು? ನನ್ನನ್ನು ಕೊಲ್ಲುವ ಹಂಬಲದಿಂದ ನೀನೇ ಸತ್ತೋದೆ ಅಲ್ಲ. ಹೋಗು, ನಿನಗೆ ಮೋಕ್ಷವೂ ಒದಗಲಿ. ನಾನು ನಂಬಿದಂತ ಸತ್ಯ ನಿನ್ನನ್ನು ಕಾಪಾಡಲಿ, ನಿನ್ನನ್ನು ಕಾಪಾಡಲಿ, ನಿನ್ನನ್ನು ಕಾಪಾಡಲಿ. ರಾಮಕೃಷ್ಣರು ಮನೆಗೆ ಬಂದರು,
ಕಾಮಧೇನು ಬಂದಂತಾಯಿತು ವರವ ಪಡೆಯಿರೋ ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೋ ಕಾಮಧೇನು ಬಂದಂತಾಯಿತು ವರವ ಪಡೆಯಿರೋ ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೋ ದಯ ಸಾಗರೆ ಭಕ್ತಿಯಿಂದ ಪದದ್ವಯವನ್ನು ಮನೆಗೊಳ್ದೇವತಿ ಮುದದಿಂದ ಜಯ ಜಯ ಮಾಯೇ ಸರ್ವ ಭಯ ವಿನಾಶಿನಿಯೇ ಕರುಣಾಧಿಕಾಯೇ ಗಾಢ ಅಂಧಕಾರದಲ್ಲಿ ಮುಳುಗಿರುವ ಈ ಜಲಾದಿಯ ಮೇಲೆ ಮೂರು ತ್ರಿಮೂರ್ತಿಗಳಾದ ನಮ್ಮ ಜನನವಾಯಿತು. ನಮ್ಮ ಹುಟ್ಟಿಗೆ ಕಾರಣವೇನು? ನಮ್ಮಿಂದ ಆಗತಕ್ಕ ಕಾರ್ಯವಾದರೂ ಏನೆಂದು ಹೇಳಿ ಅನುಗ್ರಹಿಸು ಮಾತೆ, ಅನುಗ್ರಹಿಸು. ಜಯ 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 ಸರ್ವೇಶ್ವರಿ ಆದಿಮಾಯಮ್ಮ. ಈ ಗಾಢ ಅಂಧಕಾರದಲ್ಲಿ ಮುಳುಗಿರುವ ಜಲಾದಿಯ ಮೇಲೆ ನಮ್ಮ ಮೂರ್ತಿಗಳ ಜನನವಾಯಿತು. ನಮ್ಮ ಹುಟ್ಟಿಗೆ ಕಾರಣವೇನು? ನಮ್ಮಿಂದ ಮುಂದೆ ಆಗತಕ್ಕ ಕಾರ್ಯವಾದರೂ ಏನು ಎಂಬುದನ್ನು ತಿಳಿಸಿ ಅನುಗ್ರಹಿಸುತ್ತಾಯೇ, ಅನುಗ್ರಹಿಸು. ಜಯ 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 ಅಮ್ಮ. ಗಾಢ ಅಂಧಕಾರದಲ್ಲಿ ಮುಳುಗಿರುವ ನಮಗೆ ಸುಜ್ಞಾನದ ಬೆಳಕನ್ನು ನೀಡಿ ಹೊರೆಯಲು ನೀವಲ್ಲದೆ ಅನ್ಯರ್ಯಾರಿದ್ದಾರೆ. ನಮ್ಮ ಶಿಷ್ಟಿಗೆ ಕಾರಣವೇನು? ನಮ್ಮ ಕರ್ತವ್ಯಗಳನ್ನು ನಮ್ಮನ್ನು ಪೊರೆಯಬೇಕು ತಾಯೇ, ಪೊರೆಯಬೇಕು. ಹರಿಹರ ಬ್ರಹ್ಮರೆಂದಿರಿಸಿವೆ ನಾಮವ ಹರುಷದೆ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಒರೆದು ಬಿಡದ ನಿಮಗೆ ನನ್ನ ಮುದ್ದು
ಕಂಗೊಳಿಸುವ ನೀನೇ ಬ್ರಹ್ಮ. ಧನ್ಯನಾದೆ ತಾಯಿ. ನೀಲವರ್ಣದಿಂದ ಕಂಗೊಳಿಸುವ ನೀನೇ ವಿಷ್ಣು. ಪುನೀತನಾದೆ ತಾಯಿ. ಹಣೆಯಲ್ಲಿ ಮೂರನೆಯ ಕಣ್ಣನ್ನು ಧರಿಸಿರುವ ನೀನೇ ಮಹೇಶ್ವರ. ಕೃತಜ್ಞನಾದೆ ತಾಯಿ. ಮಕ್ಕಳೇ, ಅಮ್ಮ. ನಿಮ್ಮಿಂದ ಮುಂದಕ್ಕೆ ಹಲವು ಗುಣ ಕಾರ್ಯಗಳು ನಡೆಯಬೇಕಾಗಿತ್ತು. ಹೋದ ಕಲ್ಪ ನಿಲಯವಾದ ಸಕಲ ಜೀವರಾಶಿಗಳನ್ನು ಬ್ರಹ್ಮನು ಸೃಷ್ಟಿಸಬೇಕು. ಆಗಲಿ ತಾಯಿ. ಹಾಗೆಯೇ ಹರಿವು ಅವುಗಳನ್ನು ಪಾಲಿಸಬೇಕು. ಆಗಲಿ ಮಾತೆ. ಅವುಗಳ ಪಾಪ ಪುಣ್ಯಗಳನ್ನು ನೋಡಿ ಅವುಗಳ ಲಯ ಮಾಡಬೇಕು. ಮಕ್ಕಳೇ, ಅಷ್ಟು ಮಾತ್ರವಲ್ಲದೆ ಸತ್ವರಾಜ ತಮ ವಿನೋದಿಪ್ಪ ಗುಣ ಮೂರು ಮತ್ತೆ ರಾಜಸ ಗುಣದಿ ನಿತ್ಯ ಸರಿಸಲಿ ವಿಧಾತನು ಸಾಧಿಕ ಬಿಟ್ಟು ಹರಿವು ಪುರೆಯೇ. ಮಕ್ಕಳೇ, ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ರಾಜಸ್ವ ಗುಣವನ್ನು, ಆಗಲಿ ತಾಯಿ. ಪಾಲನಾಧಿಕಾರಿ ಹರಿಗೆ ಸಾತ್ವಿಕ ಗುಣವನ್ನು, ನ್ಯಾಯಾಧೀಶ ಮಹೇಶ್ವರನಿಗೆ ತಾಮಸ ಗುಣವನ್ನು ಅನುಗ್ರಹಿಸಿದ್ದೇನೆ. ಮಕ್ಕಳೇ, ಬ್ರಹ್ಮನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿರು. ಧನ್ಯನಾದೆ ತಾಯಿ. ಹರಿಯು ಪಾಲನೆಯ ಕಾರ್ಯವನ್ನು ಮಾಡುತ್ತಾ ವೈಕುಂಠ ಶಿಖರದಲ್ಲಿರು. ಪುನೀತನಾದೆ ಮಾತೆ. ಮಗನೇ ಮಹೇಶ್ವರ, ತಾಮಸ ಗುಣಭರಿತನಾದ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿರು. ನಿಮಗೆ ಶುಭವಾಗಲಿ. ಅಮ್ಮ, ನೀನು ಕೊಟ್ಟ ಕಾರ್ಯವನ್ನು ಮಾಡುವಾಗ ನಮಗೆ ಕಷ್ಟ ಬಂದರೆ ನಾವು ಏನು ಮಾಡಬೇಕು ತಾಯೇ? ಕಷ್ಟ ಕಾಲಗಳಿಂದ ನಿಷ್ಠೆಯಿಂದ ಕೊಟ್ಟು ಸಂದರ್ಶನವ ಇಷ್ಟದಿ ಮೊರೆವೇನೆಂದ ಭಯ ಇತ್ತೈದಲು ತಟ್ಟನಂದರ್ಧಾನವ. ಮಕ್ಕಳೇ, ನಾನು ಅನುಗ್ರಹಿಸಿದ್ದ ಕಾರ್ಯವನ್ನು ಮಾಡಿಕೊಂಡು ಬರುವಾಗ ದುಷ್ಟರಿಂದ ಕಷ್ಟ ಎದುರಾದರೆ ಭಯಪಡಬೇಡಿ. ಎಲ್ಲರೂ ಒಂದಾಗಿ ನಿಷ್ಠೆಯಿಂದ ನನ್ನನ್ನು ಭಜಿಸಿದರೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಮೈದೊರೆದು ನಿಮ್ಮ ಕಷ್ಟವನ್ನು ನಿವಾರಿಸಿಕೊಡುತ್ತೇನೆ. ನಿಮಗೆ ಶುಭವಾಗಲಿ. ಅದೃಶ್ಯಲಾಗುತ್ತೇನೆ, ಅದೃಶ್ಯಲಾಗುತ್ತೇನೆ, ಅದೃಶ್ಯಲಾಗುತ್ತೇನೆ. ಮುಡಿದನೆಂದು ಭಯರೋಳು ಸೃಜಿಸುವ ಕಾರ್ಯವ ಸೃಜಿಸುವ ಕಾರ್ಯವ ಕರುಣಿಸಿದಲು ಮಾತೆಯು ಅರಿತರೆ ನಮ್ಮಲ್ಲಿ ಹಿರಿಯವನೈಸೆನ ಅರಿತರೆ ನಮ್ಮಲ್ಲಿ ಹಿರಿಯವನೈಸೆನ ಮರೆಯಲ್ಲವಿದು ಕರೆಯು ಹರಿಹರ ರಾಜಿಸಿ ಜಗಿಸುವ ಕಾರ್ಯವ ಹರಿ, ಹರ, ಏನೋ ನೀವಿಬ್ಬರು ನನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದೀರಲ್ಲ. ಪ್ರತ್ಯಕ್ಷಳಾದ ಮಾತೆ ನಮ್ಮ ಮೂವರಿಗೆ ಕೂಡ ಒಳ್ಳೆಯ ಉದ್ಯೋಗವನ್ನು ನೀಡಿ, ಮಾಡುವುದಕ್ಕೆ ಒಳ್ಳೆ ಕೆಲಸವನ್ನು ನೀಡಿ, ಹಾಗೂ ಒಂದು ಉತ್ತಮವಾದ ಸ್ಥಾನವನ್ನು ನೀಡಿ ನಮಗೆ ಒಳ್ಳೆಯ ಗುಣಕಾರದ ಹೆಸರನ್ನು ನೀಡಿದ್ದಾಳೆ. ಅಲ್ಲಿ ನೋಡಿ, ನಮ್ಮ ಮಾತೆಯು ಮೊದಲು ನನ್ನ ಹೆಸರನ್ನು ಕರೆದದ್ದು.
ಹಾಗಾಗಿ ನಾನೇ ಜ್ಯೇಷ್ಠನು ಮತ್ತು ನಾನೇ ಶ್ರೇಷ್ಠನು. ನಾನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತೇನೆ, ಹರಿ ನೀನು ಪಾಲನೆಯ ಕಾರ್ಯವನ್ನು ಮಾಡು, ಮತ್ತು ಹರನು ಲಯಾದಿ ಕಾರ್ಯವನ್ನು ಮಾಡುತ್ತಾನೆ. ನೀವಿಬ್ಬರು ಕೂಡ ನಾನು ಹೇಳಿದ ಹಾಗೆ ಕೇಳತಕ್ಕದ್ದು. ಬ್ರಹ್ಮ, ನಿನ್ನ ಮಾತನ್ನು ಕೇಳುತ್ತಿರುವಾಗ ನನಗೆ ನಗು ಬರುತ್ತಿದೆ. ಯಾಕೆ? ಮಾತೆ ಮೊದಲು ನಿನ್ನ ಹೆಸರನ್ನು ಕರೆದದ್ದು ತಾನೆ, ಹಾಗಾಗಿ ನೀನು ಅಂದುಕೊಂಡೆ ನೀನು ದೊಡ್ಡವನೆಂದು. ಆದರೆ ಇಲ್ಲಿ ಸೃಷ್ಟಿಯ ಕಾರ್ಯಕ್ಕಿಂತ ಪಾಲನ ಕಾರ್ಯವೇ ಶ್ರೇಷ್ಠವಾದದ್ದು. ನಿನ್ನ ಮಾತು ಬಿಡು, ಹರನ ವಿಷಯ ಹೇಗೆ? ಬ್ರಹ್ಮ, ನೀನು ಶ್ರೇಷ್ಠನೆಂದು ತಿಳಿದಿರಬಹುದು, ಆದರೆ ಸೃಷ್ಟಿ ಲಯಗಳಲ್ಲಿ ಸರಿಯಾಗಿ ಮಸಿದು ನಾನೇ ಶ್ರೇಷ್ಠನು. ಆದರೆ ನೀನು ಲಯ ಮಾಡುತ್ತೀಯಲ್ಲ, ಅದು ನನ್ನ ಸೃಷ್ಟಿಯಲ್ಲವೇ? ನಾನು ಸೃಷ್ಟಿ ಮಾಡಿದ ಹಾಗೆ ಹರಿಯು ಪಾಲನೆ ಮಾಡುತ್ತಾರೆ ಮತ್ತು ನೀನು ಅದನ್ನು ಲಯ ಮಾಡುತ್ತೀಯ. ಹಾಗಾಗಿ ಇಲ್ಲಿ ಸೃಷ್ಟಿಯ ಕಾರ್ಯವೇ ಶ್ರೇಷ್ಠ. ಬ್ರಹ್ಮ, ಸೃಷ್ಟಿ ಕಾರ್ಯವು ಮತ್ತೊಂದು ಘನವಲ್ಲ. ಕೆಟ್ಟು ಹೋಗದಿರಲಿ ಕೊಟ್ಕೊಳ್ಬೇಕಾದುದು ಮೊರೆಯುವ ಹರನೇ ಶ್ರೇಷ್ಠವೆಂದೊರೆದಹರೇ ಸೃಷ್ಟಿ ಕಾರ್ಯವದ ತುಂಗುಗನವಲ್ಲ. ಬ್ರಹ್ಮ, ಸೃಷ್ಟಿಯ ಕಾರ್ಯಕ್ಕಿಂತ ಪಾಲನೆ ಕಾರ್ಯವೇ ಶ್ರೇಷ್ಠವಾದದ್ದು. ಅದು ಹೇಗೆ? ನೀನು ಸೃಷ್ಟಿ ಮಾಡಿದ ಜೀವಕ್ಕೆ ಕೊಟ್ಟು ಬರೆಯುವ ಕಾರ್ಯ ಮಾಡುವವನು ನಾನು. ಹಾಗಾಗಿ ಸೃಷ್ಟಿಯ ಕಾರ್ಯಕ್ಕಿಂತ ಪಾಲನೆಯ ಕಾರ್ಯವೇ ಶ್ರೇಷ್ಠವಾದದ್ದು. ನಿನ್ನ ವಿಷಯ ಬಿಡು, ಹರನ ವಿಷಯ ಹೇಗೆ? ಹರನಂದನಾಕ್ಷಣ ಸರಿ ನಿನ್ನ ವಚನವು ಪೊರೆಯುವಾತನು ಶ್ರೇಷ್ಠನು. ಹರಿಹರನಮ್ಮಲ್ಲಿ ಭೇದವಿಲ್ಲದೆ ನಿನ್ನೊಳು, ಹರಿಹರನಮ್ಮಲ್ಲಿ ಭೇದವಿಲ್ಲದೆ ನಿನ್ನೊಳು ಎರಕವಾಗಿರುವನು ನಾನು. ಹರನಂದನಾಕ್ಷಣ ಸರಿ ನಿನ್ನ ವಚನವು ಪೊರೆಯುವಾತನು ಶ್ರೇಷ್ಠನು. ಹರಿ, ಬ್ರಹ್ಮ, ನಿನ್ನಲ್ಲಿ ವಾದವಿಲ್ಲ, ಹಿಂದಕ್ಕೆ ಸರಿ. ಆಯ್ತು, ನನಗೆ ಸರಿ, ವಾದವ ಬೇಡ. ಬ್ರಹ್ಮ, ನಿನ್ನ ಮಾತನ್ನು ಕೇಳುತ್ತಾ ಇರುವ ಯಾರು ದೊಡ್ಡವರೆಂದು ನಾನು ತಿಳಿದುಕೊಂಡೆ. ಸೃಷ್ಟಿಯ ಕಾರ್ಯಗಳಿಂದ ಕಾರ್ಯವೇ ಶ್ರೇಷ್ಠಲ್ಲ. ಹಾಗಾಗಿ ನಿನ್ನಲ್ಲಿ ಭೇದವಿಲ್ಲ. ನಾನು ನಿನ್ನಲ್ಲಿ ಐಕ್ಯನಾಗುತ್ತೇನೆ. ನನಗೆ ಅವಕಾಶ ಮಾಡಿಕೊಡು. ಸರಿ, ಹೀಗೆ ಬಾ. ಕಾರ್ಯವನ್ನು ಆರಂಭಿಸುವ ಮೊದಲೇ ನಾವು ಹೀಗೆ ವಾದಿಸಿದರೆ ಮಾತೆ ಏನೆಂದು ಹೇಳುವಲು? ಹಾಗಾಗಿ ನಮ್ಮಲ್ಲಿ ವಾದ ಬೇಡ, ಶೋಧನೆ ಮಾಡುವ. ಹೇಗೆ? ಕಳೆದ ಕಲ್ಪದಿ ಲಯವಾದ ಜೀವರಾಶಿ ಯಾರ ಉದರದಲ್ಲಿ ಹೆಚ್ಚಾಗಿದೆ ಎಂದು ನೋಡೋಣ. ಯಾರ ಉದರವನ್ನು ಯಾರು ಸೇರಬೇಕು? ನೀನು ನನ್ನ ಉದರವನ್ನು ಸೇರು, ನಾನು ನಿನ್ನ ಉದರವನ್ನು ಸೇರುತ್ತೇನೆ. ಸರಿ ಸರಿ, ಆದೀತು. ಬಾ ಈಗ. ಎಂತ ನೀನು
ನಾನು ಶ್ರೇಷ್ಠನಾದ ಕಾರಣಕ್ಕೆ ನೀನು ಮೊದಲು ನನ್ನ ಉದರವನ್ನು ಸೇರಬೇಕು. ಸರಿ. ಹರಿಯು ಈಗ ನನ್ನ ಉದರವನ್ನು ಸೇರಿದ್ದಾನೆ. ಅವನಿಗೆ ತಲೆಗೇರಿದ ಪಿತ್ತವನ್ನು ಕೆಳಗಿಳಿಸಬೇಕು. ಹಾಗಾಗಿ ನಾನು ನವದ್ವಾರಗಳನ್ನು ಬಂಧಿಸುತ್ತೇನೆ. ನವದ್ವಾರಗಳನ್ನು ಬಂಧಿಸಿದರೆ ನನಗೆ ಜೀವಿಸಲು ಕಷ್ಟವಾದೀತು. ಹಾಗಾಗಿ 8 ದ್ವಾರಗಳನ್ನು ಬಂಧಿಸಿ ಮುಂದೆ ಏನಾಗಿತ್ತೆಂದು ನೋಡೋಣ. ಪರಿಕಸಲು ಬಳಿಕಲ್ಲಿ ಕಳ್ಳನು ಸರಿದ ಪ್ರಳಯ ಹೋಗಿದ ಧರೆಗಳೆಲ್ಲ ಬ್ರಹ್ಮನ ಉದರವನ್ನು ಪ್ರವೇಶಿಸಿದೆ. ಆದರೆ ನೋಡುವುದಾದರೂ ಏನು? ಬ್ರಹ್ಮನ ಉದರದಲ್ಲಿ ಕಳೆದ ಕಲ್ಪದಿ ಲಯವಾದ ಸಕಲ ಜೀವರಾಶಿಯು ಈತನ ಉದರದಲ್ಲಿ ಇದೆ. ಬ್ರಹ್ಮನೂ ಇದ್ದಾನೆ, ಹರನೂ ಇದ್ದಾನೆ, ಆದರೆ ನಾನು ಮಾತ್ರ ಇಲ್ಲ. ನೋಡಿದರೆ ಯಾವುದಕ್ಕೂ ಚೇತನ ಎಂಬುವುದಿಲ್ಲ. ಈತನ ಉದರದಲ್ಲಿ ಮತ್ತೇನಿರಬಹುದೆಂದು ಮುಂದಕ್ಕೆ ಹೋಗಿ ನೋಡಿದರೆ ಈತನ ಉದರವು ಬಂಗಾರ ಬಣ್ಣದಿಂದ ಕೂಡಿದೆ. ಈ ವಿಚಾರವನ್ನು ಆದಷ್ಟು ಬೇಗ ಹೊರಗೋಗಿ ಈತನಲ್ಲಿ ತಿಳಿಸಬೇಕು. ಆದಷ್ಟು ಬೇಗ ಹೊರಗೋಗಿ ಈತನಲ್ಲಿ ಈ ವಿಚಾರವನ್ನು ತಿಳಿಸಬೇಕು ಎಂದುಕೊಂಡರೆ ಬ್ರಹ್ಮನು ಅಷ್ಟದ್ವಾರವನ್ನು ಬಂಧಿಸಿ ಅಧೋದ್ವಾರವನ್ನು ತೆರೆದಿಟ್ಟಿದ್ದಾನೆ. ಬಂದರೆ ಇದರಲ್ಲಿ ಬರಲಿ ಎಂದುಕೊಂಡಿದ್ದಾನೆ. ನನಗೆ ಮಾನ ಅಪಮಾನ ಎಲ್ಲವೂ ಸಮಾನ. ಇದರಲ್ಲಿಯೇ ಹೊರಡುತ್ತೇನೆ. ಶೋಧಿಸಿದೆನು ನಿನ್ನುದರವ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡನು ಬರಗಲೆ ಮೆರೆವ ಹೋದ ಕಲ್ಪದಿಲಯವಾದ ಸರ್ವ ಮೇದಿನಿಗಳು ಮೆರೆಯುವ ವಿನೋದ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡನು ಬರಗಲೆ ಮೆರೆವ ನಿನ್ನ ಉದರದಲ್ಲಿ ಕಳೆದ ಕಲ್ಪದಿ ಲಯವಾದ ಸಕಲ ಜೀವರಾಶಿಯೂ ಇದೆ. ಹೌದೇ? ಅಷ್ಟು ಮಾತ್ರ ಅಲ್ಲದೆ ಯಾವುದಕ್ಕೂ ಚೇತನ ಎಂಬುದಿಲ್ಲ. ಅಯ್ಯೋ, ನಾನು ಸೃಷ್ಟಿಯ ಕಾರ್ಯವನ್ನೇ ಪ್ರಾರಂಭಿಸಲಿಲ್ಲ ಅಲ್ಲ. ಎಲ್ಲದಕ್ಕೂ ಜೀವವಿದ ಬರ್ತದೆ. ಬರುತ್ತೆ ತಾನೇ? ಬರ್ತದೆ. ಮುಂದೇನು ಇರಬಹುದು ಎಂದು ನೋಡಿದರೆ ನಿನ್ನ ಗರ್ಭವು ಬಂಗಾರ ಬಣ್ಣದಿಂದ ಕೂಡಿದೆ. ಹಾಗಾಗಿ ನಿನಗೆ ಒಂದು ಹೆಸರಿಡಬೇಕು ಎಂದುಕೊಂಡಿದ್ದೇನೆ. ಯಾರಿಗೆ? ಅಪ್ಪ ಮಗನಿಗೆ. ಎಂತ ನೀನು ಅಪ್ಪನಾಗುವುದಾ? ಸುಮ್ಮನೆ ಮಾರಯ್ಯ. ಆಯ್ತಾಯ್ತು. ನಿನ್ನ ಗರ್ಭವು ಬಂಗಾರ ಬಣ್ಣದಿಂದ ಕೂಡಿರುವುದರಿಂದ ನಿನಗೆ ಹಿರಣ್ಯ ಗರ್ಭ ಎಂದು ಹೆಸರಿಡುತ್ತೇನೆ. ಓಹೋ, ಸಂತೋಷವಾಯಿತು. ಆದರೆ ಕೊಟ್ಟದನ್ನು ಇಟ್ಟಿಕೊಳ್ಳುವ ಜಾಯಮಾನ ನನ್ನದಲ್ಲ. ಹಾಗಾಗಿ ನೀನು ಹೋದದ್ದು ಹೇಗೆ? ಬಾಯಿಂದ. ಬಂದದ್ದು ಹೇಗೆ? ಅಧೋದ್ವಾರದಿಂದ. ಅದರಿಂದ ಬಂದೆಯಾ? ನೀನು ಬಿಟ್ಟದಕ್ಕೆ ನಾನು ಬಂದದ್ದು. ನೀನು ಅಧೋದ್ವಾರದಿಂದ ಹೋದ ಕಾರಣಕ್ಕೆ ನಿನಗೆ ಅಧೋಕ್ಷಜ ಎನ್ನುವ ಹೆಸರು ನೀಡುತ್ತೇನೆ. ಸರಿ, ಈಗ ನೀನು ನನ್ನ ಉದರವನ್ನು ಪ್ರವೇಶಿಸು. ನೀನು ಆಗಲೇ ಹೇಳಿ ಆಯ್ತಲ್ಲ ನಾನು ಶ್ರೇಷ್ಠನು ಎಂದು. ಇನ್ನ ಪರಿಶೀಲನೆ ಶೋಧಿಸಬೇಕಾ? ಮಾತು ಕೊಟ್ಟ ಬಿಟ್ಟ ಬ್ರಹ್ಮನಾಗಬೇಡ. ಆಯ್ತಾಯ್ತು, ಹೊರಡುತ್ತೇನೆ.
ಬ್ರಹ್ಮನ ಉದರವನ್ನು ಪ್ರವೇಶಿಸಿದಾಗ ಬ್ರಹ್ಮ ಅಷ್ಟದ್ವಾರವನ್ನು ಬಂಧಿಸಿ ಅಧೋದ್ವಾರವನ್ನು ತೆರೆದಿಟ್ಟಿದ್ದ. ಆದರೆ ನಾನು ಹಾಗೆ ಮಾಡಲ್ಲ. ನವದ್ವಾರವನ್ನು ಬಂಧಿಸಿ ಬಾಯಿ ಮುಚ್ಚಿಡುತ್ತೇನೆ. ಸುರತ ವೈಶ್ಯರು ಕೇಳಿ ಪರಮೇಶ್ವರಿಗರು ಹರಿಯ ಜಠರವ ಕೊಡುಕಲಿ ಪರಿಕಿಸಿ ಕಂಡನು ಸಲಿದ ಕಲ್ಪಗಳಲ್ಲಿ ಮೆರೆಗೊಂಡ ಧರಣಿ ಎಲ್ಲವನು ಹರಿಯ ಉದರವನ್ನು ಸೇರಿದ್ದೇನೆ. ಸಕಲ ಕಲ್ಪ ಎಲ್ಲ ಜೀವರಾಶಿಗಳು ಕೂಡ ಇವನ ಉದರದಲ್ಲಿ ಅಡಕವಾಗಿದೆ. ಸಾಧು ಸನ್ಯಾಸಿಗಳು, ಶಿವ, ರುದ್ರರು, ಮುಕ್ಕೋಟಿ ದೇವತೆಗಳು ಎಲ್ಲರೂ ಇವನ ಉದರದಲ್ಲಿದ್ದಾರೆ. ಹರಿಯೂ ಕೂಡ ಹರ ಬ್ರಹ್ಮನೂ ಇದ್ದಾನೆ. ಎಲ್ಲವನ್ನೂ ಬ್ರಹ್ಮಾಂಡವನ್ನೇ ಧರಿಸಿಕೊಂಡ ಇವನು ಬ್ರಹ್ಮಾಂಡ ಭರಿತನಾಗಿದ್ದಾನೆ. ನಾನು ಇವನ ಬಳಿ ವಾದ ಮಾಡಬಾರ್ದಿತ್ತು. ಆದಷ್ಟು ಬೇಗ ಹೊರಗೆ ಹೋಗಿ ಇವನ ಬಳಿ ಈ ವಿಚಾರವನ್ನು ಹೇಳುತ್ತೇನೆ. ಹರಿಯು ನವದ್ವಾರಗಳನ್ನು ಕೂಡ ಬಂಧಿಸಿ ತನ್ನ ಸಾಮರ್ಥ್ಯವನ್ನು ತೋರಿಸಿಕೊಂಡಿದ್ದಾನೆ. ಆದರೆ ನಾನಿಲ್ಲಿಂದ ಹೊರಗೆ ಹೋಗುವುದು ಹೇಗೆ? ಪ್ರತ್ಯಕ್ಷಳಾದ ಮಾತೆ ಕಷ್ಟದ ಸಮಯದಲ್ಲಿ ನನ್ನನ್ನು ಭಕ್ತಿಯಿಂದ ಸ್ಮರಿಸಿರಿ ಎಂದು ಹೇಳಿದ್ದಾಳೆ. ಹಾಗಾಗಿ ಅವಳನ್ನೇ ಸ್ಮರಿಸುತ್ತೇನೆ. ಸ್ಮರಿಸಿ ಭಕ್ತಿಯುಳ್ಳಾದಿ ಮಾಯ ಹರಿಯ ನಾಭಿ ಕಮಲನಾಳಗೆ ಮೆರೆವ ಪಥವೋ ತರಿಸಿ ಪೊರಟ ಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯೆಯ ವರಸಿ ಪಟವತ್ರದಲ್ಲಿ ಮಲಗಿರಲು ನಿದ್ರೆಯೊಳಲು ಕಾಲ್ಬೆರಳಿರಿಸಿ ಬಾಯೊಳಗೆ ಹರನು ಆಗಲೇ ನನ್ನ ಉದರವನ್ನು ಪ್ರವೇಶಿಸಿದ್ದಾನೆ. ಈಗ ಬ್ರಹ್ಮನೂ ನನ್ನ ಉದರದಲ್ಲಿದ್ದಾನೆ. ಮೂರು ಮೂರ್ತಿಗಳು ಒಂದಾಗಿದ್ದರಿಂದ ಏಕೋ ಜಡತ್ವ ತುಂಬಿದೆ. ದೂರದಿಂದ ವಟವೃಕ್ಷದ ಎಲೆಯೊಂದು ಬರುತ್ತಿದೆ. ಬಾಲ ಮುಕುಂದನಾಗಿ ಎಡಕಾಲ ಬೆರಳನ್ನು ಬಾಯಿಗೆ ಇಟ್ಟು ಮಲಗುತ್ತೇನೆ. ಬರುದಲ್ಲ ಕಮಲಜವು ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದು ನಾಡಿಸಿ ನೋಡಿ ಬೆರೆದ ಮೊಗದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿನು ಪರಿಶೋಭಿಸುತ್ತಲ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇದಗಳು ಆದಿಮಾಯನ್ನೇ ಸ್ಮರಿಸುತ್ತಿದ್ದೆ. ಅವಳನ್ನೇ ಸ್ಮರಿಸಿಕೊಂಡಾಗ ಒಂದು ದಿವ್ಯ ಬೆಳಕು ಕಂಡಿತು. ಅದನ್ನೇ ಅನುಸರಿಸಿಕೊಂಡು ಮೇಲಕ್ಕೆ ಏರಿದರೆ ಕಮಲದಲ್ಲಿ ಕುಳಿತಿದ್ದೇನೆ. ಬಲಕ್ಕೆ ಒಂದು ಮುಖ, ಎಡಕ್ಕೆ ಒಂದು ಮುಖ, ಹಿಂದಕ್ಕೆ ಒಂದು ಮುಖ, ಮೇಲೊಂದು ಮುಖ, ಹೀಗೆ ಪಂಚಮುಖ ಇರುವ ಬ್ರಹ್ಮನಾಗಿದ್ದೇನೆ. ಹಾಗೂ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಿದ್ದೆ. ಆದರೆ ಹರಿಯು ಎಲ್ಲಿ? ನೋಡಬಾರದೆ ವಟವೃಕ್ಷದ ಎಲೆಯ ಮೇಲೆ
ವರಿಸುತ್ತಲಿ
ಏನಾಶ್ಚರ್ಯವಿದು! ಅತ್ತ ಇತ್ತ ಸುತ್ತ ಮುತ್ತ ಎತ್ತ ನೋಡಿದರೂ ಜಲರಾಶಿ. ನನ್ನ ಕಣ್ಣಿಗೆ ಬೇರೇನು ಗೋಚರಿಸುತ್ತಿಲ್ಲವಲ್ಲ. ನಾನು ಹೇಗೆ ಹುಟ್ಟಿಕೊಂಡೆ? ನನ್ನ ಹುಟ್ಟಿಗೆ ಕಾರಣ ಯಾರು? ನನ್ನ ಅಪ್ಪ ಯಾರು? ನನ್ನ ಅಮ್ಮ ಯಾರು? ಏನೂ ತಿಳಿದಿಲ್ಲ. ಈ ಜಲದಿಯನ್ನು ಕಣ್ಣಾಡಿಸಿಕೊಂಡು ಬರುವೆನು. ಅರರೆ, ಏನೋ ಆಶ್ಚರ್ಯ ಕಾಣುತ್ತಿದೆ. ಅತ್ತ ಇತ್ತ ಸುತ್ತ ಮುತ್ತ ನನ್ನ ಕಣ್ಣಿಗೆ ಬೇರೇನು ಗೋಚರಿಸುತ್ತಿಲ್ಲವಲ್ಲ. ನಾನು ಹೇಗೆ ಒಟ್ಟಿಕೊಂಡೆನು? ನನ್ನ ಅಪ್ಪ ಯಾರು? ನನ್ನ ಅಮ್ಮ ಯಾರು? ನನ್ನ ಬಾಂಧು ಬಂದಾರಾದರೆ ಯಾರು? ಈ ಜಲರಾಶಿಯಲ್ಲಿ ಕಣ್ಣಾಡಿಸಿಕೊಂಡು ಬರುವೆನು. ಯಾರು ನೀನು? ನೀನು ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಹೆಸರೇನು? ನಿನ್ನ ಹೆಸರೇನು? ಓಹೋ, ನಿನ್ನ ಪರಿಚಯ ನಿನಗಿಲ್ಲ, ಇನ್ನು ನನ್ನ ಪರಿಚಯ ನಿನಗಿರುತ್ತದೆ. ಹಾಗೆ. ಓ, ನಾವು ಹೀಗೆ ಮಾಡಿದರೆ ಹೇಗೆ? ಹೇಗೆ? ನಮ್ಮಲ್ಲಿ ಒಂದು ಸಂಬಂಧವನ್ನು ಬೆಳೆಸೋಣ. ಆಗಬಹುದಲ್ಲ? ಆಗಬಹುದು. ನಿನ್ನನ್ನು ನೋಡಿದ ಕ್ಷಣದಿಂದ ಏನೋ ಒಂದು ರೀತಿಯ ಪ್ರೀತಿ ಗೌರವ ಹೆಚ್ಚಾಗುತ್ತಿದೆ. ಓಹೋ, ಅದಲ್ಲದೆ ನೀನು ನನಗಿಂತನೂ ಎತ್ತರ. ಆದ್ದರಿಂದ ನಾನು ನಿನ್ನನ್ನು ಅಣ್ಣ ಎಂದು ಕರೆಯುತ್ತೇನೆ. ಆಗಬಹುದಾ? ಅಯ್ಯ, ನಿನ್ನನ್ನು ನೋಡಿದ ಕ್ಷಣ ಏನೋ ಒಂದು ರೀತಿಯ ವ್ಯಾಮೋಹ ನಿನ್ನಡೆಗೆ ಸೆಳೆಯುತ್ತಾ ಉಂಟು. ಅದಲ್ಲದೆ ನಿನ್ನಕ್ಕಿಂತ ಗಿಡ್ಡ, ಹಾಗಾಗಿ ನಾನು ನನ್ನ ತಮ್ಮ ಎಂದು ಕರೆಯುತ್ತೇನೆ. ಅಣ್ಣ, ತಮ್ಮ. ಅಣ್ಣ, ನಮ್ಮಿಬ್ಬರ ಸಂಬಂಧವನ್ನು ಬೆಳೆಸಿದ್ದೇವೆ. ತಮ್ಮ, ಏನೋ ಒಂದು ರೀತಿಯ ಉದರಾಗ್ನಿ ಭೇದಿಸುತ್ತಾ ಉಂಟು. ಹಸಿವು ಕಾಣಬೇಕು. ಅಣ್ಣ, ಅಣ್ಣ, ಗಂಟಲಿಗಿಂತ ಕೆಳಗೆ ಸೊಂಟದಿಂದ ಮೇಲೆ ಮಧ್ಯಪ್ರದೇಶದಲ್ಲಿ ಏನೋ ಒಂದು ರೀತಿಯ ಕುಚುಪುಡಿ ಆಗುತ್ತಾ ಉಂಟು. ಅದು ಹಸು ಕಾಣಬೇಕು. ಈ ಜಲದಿಯನ್ನು ಶೋಧಿಸೋಣ. ಶೋಧಿಸುವುದರಿಂದ ಒಳಗಿರುವ ಮೀನು ಮೇಲಕ್ಕೆ ಬರಬಹುದು. ಹೌದು ಹೌದು.
ಅದನ್ನು ಹೊಡೆದಾಗ ಅಪ್ಪಚ್ಚಿ ನನಗೆ ಏನ್ ಸಿಗ್ಲಿಲ್ಲ, ನಿನಗೇನಾದರೂ ಸಿಕ್ಕಿತೆ? ಅದು ನನಗೆ ಗೊತ್ತಿತ್ತು ತಮ್ಮ. ನನಗೊಂದು ಪ್ರಾಣಿ ಸಿಕ್ಕಿತ್ತು ತಮ್ಮ. ಒಮ್ಮೆ ತಿರುಗಂತೆ. ನೀನೇ ಕಾಣಿಸುತ್ತೀಯಾ? ಅರ್ಧ ತಿರುಗು. ಅರ್ಧವಾ? ಸರಿ, ನೀನೇ ಕಾಣಿಸುತ್ತೀಯಾ? ಅಯ್ಯೋ ಮಾರಯ್ಯ, ನನ್ನ ಕೈಯ ಬೆರಳನ್ನು ನೋಡು. ಏನಿದು ಇಷ್ಟು ಉದ್ದೋಗರು, ಅದರಲ್ಲೊಂದು ಇಷ್ಟು ಕೊಳಕು. ಅಯ್ಯೋ ಅದನ್ನು ಬಿಡು, ನನ್ನ ಕೈಯ ಬೆರಳನ್ನೇ ನೋಡುತ್ತಾ ಬಾ. ಹೌದಣ್ಣ, ಅದನ್ನು ಹಿಡಿಬೇಕು. ಮುಂದುವರಿಯೋಣ. ಸರಿ ಅಣ್ಣ. ಹರಿಯ ನಾಮಿ ಕಮಲ ನಾಳಗೆ ಮರೆಗೊಳ್ಳುತ್ತಲೇ ವಿದಾತ ಮನನೆ ತರಹರಿಸಿದನು ದೈತ್ಯನುರೆದಿನ ಬರುವರೆವರನ ಅದೆಲ್ಲಿಂದ ಬಂದರಪ್ಪ ದೂತರಿಬ್ಬರು? ಬೆನ್ನಟ್ಟುತ್ತಿದ್ದಾರೆ. ಹರಿಯ ನಾಭೀ ಕಮಲದಲ್ಲಿ ಅಡಗಿದ್ದೇನೆ. ಅಮ್ಮ ತಾಯಿ ಆದಿಮಾಯೇ ರಕ್ಷಿಸಮ್ಮ. ಮರುಗಲೇಗೆ ವಿಧಾತ ಮನದಲ್ಲಿ ಸರಿಸಿದ್ದಾರೆ ನಿಂದನೆ ಬರೀ ಉರೆಯ ಬಾರದ ಬಂದ ಕಷ್ಟವನ ಗೊಂಬೆ ಮಗನೇ ಬ್ರಹ್ಮ, ಅಮ್ಮ, ಕಣ್ಣೀರ ಧಾರೆಯನ್ನು ಯಾಕೆ ಸುರಿಸುತ್ತಿರುವೆ? ಯಾಕೆ ಮರುಕ? ಏನು ಕಷ್ಟ ಬಂತು? ಯಾಕೆ ಸ್ಮರಿಸಿದೆ ಹೇಳು? ಜಲದಲ್ಲಿ ಹುಟ್ಟಿಕೊಂಡ ಕಲ್ಲರಿಬ್ಬರು ನನ್ನನ್ನು ತಿನ್ನಲು ಬರುತ್ತಿದ್ದಾರೆ. ಭಯಗೊಂಡೆ ತಾಯಿ. ಅಮ್ಮ ತಾಯಿ, ನೀಯೇ ರಕ್ಷಿಸಬೇಕು ತಾಯಿ. ಶ್ರೀ ಹರಿಯ ಸೇರಿಹ ಕಾರಣದುಳು ಇರುವ ನಿದ್ರೆಯೊಳಿನ್ನು ಶೀಘ್ರ ತೊಳಗಳಿಗೆ ಹೋಗುವೆನು. ಬರದೊಳೆಚ್ಚರಗೊಂಡು ದೈತ್ಯರ ತರಿದು ಬರದೊಳೆಚ್ಚರಗೊಂಡು ದರಿದು ದೈತ್ಯರ ಕೊಡುವೆನು ಭೀತಿ ಬಿಡೆಯೇ ಬರಸು ದರ್ಶನ ಕೊಡುತ್ತವಗೆ ಮರುಗಬೇಡ. ವಿಧಾತ, ಮರುಗಬೇಡ. ನಾನು ಶ್ರೀ ಹರಿಯನ್ನು ಸೇರಿದ ಕಾರಣ ಅವನು ನಿದ್ರಾಶಕ್ತನಾಗಿದ್ದಾನೆ. ಈ ಕ್ಷಣವೇ ಶ್ರೀ ಹರಿಯನ್ನು ಬಿಟ್ಟು ಹೋಗುತ್ತೇನೆ. ಈ ಸುದರ್ಶನವನ್ನು ಶ್ರೀ ಹರಿಗೆ ಕೊಡುತ್ತೇನೆ. ಅಲ್ಲಿ ತನಕ ನಾನೆಲ್ಲಿರಣಮ್ಮ? ಹರಿಯ ನಾಭೀ ಕಮಲದಲ್ಲಿ ಹುಡುಕಿಕೊಂಡಿರು.
ದಾಹನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಇದರಿಂದ ಎಚ್ಚೆತ್ತಾಗ ಏನೋ ಬದಲಾವಣೆ. ಚಕ್ರಾಯುಧವನ್ನು ದೊರೆತಿದೆ. ಅಂತರಂಗದಲ್ಲಿ ಆನಂದವಿದೆ. ಯಾಕಿರಬಹುದು? ಕಿರು ನಗುವನ್ನು ಬೀರುತ್ತಾ ಕುಳಿತಿರುತ್ತೇನೆ. ಕೈಗೆ ಸಿಕ್ಕಿದ ಪ್ರಾಣಿಯನ್ನು ಹುಡುಕುತ್ತಾ ಮುಂದೆ ಬಂದವರು. ಆದರೆ ಇಲ್ಲಿ ಯಾವುದೋ ಒಂದು ಬೇರೆ ಪ್ರಾಣಿ ಕುಳಿತಿದೆ. ಹೌದಣ್ಣ. ಯಾರು ನೀನು? ಈ ಜಲಜಯ ಮಧ್ಯದಲ್ಲಿ ಯಾಕೆ ಒಬ್ಬನೇ ಕುಳಿತಿರುವೆ? ಆದರೆ ನಾವು ಮೊದಲು ಕಂಡ ಪ್ರಾಣಿಗೆ 5 ತಲೆ ಇತ್ತು. ಆದರೆ ನಿನಗೆ ಒಂದೇ ತಲೆ. ಆ ಪ್ರಾಣಿ ನೋಡಲು ಬಿಳಿ 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 ಇತ್ತು. ಆದರೆ ನೀನು ನಮ್ಮಂತೆ ಕಪ್ಪು ಕಪ್ಪು. ಆ ಪ್ರಾಣಿ ನಮ್ಮನ್ನು ನೋಡಿದರೆ ಗಡಗಡ ಕಡಗುತ್ತಿತ್ತು. ಆದರೆ ನೀನು ನಮ್ಮನ್ನು ನೋಡಿದರೆ ಕಿರುಡಗೆಯನ್ನು ಬೀರುತ್ತಿದ್ದೀಯಾ? ಯಾಕೆ ಈ ಜಾಗದಲ್ಲಿ ಕುಳಿತುಕೊಂಡಿರುವೆ?
ನಾವು ವೀರರು, ಧೀರರು. ಈ ನಾಲ್ಕು ಕಡೆ ಕಾಣುತ್ತಿರುವ ಜಲದಿಯಲ್ಲಿ ನಾನು ಅಧಿಕಾರಿ. ಜಲದಿ ಗುಡಿಯ ತಾನೆಂದು ಅಪ್ಪಮಯ್ಯವನೇ, ಈ ಜಲದಿಗೆ ಒಡೆಯನೆಂದು ಅಹಂಕಾರದಿಂದ ಕೊಚ್ಚಿಕೊಳ್ಳಬೇಡವು. ನಾವೆಂತಹ ತ್ರಿವಿಕ್ರಮರೆಂದು ತಿಳಿಯದೆ ಸಲುಗೆಯಿಂದ ಮಾತಾಡಿದರೆ ಎಚ್ಚರಿಕೆ. ಮೊದಲು ಕಂಡ ಪ್ರಾಣಿಯನ್ನು ತೋರಿಸು ನಮಗೆ. ಅದು ಹೇಗಿತ್ತು? ನಾವು ಮೊದಲು ಕಂಡ ಪ್ರಾಣಿಗೆ 5 ತಲೆ ಇತ್ತು, ಆದರೆ ನಿನಗೆ ಒಂದೇ ತಲೆ. ಆ ಪ್ರಾಣಿ ನಮ್ಮನ್ನು ನೋಡಿದರೆ ಗಡಗಡನೆ ನಡುಗುತ್ತಿತ್ತು, ಆದರೆ ನೀನು ಕಿರುನಗೆಯನ್ನು ಬೀಳುತ್ತಿದ್ದೀಯಲ್ಲ. ಆ ಪ್ರಾಣಿಯನ್ನು ತೋರಿಸು, ಇಲ್ಲವಾದರೆ ನಾನು ನುಂಗಿ ಬಿಡುವೆನು. ನಿಮ್ಮ ಗಂಟಲಲ್ಲಿ ಇಳಿಯುವುದು ನಾನಲ್ಲ, ಇಳಿಸಿಕೊಂಡೆವು. ನಿಮ್ಮ ಉದರದಲ್ಲಿ ವಿಷವಾದೇನು? ಕರಗಿಸಿಕೊಂಡೆವು ನಾವು. ಕೆಟ್ಟ ಛಲವನ್ನು ಮಾಡಿದೀರಿ. ಒಳ್ಳೆಯ ಮನಸ್ಸಿನಿಂದ ನನಗೆ ಶರಣಾದರೆ ನಿಮ್ಮನ್ನು ಉಳಿಸುತ್ತೇನೆ. ತಳಿಗಳ ಇದರವನ್ನು ಸಹಿತ ಕಳುಗಳಾದ ನೀವೆಲ್ಲ ನನ್ನಲ್ಲಿ ಸೇರಿಕೊಂಡಿರುವವರು. ತಿಳಿದು ನಡೆದರೆ ಒಳ್ಳೆಯದು. ನೀನೆಂದು ನೋಡೋಣ. ಓಹೋ, ಪಾಲ್ ಮಾಡ್ಬೇಕಲ್ಲ, ಮತ್ತೆ ನೀನೇ ಪಾಲ್ ಮಾಡುದಮ್ಮ. ಸರಿ ಅಣ್ಣ, ರಕ್ತ ಮತ್ತೆ ಮಾಂಸ ನನಗೆ, ಎಲುಬು ಮತ್ತೆ ಚರ್ಮ ನಿನಗೆ. ಸರಿ ಸರಿ ಆಯ್ತು. ಇನ್ನೊಮ್ಮೆ ಹೇಳು. ರಕ್ತ ಮತ್ತೆ ಮಾಂಸ ನನಗೆ, ಎಲುಬು ಮತ್ತೆ ಚರ್ಮ ನಿನಗೆ. ಸರಿಯಾಗ್ಲಿಲ್ಲ ಸರಿಯಾಗ್ಲಿಲ್ಲ ಸರಿಯಾಗ್ಲಿಲ್ಲಲ್ಲ. ಮತ್ತಿನ್ನೇನು? ಒಂದು ಕೈ ಕಾಲು ನಿನಗೆ, ಮತ್ತೊಂದು ಕೈಯು ಕಾಲು ನನಗೆ. ಒಂದೇ ಪೆಟ್ಟಿಗೆ ಎಳೆದರೆ
ಸರಿಯಾಗಿ ಪಾಲಾಗ್ತದೆ. ಸಿಕ್ಕಿದನ್ನು ತಿನ್ಬೇಕು ತಮ್ಮ. ಸರಿ ಅಣ್ಣ, ತಿನ್ನೋದು. ಆ ಪ್ರಾಣಿ ಈಗಲೇ ಸತ್ತು ಬಿದ್ದದ್ದಲ್ಲ? ಹೌದು, ಹಸುವಾಗ್ತಾ ಉಂಟು. ಹೋಗುವ. ಎಂತ ಅದು ಈಗಲೇ ಸತ್ತು ಬಿದ್ದದ್ದು? ನೀರಿನಲ್ಲಿ ಇಷ್ಟು ಎತ್ತರವಾಗಿ, ಅದರಲ್ಲಿ ಹುಳ ಬಂದಾಗ ತಿನ್ನಲು ಸಿಗುವ ರುಚಿ. ಹೌದು ಸರಿ ಅಲ್ಲ? ಸರಿ, ಆ ಪ್ರಾಣಿ ಈಗ ಕೊಳೆಯಲಿ. ಹೌದು, ನಮಗೀಗ ವಿಶ್ರಾಂತಿ ಅಗತ್ಯವಿದೆ. ವಿಶ್ರಾಂತಿಯನ್ನು ಪಡೆಯೋಣ. ಸರಿ ಅಣ್ಣ. ಧನುಜರಲಿ ಜಯ ಸೇರದಿರುತ್ತಿರೆ ನಳಿನ ಸ್ಮರಿಸಿ ಭಕ್ತಿಯೊಳಾದಿಮಾಯಿಯನು ಮನದೊಳರಿದ ಮಧುರದೊಳದಳ ಹನನಗೊಳಿಸುವಿ ಕಪಟದೊಳಗೆ ವೀರರಿಯವರ ಪೊಗಳುತ್ತಲಿಂದ 5,000 ವರ್ಷಗಳ ಕಾಲ ಧನುಜರಲ್ಲಿ ಕಡಾಕಾಡಿ ಹೋರಾಡಿದರೂ ಜಯ ದೊರೆಯದಾಯಿತು. ದೇಹಬಲದಿಂದ ಗೆಲ್ಲಲು ಸಾಧ್ಯವಾಗದು. ಅದಕ್ಕೆ ಆದಿಮಾಯಗೆ ಶರಣಾದರೆ ಅಂತರಂಗದಲ್ಲಿದ್ದು ಪ್ರಚೋದಿಸುತ್ತಾಳೆ. ಮುಖ್ಯ ಬಲದಿಂದ ಕಳ್ಳರನ್ನು ನಾಶ ಮಾಡು, ಅದೇ ಸರಿ. ಕಪಟಿಗರನ್ನು ಕೊಲ್ಲುವುದಕ್ಕೆ ಕಾಪಟ್ಯವೇ ಸರಿ. ಆಹಾರವನ್ನು ಹುಡುಕುತ್ತಾ ಬಂದಾಗ ಹೊಗಳಿ ಅಟ್ಟಕ್ಕೇರಿಸಿ ಅವರ ಪ್ರಾಣವನ್ನು ಪಡೆದುಕೊಳ್ಳುತ್ತೇನೆ. ಮೆಚ್ಚಿದೆ ನಿಮ್ಮ ಬರುಡಗೆ ಬಲು ಹೆಚ್ಚಿನ ತೋಳ ಸಹಲಗೆ ಆಶ್ಚರ್ಯವಾದೇನ ಉಚ್ಚರಿಸುವುದೇ ಅಚ್ಚಳಿಯದ ಭಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಹಲಗೆ ಮೆಚ್ಚಿದೆ ಒಳ್ಳೆಯರೇ, ಬಾಪುರೇ, ದೀಪುರೇ, ಮಜ ಕೂತುರೇ. ಏನು ಮಾತಾಡುದು? ಅದೆಲ್ಲ ನಿಮ್ಮನ್ನು ಹೊಗಳಿದ್ದು. ಓಹೋ, ಹಾಗೆ ಹೊಗಳಿದ್ದಲ್ಲ. ನಿಮ್ಮ ಸಾಹಸಕ್ಕೆ ಮೆಚ್ಚಿದ್ದೇನೆ. ಏನು ಬಲದಾದ ತೋಳುಗಳು, ಎಂತಹ ಸಾಹಸ! ಅಬ್ಬಬ್ಬ, ಆಶ್ಚರ್ಯ! ಉಚ್ಚರಿಸುವುದಕ್ಕೆ ಶಬ್ದಗಳೇ ಇಲ್ಲ. ಸಂಗರದಲ್ಲಿ ಅರಿಯದ ಭಟರಹುದು. ಯುದ್ಧ ಮಾಡ್ಬೇಕಾದ್ರೆ ವೈರ ಬೇಕು. ನನಗೆ ನಿಮ್ಮಲ್ಲಿ ವೈರವಿಲ್ಲ, ಬದಲಾಗಿ ಮೋಹ ಹೆಚ್ಚುತ್ತಿದೆ. ಅದಕ್ಕೆ ನಾನು ನಿಮಗೇನೋ ಕೊಡ್ಬೇಕು ಅನ್ಸುಂಟು. ಕೊಡಲು ತೀರಿತಾ? ಹಾಗಲ್ಲ, ನಾನು ನಿಮಗೆ ಪಾರಿತೋಷಕ ಕೊಡ್ಬೇಕು ಅನ್ಸುಂಟು. ಏನಂದೆ ನೀನು? ಪಾರಿತೋಷಕ ಕೊಡ್ಬೇಕು ಅನ್ಸುಂಟು. ಓಹೋ, ಯಾರು? ನೀನು ಕೊಡುತ್ತೀಯಾ? ಗೆದ್ದವರು ನಾವು, ಸೋತವ ನೀನು. ನಾವು ಕೊಡುತ್ತೇವೆ ಪಾರಿತೋಷ. ನೀನು ಏನು ಬೇಕು ಕೇಳು. ಕೊಡಬಹುದು, ಆದರೆ ನಂಬಿಕೆ ಇಲ್ಲ. ನಂಬಿಕೆ ಬರಬೇಕಾದರೆ ಏನು ಮಾಡಬೇಕು? ಕರತಟ್ಟಿ ಭಾಷೆ ಕೊಡಬೇಕು. ತಮ್ಮ ಕರತಟ್ಟೆ ಬಾಬಾ. ಹಾಗಲ್ಲ, ನನ್ನ ಕರತಟ್ಟಿ ಭಾಷೆ ಕೊಡಬೇಕು. ಹಾಗೆ ನೀನು ಕೇಳಿದ್ದನ್ನು ಕೊಡುತ್ತೇವೆ ಕೊಡುತ್ತೇವೆ ಕೊಡುತ್ತೇವೆ. ಸಿಕ್ಕಿದೆಯ ಕೈಗೆ ಬಲು ಸೊಲಿದ ಮೂರ್ಖರೇ ನಿಮಗೆ ತಕ್ಕುದಾದ ತಕ್ಕದು ನೀವು ಭಯವಿಕ್ರಮನೊಂದಿಗೆ ಸಿಕ್ಕಿದೆಯ ಕೈಗೆ ಬಲು ಸೊಲಿದ ಮೂರ್ಖರೇ ನಿಮಗೆ ಕೇಳು ಏನು ಬೇಕೆಂದು. ಈ 4 ಕಡೆ ಕಾಣುತ್ತಿರುವ ಜಲದ ಮಧ್ಯೆಯಲ್ಲಿ ನಿಮ್ಮ ತಲೆಗಳನ್ನೇ ಕೊಡಿ. ಅಯ್ಯೋ, ಅಣ್ಣ, ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದೊಳಿವೆ ಮನದಿಲವೆನುತ್ತಲೇ
ಮಾತ ಮಾತ ಏನು ಈ ನನ್ನ ಪ್ರೀತಿಯ ತಮ್ಮವಲ್ಲ, ಅವನು ತಲೆಯನ್ನು ಕೇಳಿದ್ದಾನೆ. ನೀನೇ ಕೊಡು ತಮ್ಮ. ಅಣ್ಣ, ನೀನು ನನಗಿಂತಲೂ ಚೂರ ಎತ್ತರ, ಹಾಗೆಯೇ ದೊಡ್ಡವ. ಆದ್ದರಿಂದ ನೀನೇ ನಿನ್ನ ತಲೆಯನ್ನು ಮೊದಲು ಕೊಡು. ನಾನಿನ್ನು ಚಿಕ್ಕವನಲ್ಲ. ತಮ್ಮ, ನಾನಿನ್ನು ಪ್ರಪಂಚವನ್ನು ತುಂಬಾ ನೋಡ್ಬೇಕಂತ ತಮ್ಮ. ಇನ್ನು ನೀನು ಚಿಕ್ಕವ, ನೀನು ಬೇಗ ಸಾಯಿ, ನಾನು ಬದುಕುತ್ತೇನೆ. ಯಾಕೆ? ನಾನು ಬದುಕುವ ಆಸೆ ನನಗಿಲ್ಲವೇ? ಓಹೋ ತಮ್ಮ, ಉಪಾಯದಿಂದ ತಲೆಯನ್ನು ಕೇಳಿದ್ದಾನೆ. ಹಾ, ಮೋಸಕ್ಕೆ ಮೋಸವೇ ಮದ್ದು. ಹಾ, ಅವನ ಬಳಿಯೇ ಮಾತಾಡೋಣ. ಸರಿ, ಕೊಡಿ 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 ಕೊಡಿ. ಕೊಡ್ತೇವೆ. ಆದರೆ ಈ ಜನತೆಯ ಮಧ್ಯದಲ್ಲಿ ನಾವಿದ್ದೇವೆ. ಹಾಗಾಗಿ ನಮ್ಮ ದೇಹಕ್ಕೆ ಒಂದು ತೊಟ್ಟು ನೀರು ಸೋಂಕದಂತೆ ನೀವು ನಮ್ಮ ಪ್ರಾಣವಂತ ಕೊಡು. ನನ್ನ ನೆಲೆಯನ್ನು ಅರಿಯದ ಇವರು ಮರುಳಿನಂತೆ ನುಡಿಯುತ್ತಿದ್ದಾರೆ. ಪೂರ್ಣವಾಗಿ ತಿಳಿಯುವುದಕ್ಕಾಗಿ ಜ್ಞಾನದೃಷ್ಟಿಯನ್ನು ಅನುಗ್ರಹಿಸುತ್ತೇನೆ. ಕ್ಷೀರಾರ್ಣವಶಯನ ನಾರಾಯಣ ನೀರಜದಳನಯನ ಘೋರ ದುರಿತ ಸಂಹಾರಣ ದಿನೋದ್ಧಾರಿ ರಮಣ ನಾರಾಯಣ ಕ್ಷೀರಾರ್ಣವಶಯನ ನಾರಾಯಣ ನೀರಜದಳನಯನ ದೇವಾ ಜಯ 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 ಸರ್ವೇಶ್ವರ, ರಕ್ಷಿಸು ತಂದೆ ರಕ್ಷಿಸು. ಅಂಧಾರಾದ ನಾವು ಅಜ್ಞಾನವೆಂಬ ಅಂಧಕಾರದಲ್ಲಿ ಮುಳುಗಿರುವ ನಮಗೆ ದರ್ಶನವನ್ನು ನೀಡಿದ್ದೀರಿ. ಅದಲ್ಲದೆ ನಿನ್ನಲ್ಲಿ ಸೆಣಸಿ ಕೊನೆಗೆ ನಿನ್ನ ಕೈಯಲ್ಲಿ ಸಿಲುಕಿದ್ದೇವೆ ತಂದೆ. ನಮಗೆ ಈ ಸುಜ್ಞಾನ ಬೆಳಕನ್ನು ನೀಡಿ ಉದ್ಧರಿಸು ತಂದೆ. ಕರುಣಿಸುತ್ತ ಭಯವನ್ನು ಜಂಘಿಯುಳಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲಿಯೇ ಮೇಧಸ್ಸನ ಜಲಧಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿಯನ್ನು ತಿರಿಸಿ ಪೆಸರನು ನಾಭಿ ಕಮಲದಿ ಮೆರೆಯುವ ಕಮಲ ಜನನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಅಭಯವನ್ನು ಶರಣಾಗತರಾದ ನಿಮ್ಮಿಬ್ಬರ ಭಕ್ತಿ ಭಾವಕ್ಕೆ ಮೆಚ್ಚಿದ್ದೇನೆ. ನಿಮ್ಮ ಮನದಿಚ್ಛೆ ಏನು ತಿಳಿಸಿರಿ. ತಂದೆ, ಈ ಜಲರಾಶಿಯಲ್ಲಿ ನಮ್ಮ ಹೆಸರನ್ನು ಕೀರ್ತಿವಂತರಾಗಿ ಮಾಡಿಸೋ. ನೀವು ಹುಟ್ಟು ಕಾರಣವೇನೆಂದು ತಿಳಿಯಬೇಕಾ? ಹೌದು ತಂದೆ. ನನ್ನ ಕಿಲ್ಬಿಷವನ್ನು ಹೊರಗೆಸೆದಾಗ ಜನಿಸಿದವರು ನೀವು. ಇನ್ನು ಮುಂದೆ ನಿಮ್ಮನ್ನು ಗುರುತಿಸುವುದಕ್ಕಾಗಿ ನಿಮಗೆ ನಾಮಕರಣವನ್ನು ನಾನೇ ಮಾಡುತ್ತೇನೆ. ಮೃದು ಶರೀರವನ್ನು ಹೊಂದಿಕೊಂಡ ನೀನೇ ಮಧು, ಕಠಿಣ ಕರ್ಕಶ ದೇಹವನ್ನು ಹೊಂದಿಕೊಂಡ ನೀನೇ ಕೈಟಭ. ನಿಮ್ಮನ್ನಳಿಸಿ ಮಧುಸೂದನ ಹಾಗೂ ಕೈಟಭಾರಿ ಎಂಬ ಹೆಸರನ್ನು ಹೊಂದಿ ನಿಮಗೆ ಕೀರ್ತಿಯನ್ನು ಒದಗಿಸುತ್ತೇನೆ. ನಾನು ಕ್ಷೇತ್ರ ನಿರ್ಮಾಣ ಮಾಡುತ್ತೇನೆ, ಅದಕ್ಕೆ ಮೇದಿನಿ ಎಂದೇ ಹೆಸರಾಗಲಿ. ನನ್ನ ಜಂಗೆಯನ್ನು ವಿಶಾಲಗೊಳಿಸಿದ್ದೇನೆ. ಬನ್ನಿ, ಜಂಗೆಯಲ್ಲಿ ಪ್ರಾಣವನ್ನು ಪಡೆದುಕೊಳ್ಳುತ್ತೇನೆ. ಮಧುಕೈಟಭನನ್ನು ವಧಿಸಲಾಗಿದೆ. ಮೇದಿನಿ ನಿರ್ಮಾಣವಾಯಿತು. ಹರನು ಕೈಲಾಸಕ್ಕೆ ಸೇರಿಕೊಂಡಿದ್ದಾನೆ. ಪಂಚಮುಖನಾದ ಬ್ರಹ್ಮನನ್ನು ಸೃಷ್ಟಿಗೆ ಪ್ರೇರೇಪಿಸುತ್ತೇನೆ. ಸೃಷ್ಟಿಯ ಪಾಲನಾ ಕಾರ್ಯಕ್ಕಾಗಿ ನಾನು ವೈಕುಂಠಕ್ಕೆ ತೆರಳುತ್ತೇನೆ. ಜನನಿಯಾಜ್ಞೆಯಲ್ಲಿ ಮಾಲಿನಿಯೂ ಮಾಲಿನಿಯೂ
ವರದನುಜಪೇಕ್ಷೆಯಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವೇನೆ ಮುಟ್ಟಲೆ ಕನಕ ಗರ್ಭನ ತಪವನು ಗೈವೇನೆ ಮುಟ್ಟಲೆ ವನಕ್ಕಾಗಿ ನಡೆದು ಮನದಿಯೋ ಚಿಸಿದಳು ಕನಕ ಗರ್ಭನ ತಪವನು ಒನಗಾಗಿ ನಡೆದು ಮನದಿ ಯೋಚಿಸಿದಳು ಜನನಿಯಲಿ ಮಾಲಿನಿಯು ವರದನುಜಪೇಕ್ಷೆಯಲಿ ಕಾಮಿನಿಯು ಮಾಲಿನಿ ಜನನಿ ಹಾಗೂ ಜನ್ಮಭೂಮಿ ಅತ್ಯಂತ ಶ್ರೇಷ್ಠವಾದದ್ದು. ಇಬ್ಬರ ಋಣವನ್ನು ಹರಿಸುವುದು ಸುಲಭ ಸಾಧ್ಯವಲ್ಲ. ಆದರೂ ನಮ್ಮ ಕೈಲಾದಷ್ಟು ಪರಿಹಾರ ನಾವು ಮಾಡಲೇಬೇಕು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯಲಾದದ್ದು ತಿಥಿದೇವಿ. ನನ್ನಮ್ಮ ಮಗಳಾದ ನನಗೆ ಮಾಲಿನಿ ಎಂದು ಹೆಸರಿಸಿದ್ದಾಳೆ. ವಿದ್ಯೆ ಬುದ್ಧಿಯನ್ನು ಕೊಟ್ಟು ಪೋಷಿಸಿದ್ದಾಳೆ. ಅವಳಿಗೆ ನಾನೇ ಸರ್ವಸ್ವ. ಇತ್ತೀಚೆಗೆ ಅಮ್ಮ ಮೌನವಾಗಿರುವುದನ್ನು ಕಂಡು ಏನಾಯಿತು ಎಂದು ಕೇಳಿದಾಗ ಅಂತರಂಗದಲ್ಲಿರುವ ಎಲ್ಲ ದುಃಖ ದುಮ್ಮನಗಳನ್ನು ಎಳೆಲೆಯಾಗಿ ತಿಳಿಸಿದ್ದಾಳೆ. ಹಡೆದ ಮಕ್ಕಳೆಲ್ಲ ದೇವೇಂದ್ರನಿಂದಾಗಿ ಹರಿದೋದ ಕಾರಣವನ್ನು ತಿಳಿಸಿದ್ದಾಳೆ. ಮುಂದೆ ಕುಲಾಭಿವೃದ್ಧಿಯ ದಾರಿ ಕಾಣದೇ ಇರುವಾಗ ನನ್ನಿಂದಾಗಬಹುದಾದ ಕಾರ್ಯದ ಕುರಿತು ಕೇಳಿಕೊಂಡೆ. ಅಮ್ಮ ಚೇತರಿಸಿಕೊಂಡು ನನಗೊಂದು ಕಿವಿ ಮಾತನ್ನು ಅರಳಿದ್ದಾಳೆ. ಕಮಲ ಸಂಭಾವನೆ ಒಲುಮೆಯನ್ನು ಪಡೆದು ಕುಲೋದ್ಧಾರಕನಾದ ಮಗನನ್ನು ಪಡೆಯಬೇಕೆಂಬುದೇ ಆಜ್ಞೆ ಎಂದು ತಿಳಿದು ಹೊರಟವಲಿದ್ದೇನೆ. ಕಾರಣವನ್ನು ಸೇರಿಕೊಂಡಾಗ ಯೋಚಿಸಬೇಕಾಗಿ ಬಂತು. ಯೌವನ
ಕಂಡರೆ ಮೂಗಿಸದು ನೀರು ತಪಕ್ಕೆ ವಿಘ್ನವಾಗುವುದೈತೆ ತಪಕ್ಕೆ ವಿಘ್ನವಾಗುವುದೈತೆ ಚೆಲುವಿಗೆ ಯೌವನ ತುಂಬಿದ ಅಂಗಾಂಗಗಳನ್ನು ಹೊಂದಿದವರು ನಾನು. ಯಾರೇ ಕಂಡರೂ ಸೋತು ಹೋಗಬೇಕಾದ ನಿಲುಮೆ. ಪ್ರಕೃತಿಯ ಚಿತ್ರವೇ ಹಾಗೆ. ಹರೆಯದ ಮೈಕಾಂತಿ ಹುಡುಗಿಯನ್ನು ಕಂಡಾಗ ಪುರುಷ ವರ್ಗದ ಕಾಮನಿಗಳು ಕೆರಳುತ್ತದೆ. ಒಂಟಿಯಾಗಿ ಕಂಡಾಗ ಮೋಹಿಸಿದರೆ ನನ್ನ ತಪಸ್ಸಿಗೆ ವಿಘ್ನ ಬಂದಿತು. ಹಾಗಾದರೆ ಏನು ಮಾಡೋಣ? ಸರಿ ಸರಿ, ನಾವು ಅಸುರರು, ಯಾವುದೇ ರೂಪವನ್ನು ಧರಿಸಬಲ್ಲವರು. ಹರಿಯುತ್ತಿರುವ ಹಾವಾದರೆ, ಓಹೋ, ಆಕಾಶದಲ್ಲಿ ಹಾರಾಡುತ್ತಿರುವ ಗರುಡನಿಂದ ಭಯ. ದಟ್ಟವಾದ ಕಾಡಿನಲ್ಲಿ ವಾಸಿಸುತ್ತಿರುವ ಮೃಗ ಪಕ್ಷಿಗಳಾದರೆ ಬೇಟೆಗಾರನಿಂದ ಭಯ. ಹಾಗಾದರೆ ಏನು ಮಾಡೋಣ? ದೂರದಲ್ಲಿ ಕಾಣುತ್ತಿದೆ ಮಹಿಷಿಗಳ ಹಿಂಡೊಂದು. ಸ್ವಚ್ಛಂದವಾಗಿ ಮೇಯುತ್ತಿದ್ದ ಮಹಿಷಿಗಳು ಯಾರಿಗೂ ತೊಂದರೆ ಉಂಟು ಮಾಡುವುದಿಲ್ಲ. ಹಾಗಾದರೆ ಮಹಿಷ ರೂಪವನ್ನು ತಾಳಿ ತಪಸ್ಸಿಗೆ ಸಿದ್ಧರಾಗುತ್ತೇನೆ. ಧರ್ಮಾಧಾರದ ಚಿತ್ತರವುಳ್ಳವನಾಗಿ ನಿಸ್ವಾರ್ಥ ಸೇವೆ ನಿಷ್ಕಮ ಕರ್ಮದಿಂದ ತಪಸ್ಸನ್ನು ಮಾಡುತ್ತಿದ್ದವನು. ಈ ಸುಪಾಸಕ ಧ್ಯಾನದಲ್ಲಿ ನಿರತನಾಗಿ ಆನಂದಮಯ ಕೋಶದಲ್ಲಿ ವಿಹರಿಸುತ್ತಿದ್ದೆ. ಒಮ್ಮೆಂದೊಮ್ಮೆಗೆ ತಪ್ಪುಭಂಗ ಯಾಕೆ? ಏನು ಕಾರಣ? ಜನ್ಮ ದೃಷ್ಟಿಯಿಂದ ತಿಳಿಯುತ್ತೇನೆ. ಏನು ಆಶ್ಚರ್ಯವಿದು? ಧರಣಿಯೊಬ್ಬಳು ತನ್ನ ನಿಜ ರೂಪವನ್ನು ಮರುಕಳಿಸಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ಏನು ದೇಶ? ಯಾವ ದೇವತೆಗಳನ್ನು ಆರಾಧಿಸಿ ಲೋಕಹಿತವನ್ನು ಬಯಸುತ್ತೇವೆಯೋ ಅಂತಹ ದೇವತೆಗಳನ್ನು ವಿರೋಧಿಸುವ ಮಗನ್ನು ಪಡೆಯುವ ಪ್ರಯತ್ನಿಸಿದರೆ ಏನಾಯಿತು? ಮಣಿಕುಲಕ್ಕೆ ಅಪಮಾನ ಮಾಡಲು ಹೊರಡಿದ್ದಾಳೆ. ಇವಳ ಉದಾರದಲ್ಲಿ ಮಗನು ಮೈಸೂರಿನಾಗಲಿ ಇನ್ನಿಲ್ಲಿರುವುದಲ್ಲ. ಸುಸ್ಥಳವನ್ನು ರಕ್ಷಿಸಿಕೊಂಡು ನಡೆಯುತ್ತೇನೆ.
ಏನಿದು ಏನಿದು ಘನತರ ತಪವು ಮಾನಿನಿ ಮಣಿಯನಿ ಬಳಲಿ ಸಾನು ರಗದಿ ಬೇಳು ಬರದಿರವ ನಾನಿವೆ ನಿಲದೈತೌದು ಕಮಲ ಮಗಳೇ ಮಾಲಿನಿ, ಏಲಮ್ಮ, ಬ್ರಹ್ಮದೇವನಾದ ನಾನೇ ಬಂದಿದ್ದೇನೆ, ಏನಾಗಬೇಕು ಕೇಳಿಕೋ. ಕರುಣಾಕರದೇವ ಪರಮೇಟಿ ಕೀಳಯ್ಯ ಹರುಷದಿಂದಲೇ ಮನದಿರವ ಪುರಧೀರನಾಗಿ ತರಳನ ಬಯಸಿನ ವಿರಚಿಸಿದಿನ್ನು ಕರುಣ ಸಾಗರ ದೇವ ದೇವ ಜಯ 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 ಜಯ. ನನ್ನ ತಪಸ್ಸಿಗೆ ಒಲಿದು ಬಂದೇ ತಂದೆ, ಧನ್ಯಲಾದೆ. ಈ ರೀತಿ ತಪಸ್ಸನ್ನಾಚರಿಸಲು ಬಲವಾದ ಕಾರಣ ಹೊಂದಿದೆ. ನಾನು ನಿನ್ನ ಬಳಿ ಬೇರೆ ಏನನ್ನೂ ಕೇಳುವುದಿಲ್ಲ. ನಮ್ಮ ಅಸುರಕುಲವು ಉದ್ಧಾರವಾಗಬೇಕು. ಅದಕ್ಕಾಗಿ ವೀರನು ಧೀರನು ಶೂರನಾದ ಪುತ್ರನು ನನ್ನ ಉದರದಲ್ಲಿ ಜನಿಸುವಂತೆ ವರವನ್ನು ಕೊಡು ಪ್ರಭುವೇ. ಹಾಗಲ್ಲಮ್ಮ, ನಿನ್ನ ಅಭಿಷ್ಟ ಸಿದ್ಧಿಸಲಿ ಹುಟ್ಟುವಂತಹ ಮಗು ಕೋಣನಾಗುತ್ತಾನೆ. ಶಿವ ಶಿವ, ನನ್ನ ಉದರದಲ್ಲಿ ಹುಟ್ಟುವ ಮಗು ಕೋಣನಾಗಿರುತ್ತಾನೆ. ಅವನನ್ನು ಹೇಗೆ ಎತ್ತಿ ನಾನು ಮುದ್ದಾಡಲಿ? ಅವನನ್ನು ಹೇಗೆ ಪ್ರೀತಿಸಲಿ? ನಿನ್ನ ಈ ತಪಸ್ಸಿನಿಂದಾಗಿ ಪರಿಸರದಲ್ಲಿರುವ ಮುನಿಗಳಿಗೆ ಭಂಗ ಉಂಟಾಯಿತು. ಅದೇ ರೀತಿ ನಿನ್ನನ್ನು ಶಾಪಿಸಿದ್ದಾರೆ ಸಾಯಿ. ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ನಿಮ್ಮಿಂದ ಈ ಶಾಪಕ್ಕೆ ಪರಿಹಾರವಿಲ್ಲವೇ? ಅವನು ಶಾಪವನ್ನು ನೀಡುವಾಗ ಒಂದು ವಚನವನ್ನು ನೀಡಿದ್ದಾನೆ ತಾಯಿ. 3 ಮೂರ್ತಿಗಳಾದ ನಮ್ಮಿಂದಲೂ ಆ ಶಾಪಕ್ಕೆ ವಿಮೋಚನವಿಲ್ಲವೆಂದು. ಮುನಿವರ ನೊರೆದ ವಚನವು ತಪ್ಪಲರಿಯದು ತರಳ ಮಗಿ ಜನು ಜನಿಸಿದರು ನಿರುದರದಲ್ಲಿ ಮುಂದೆ ಧುರಪರಾಕ್ರಮೇನಿಸಿ ಮೆರೆಯುವನು ತ್ರಿಜಗದಲ್ಲಿ ಘನಕೀರ್ತಿಯಿಂದಲೇ ಮರೆಯ ಸಂತೈಸಿದನು ಮಾನಿನಿಯ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿದ್ದರೇನು? ಅವನು 3 ಲೋಕವನ್ನು ಜಯಿಸುವ ಧೀರನಾಗುತ್ತಾನೆ. ಕನಕ ಗರ್ಭನ ನೇಮವನು ಗೊಂಡು ಮಾಲಿನಿ ಘನಹರೋಷವನೆ ತಳಿ ಕ್ಷಣದೊಳು ನಿಜ ರೂಪವರಿದುತ್ತಲೇ ಮನೆಗೆ ಜನನಿಯಲಿ
ಸಂಪತ್ತು ಅಧಿಕಾರ ರಾಕ್ಷಸಬಲ ಇನ್ನಷ್ಟು ಸೇರಿಕೊಂಡಾಗ ಅದುವೇ ಒಂದು ನಮಗೆ ಭಾಗ್ಯ. ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನೇ ಇರಬೇಕೆಂಬ ಆಸೆ ಉಂಟಾಯಿತು. ದೇವತೆಗಳ ಮುಂದೆ ಸೋಲುಂಟಾಯಿತು. ಆದ ಕಾರಣ ತಲೆಮರೆಸಿಕೊಂಡು ಪಾತಾಳ ಲೋಕಕ್ಕೆ ಸೇರಿಕೊಂಡೆ. ಹೆಸರನ್ನು ಬದಲಾಯಿಸಿಕೊಂಡೆ. ವಿದ್ಯುನ್ಮಾನ ಹೆಸರಿನಿಂದ ಮಧುವನ್ನು ಸೇರಿಕೊಂಡೆ. ಏನಿದು ವೈದ್ಯ ಕೊಟ್ಟು ಗೋಳೆ ಮಂಟಾಯಿತು. ಮಾಲಿನ್ಯನ್ನು ಉಳಿಸಿದರೆ ಚೋಡಿತಾಪುರದ ಸಾಯುವುದು ಉದತೆ. ಸಕಲ ಸಿದ್ಧತೆಯೊಂದಿಗೆ ಜನರನ್ನು ಧರಿಸಿಕೊಂಡು ನಡೆಯುತ್ತೇನೆ. ಕಶ್ಯಪ ಮುನೀಶನ ಪತಿಯಾಗಿಯದಿತಿಯೋ ತನ್ನಯ ಪುತ್ರರೆಲ್ಲರೂ ಸುರಪುರವ ಬಯದು ಸಂಗನೆ ಮೈದಯರು ಕೀರ್ತಿಯುಳೋ ಮಗಳಾದ ಮಾಲಿನಿಗೆ ಯೋಗ್ಯವರನೊಂದಿಗೆ ಮದುವೆ ಮಾಡಿಸಿ ನನ್ನ ಕರ್ತವ್ಯವನ್ನು ಪೂರೈಸಿದೆ. ಸಂತೋಷದಲ್ಲಿದ್ದೇನೆ. ಕೆಲಕಾಲ ಕಳೆದಂತೆ ನನ್ನ ಮಗಳು ಗರ್ಭಿಣಿಯಾಗಿದ್ದಾಳೆ. ಅವನಿಗೆ ಕಾಲಕಾಲಕ್ಕೆ ಮಾಡಬೇಕಾದ ಕರ್ಮವನ್ನು ನಡೆಸಿದರೆ ನೋಡುತ್ತಿರುವಂತೆ ನವಮಾಸ ತುಂಬಿ ಗಂಡು ಮಗನಿಗೆ ಜನ್ಮವೆತ್ತಿದ್ದಾಳೆ. ಸುಕುಮಾರನಿಗೆ ಮಹಿಷ ಎಂಬ ನಾಮಕರಣ ಮಾಡಿದ್ದೇನೆ. ಅವನ ಬೆಳವಣಿಗೆಯನ್ನು ಕಂಡು ಸಂಭ್ರಮಿಸಿದ್ದೇನೆ. ಆದರೆ ಸುರಲೋಕವನ್ನು ಗೆದ್ದು ಅದರ ಆಳ್ವಿಕೆಯನ್ನು ಹೊಂದಬೇಕೆಂಬ ಆಸೆ ಹಾಸ್ಯಾಗಿ ಉಳಿಯಿತಲ್ಲ. ಮೊದಲಾಗಿ ನಿಮ್ಮ ಬಾಯಿಗಳಿಗೆ ವಂದಿಸಿಕೊಂಡಿದ್ದೇನೆ. ನಿಮ್ಮ ಮುಖ ನೋಡುವಾಗ ಬಲು ಚಿಂತೆ ಇದ್ದಾಗೆ ಕಾಣುತ್ತೀರಿ. ನಾನಿರುವಾಗ ನಿಮಗೆ ಏಕೆ ಚಿಂತೆ? ನನ್ನಿಂದ ಏನಾಗಬೇಕು ತಿಳಿಸಿ. ಮೊದಲು ಕದನದಿ ತ್ರಿದಶರು ಕೊಲಿಸಿದರ ಗೆಲಿದು ಸುರಪುರವ ಬಗೆಯರಿಯದೆ ಮರುಳು ಮಗಳೇ ವಿದ್ಯುನ್ಮಾಲಿ, ಏನನ್ನು ಹೇಳಲಿ ನನ್ನ ಕಣ್ಣೀರಿನ ಕಥೆಯನ್ನು. ಈ ಹಿಂದೆ ಎಷ್ಟೋ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದೇನೆ. ಆದರೆ ಸುರಲೋಕಕ್ಕೆ ಹೋದ ನನ್ನ ಕಣ್ಣ ಮಗಳನ್ನು ಇಂದ್ರ ಮೋಸದಿಂದ ಕೊಲ್ಲಿಸಿದ. ಸುರಲೋಕವನ್ನು ಗೆಲ್ಲಬೇಕೆಂಬ ಆಸೆ ಹಾಗೇ ಉಳಿಯಿತಲ್ಲ.
ನಿಲ್ಲಿಸಿ ಸ್ವರ್ಗಕ್ಕೇರಿ ದೇವೇಂದ್ರ ಹಾಗೂ ದೇವತೆಗಳನ್ನು ಸೋಲಿಸಿ ಬರ್ತೇನೆ. ಓಡಿ ಅಪ್ಪಣೆ. ಹೋಗಿ ಬಾ ಕಂದ, ಶುಭವಾಗಲಿ. ನಡೆದ ಸಂಕ್ರಮದಲ್ಲಿ ದೇವೇಂದ್ರ ಹಾಗೂ ದೇವತೆಗಳು ಕೈ ಸೋತು ಓಡಿ ಹೋಗಿದ್ದಾರೆ. ಎಲ್ಲಿ ಅಂಬೆ ವೃಕ್ಷವನ್ನು ನರ್ತರಿದ್ದೇವೆ, ನಡೆಯಲಿ. ಸಿಂಹಾಸನದಲ್ಲಿ ಕೂತಿರುವಾಗ ಸಿಂಹಾಸನದಿಂದ ಕೆಳಗಿಳಿದಿದೆಯಲ್ಲ, ಧೂಮಿಗೆ ಧ್ವಜ ಬಂದಿದೆಯಲ್ಲ, ಯಾರು ನೀನು? ಎಲ್ಲಿಂದ ಬಂದೆ? ಬೇಗ ನೀನು. ಈಗ ಸೋನಿತಾಪುರ ಸಂಬಂಧವಲ್ಲದೆ ಅಲ್ಲಿರೋ ಸರಿ ನಾಕಬೇರೆ ಶಿಕ್ಷಿಸಿದ ನಿಧಾನ ಅದನ್ನರಿದು ಸಾವಿರ ಕಣ್ಗಳೆಲ್ಲ ದೇವೇಂದ್ರ ಆಜ್ಞೆಯಂತೆ ಬಂದಿದ್ದಾರೆ. ನಾನು ಶಿಕ್ಷಣ ಬಂದ ನಾನೇ ಯಕ್ಷರಾಜ
ದೇವೇಂದ್ರ ಹಾಗೂ ದೇವತೆಗಳು ಕೈ ಸೋತು ಓಡಿ ಹೋಗಿದ್ದಾರೆ. ಯಕ್ಷನಾದ ನೀನು ನನಗೆ ನಿರ್ಲಕ್ಷ್ಯ. ಬಂದ ದಾರಿಂದ ಹೋದರೆ ಸರಿ, ಇಲ್ಲದಿದ್ದರೆ ನನ್ನ ತಲೆಗಡಿಯುತ್ತೇನೆ. ಮಾತನಾಡುತ್ತಿರುವೆ. ಅನ್ಯಾಯ ಮಾಡಿ ಅಧರ್ಮದ ಹಾದಿ ಅಳಿಸದ ನಿನಗೆ ಮರಣವೇ ಶಿಕ್ಷೆ. ದೇವೇಂದ್ರನ ಹೇಳಿಕೆಯಂತೆ ರೆಕ್ಕೆಂದು ಬಡದ ಬಾ ಮುಂದೆ. ವಿದ್ಯುನ್ಮಾನವನ್ನು ಕೊಂದಾಗಿದೆ. ದೇವೇಂದ್ರನಿಗೆ ಸ್ವರ್ಗಲೋಕವನ್ನು ಅಭಿಷೇಕಿದೆ. ಈಗ ನಾನು ಯಕ್ಷಲೋಕವನ್ನು ಸೇರುತ್ತೇನೆ. ಭರದಿ ನಡೆದಂಡ ಮಾಲಿನಿಗೆರಗೆ ಬೇಡಿದನು. ಏನಾಯ್ತು? ಯಾರು ನೀನು? ನಾನು ನಿಮ್ಮ ಗಂಡ. ಇನ್ನ ಮುಸುರಿಗೆ ಇರ್ತೀನೀಗ. ಅಮ್ಮಮ್ಮ, ನಿಮ್ಮ ಗಂಡ ನಾನು. ಎರಡು ಸಹ ಒಂದೇ. ಅಲ್ಲಮ್ಮ, ನಾನು ಮತ್ತೆ ನಿಮ್ಮ ಗಂಡ. ಓ, ಗೊತ್ತಾಯ್ತು, ಹೇಳು. ಅಮ್ಮ, ನಾನು ಮತ್ತೆ ನಿಮ್ಮ ಗಂಡ ಜೊತೆಲಿ ಇರುವ ಹೇಳುದು. ಹಾ. ನಾವು ಈಗ ಸುಮ್ಮನೆ ಕೂತುಕೊಳ್ಳೋದು ಬೇಡ, ನಾವು ಹೋಗುವ ಅಂತ. ಹೋಗುವ? ಹಾ, ಹೋಗುವ. ಅದೇ ಅಮ್ಮ, ಹಾ. ಗುರುಪುರಕ್ಕೆ ಹೋಗಿ ಜೀಗುಚ್ಚೆ ಮಾರಿ ಬರುವ ಅಂತ. ಅದು ಹಾಗೆ ಅಲ್ಲ ಮಾರಾಯ, ಸುರಪುರಕ್ಕೆ ಹೋಗಿ ದಿಗ್ವಿಜಯ ಮಾಡುವ. ಅದೇ ಅಮ್ಮ. ನೀನು ನನ್ನ ಗಂಡನ ಜೊತೆ ಹೋದವನೇ? ಹೌದಮ್ಮ. ವಿಷಯ ಏನಿದೆ? ವಿಷಯ ಸ್ವಲ್ಪ ಉಂಟು. ಹಾ, ಏನು? ಲಾಲಿ ಲಾಲಿ ಕೂತಾಯಿ
ದೇವತೆಗಳು. ಅವರಮ್ಮ ಹಾ, ಮೊದಲಿಗೆ ಬಂದಮ್ಮ. ಯಾರು? ಜಗ 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 ಉರಿತಾ ಬಂದಮ್ಮ. ಯಾರದು? ಅಗ್ನಿ. ಎಲ್ಲಿ? ಅಲ್ಲ ಅಗ್ನಿ ಅಗ್ನಿ. ಅಗ್ನಿ. ಅವನೆಮ್ಮ ಬಂದವ ಪೆಟ್ಟದಿಂದ ಓಡಿ ಹೋದ. ಓಡಿ ಹೋದ. ಅವನ ಹಿಂದಿಂದ ವಾಯು ಬಂದ. ಹೇಗೆ ಬಂದ? ಎಂತ ವಾಯಮ್ಮ. ಹೇಗೆ ಬಂದ? ಅದು ಹಿಂದೇನು ಸದ್ದು ಮಾಡದೇ ಬಂದವ. ಬಂದಂತೆ ತಡ ನಿಮ್ಮ ಗಂಡನ ಜೊತೆ ಪರೋಟ ಮಾಡಿದ. ಪರೋಟ? ಹಾ, ಹೋರಾಟ. ಅದೇ ಅಮ್ಮ ಹೋರಾಟ. ಹಾ, ಅವ ಕೂಡ ಬೆಟ್ಟದಿಂದ ಓಡಿ ಹೋದ. ಒಳ್ಳೇದಾಯ್ತು. ಅಲ್ಲಿಗೆ ಅವ ಬಂದ. ಯಾರು? ಕೋಣದ ಮೇಲೆ ಏರಿಕೊಂಡು ಪೈಸಾ ಕೈಲಿ ಹಿಡಿದುಕೊಂಡು ಏರಿಕೊಂಡು ಬಂದವನ್ನೇ ನಿನ್ನಮ್ಮಿ ಯಮಧರ್ಮಿ. ಯಮ ಬಂದ ಸರಿ, ಕೈಯಲ್ಲಿ ಏನದು? ಪಾಯಸ. ಪಾಶ? ಅದೇ ಅವಾಗ ಪಾಶ ಅವರ ಕೈಯಲ್ಲಿದ್ದ. ಅದೇ ಅದೇ ಅಮ್ಮ. ಹಾ. ಅವ ಕೂಡ ಓಡಿ ಹೋದ. ಒಳ್ಳೇದಾಯ್ತು. ಅಲ್ಲಿಗೆ ಅವ ಬಂದಮ್ಮ. ಯಾರು? 56ರಲ್ಲಿ ನೇತಾಡಿಕೊಂಡು ಕೈಯಲ್ಲಿ ಗುಜರಿಯನ್ನು ಹಿಡಿದುಕೊಂಡು ಬಂದಮ್ಮ. ಅದು ಹಾಗೆ ಅಲ್ಲ ಮಾರಯ್ಯ, ಐರಾವತವನ್ನು ಏರಿ ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು ಬಂದವ. ಅದೇ ಅಮ್ಮ ಬಂದದ್ದು ಗುರುವಪ್ಪಿ. ಸುರಪ್ಪ? ಅವನೇಮ್ಮ ಹೇಳಿನ ಸುರ್ಪನೆ. ಅದು ಹಾಗೆ ಅಲ್ವಾ? ಸುರಪ್ಪ ಅವನೇ ಅಮ್ಮ. ಹಾ. ಬಂದದ್ದೇ ತಡ ನಿಮ್ಮ ಗಂಡನ ಬಲಿ ಕಂದು ಕೇಳ್ದ. ಎಂತ? ಓ ಸುರಪ್ಪ, ನಿನ್ನ ಹತ್ರ ಬಲ್ಬುಂಟಾ ಅಂತ. ಬಲವು ಉಂಟ? ಅದೇ ಅಮ್ಮ. ಹಾ. ಅಮ್ಮ ಅಲ್ಲಿ ನಡೆದ ಭೀಕರ ಭಯಂಕರ ವಯನಾಟ ಯುದ್ಧದಲ್ಲಿ ನಿಮ್ಮ ಗಂಡ ಸುರಪನನ್ನು ಸೋಲಿಸೇ ಬಿಟ್ಟಮ್ಮ. ಅದು ಒಳ್ಳೆಯ ವಿಷಯವಲ್ಲವೇ? ನೀನು ಯಾಕೆ ಕೂಗುದು? ಅಮ್ಮ ಹೇಳು. ಹೇಳಬೇಕಮ್ಮ. ಅದು ಕೂಗಿ ಹೇಳಬಾರದು, ನಗಾಡಿಕೊಂಡು ಹೇಳಬೇಕು. ಈಗ ಅದನ್ನು ನಕ್ಕಿ ನಕ್ಕಿ ಹೇಳಬೇಕೆ? ಎಂತ ಬೆಲ್ಲ ಉಂಟಾ? ಅದು ಬಿಡಿಯಮ್ಮ, ಈ ವಿಷಯಕ್ಕೆ ಇಲ್ಲಿ. ಹಾ. ಅಲ್ಲಿಗೆ ಮೇಲೆ ಒಂದಿದ್ದ ಶಬ್ದ ಬಂತವು. ಏನದು? ಗರಣೆ ಗರಣೆ ತಿರುಗಿದ ಸಣ್ಣನೆ ಬಂದು ನಿಂತ ವೈದ್ ಹೌಲ ಹೌಲ. ಎಂತದ? ಸಿಂಗಲೆಸ್ಕೆ. ಯಕ್ಷರಾಜ ಪಿಂಗಲಾಕ್ಷ. ಅವನಮ್ಮ. ಹಾ. ಅಂದದ್ದೇ ತಡಮ್ಮ ನಿಮ್ಮ ಗಂಡನ ಮುಸುಳಿಗೆ ಒಂದು ಬಾರಿಸಿದಮ್ಮ. ಎಂತದ? ನಿಮ್ಮ ಗಂಡನಿಗೆ ಮುಸುಳಿಗೆ ಬಾರಿಸಿದ. ನಿಮ್ಮ ಗಂಡ ಬೀಳಿಲ್ಲ, ಮಲಗಿದ್ರು. ಮಲಗಿಕೊಂಡು ಯುದ್ಧ ಮಾಡುತ್ತಾರೆ ನನ್ನ ಗಂಡ. ಹೌದಮ್ಮ, ನಿಮ್ಮ ಗಂಡ ಶೆಟ್ಟಿಗಾರಲ್ವೇ? ನನ್ನ ಗಂಡ ಶಕ್ತಿಗಾರರು. ಅದೇ ಅಮ್ಮ. ಹಾ. ಅಮ್ಮ ನಾನು ಹೋಗಿ ನೋಡ್ತೇನೆ ಅಮ್ಮ. ಏನಾಯ್ತು? ಇಷ್ಟು ಉದ್ದ ನಾಲಿಗೆ. ಏನಾಯ್ತು? ಏನಾಗಿಲ್ಲ, ನೀವು ವಿಷಯ ಹೇಳಿ. ಹಾ. ಇಷ್ಟು ಉದ್ದ ನಾಲಿಗೆ ಹೊರಗಾಕಿ ನಿಮ್ಮ ಗಂಡ ಸತ್ತೇ ಪತಿಯೇ ಮಡಿದೆಯ ಪತಿಯೇ ಮಡಿದೆಯಲ್ಲ ಈ ಪರಿಯ ಜತೆಯ ಪತಿಯೇ ಮಡಿದೆಯಲ್ಲ ಶಿವ, ಎಂತಹ ದೌರ್ಭಾಗ್ಯ ನನಗೊದಗಿತ್ತು. ಸುರಲೋಕವನ್ನೇ ಗೆದ್ದು ಬರುತ್ತೇನೆ ಎಂದು ಹೋದ ನನ್ನವರು ಸಂತೋಷದ ವಿಚಾರದೊಂದಿಗೆ ಬರುತ್ತಾರೆ ಎಂದು ಭಾವಿಸಿದ್ದೆ. ಆದರೆ ಅವರ ಮರಣ ವಾರ್ತೆಯನ್ನು ಕೇಳುವಂತಾಯಿತೆ. ನಾನು ಪತಿಯನ್ನಗಲಿ ಜೀವಿಸಲೆಂದು ನನ್ನ ಸೌಭಾಗ್ಯವೇ ಸೋರಿ ಹೋಯಿತೆ. ಶಿವ ಶಿವ. ಅತ್ತು ಫಲವೇ ಸತ್ತವರು ಜೀವಿತರೇ ಸಮರ ಸಮರ್ಥನಾಗಿ ತರಳ ಮಹಿಷಾಸುರಗೆ ಹಗನಗಳ ನಾಕವಾರ್ತಿಯಲ್ಲಿ ವಶಗೈವೆನೆನುಗಲೆ ಮಗ ಮಗ ಅತ್ತು ಕರೆದು ಕಣ್ಣೀರೇ ಬತ್ತಿ ಹೋಯಿತು. ಅಲುತ್ತಾ ಕುಳಿತರೆ ಸತ್ತವರು ಮತ್ತೆ ಬರುತ್ತಾರೆ. ನನ್ನ ಆಶಾ ಗೋಪುರ ಕಲಚಿ ಬಿತ್ತು.
ನನ್ನ ಹೊಂಗನಸು ನುಚ್ಚು ನೂರಾಯಿತು. ನಾನು ಅನಾಥಲಾದೆ, ನನ್ನ ಮಗನು ಅನಾಥನಾದ. ನನ್ನ ಮಾಂಗಲ್ಯ ಭಾಗ್ಯವೇ ಕಸಿದ, ಹಣೆ ಕುಂಕುಮವನ್ನೇ ಅಲಸಿದ, ನನ್ನ ಸೌಭಾಗ್ಯವನ್ನೇ ಕಿತ್ತುಕೊಂಡ. ಆ ಯಕ್ಷನಿಗೆ ತಕ್ಕ ಪ್ರತಿಕಾರ ಮಾಡಲೇಬೇಕು. ಯಾರಿದ್ದಾರೆ? ಸರಿ ಯಾಕೆ? ಸಮರ್ಥನಾದ ನನ್ನ ಮಗ ಮಹಿಷನಿದ್ದಾನೆ, ಅವನನ್ನೇ ಕರೆದು ವಿಚಾರವನ್ನು ತಿಳಿಸುತ್ತೇನೆ. ಆ ದೇವತೆಗಳಿಗೆ ತಕ್ಕ ಪ್ರತಿಕಾರ ಮಾಡುತ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ, ಬಾ ಬಾ ಬಾ.
ಅಸುರ ವೀರರನ್ನೇ ಒಗ್ಗೂಡಿಸಿ ಕಾಲ್ ಚೆಂಡಾಡುವ ಸಮಯ ತಾಯಿ
ಮಗನೇ ಮಹಿಷ ಎಂಬ ದೀರ್ಘ ಸ್ವರವನ್ನ ಆಲಿಸಿದ್ದ ಕಡೆ ಓಡೋಡಿ ಬಂದಿದ್ದೇನಮ್ಮ. ಎಂದಿನ ಹಾಗೆ ನೀನಿಲ್ಲ ತಾಯಿ, ದೂರದಲ್ಲೇ ಕಂಡಂತಹ ನೀನು ಎತ್ತಿ ಮುದ್ದಾಡಿಸಬೇಕಾಗಿತ್ತು. ಆದರೆ ಇಂದು ನೆರಳ ನೋಟಗಳಾಗಿದ್ದೀಯ. ತಲೆ ಎತ್ತಿ ನೋಡಿದ ಎಂದಾದರೆ ಹಣೆಯಲ್ಲಿ ಮೆರೆಯಬೇಕಾದ ಕುಂಕುಮ ಅಳಿಸಿ ಹೋಗಿದೆ. ಕೊರಳಲ್ಲಿ ಮೆರೆಯಬೇಕಾದ ಮಂಗಳಸೂತ್ರ ಕಡಿದು ದಾರುಣಿಯನ್ನು ಸೇರಿದೆ. ಏನಾಯ್ತಮ್ಮ? ಕಷ್ಟ ಬಂದಿತು ಆದರೂ ನಿನಗೆ ಚಿಂತೆ. ನಮ್ಮದಾದಂತಹ ಕಷ್ಟವನ್ನು ಕಂಡರೆ ತುಂಬಾ ಜನ ಮತ್ಸರಿಗಳಿದ್ದಾರೆ ತಾಯಿ. ಅದರಲ್ಲಿ ಹರಿಯೋ ಇಲ್ಲ ಶಂಕರನು ಇಲ್ಲ ಸಾರಸಿಜೋದ್ಭವ. ಏನಾಯ್ತಮ್ಮ? ನಮ್ಮ ಜೀವನವೇ ಮುಗಿದು ಹೋಯಿತು ಮಗನೇ. ನಿನ್ನ ತಂದೆಯವರು ಸುರಲೋಕವನ್ನು ಗೆದ್ದು ಬರುತ್ತೇನೆಂದು ಹೋದವರು ನಾಗವನ್ನೇರಿ ನಾಗವನ್ನು ಗೆದ್ದರಂತೆ ಮಗು. ಅದು ಖುಷಿಯ ವಿಚಾರ ಅಲ್ಲವೇ ತಾಯಿ? ಆದರೆ ಆಮೇಲೆ ನಡೆದ ಯುದ್ಧದಲ್ಲಿ ನಿನ್ನ ತಂದೆಯವರು ಅಳಿದರಂತೆ ಮಗು. ಅಯ್ಯೋ, ಎಂತಹ ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ. ನಾಕವನ್ನು ಏರುತ್ತೇನೆ ಎಂಬ ಹಾಗೆ ಹೇಳಿ ಹೋದಂತಹ ನನ್ನ ತಂದೆಯವರು ನಾಕವನ್ನೇ ಸೇರಿಬಿಟ್ಟರೆ ತಾಯಿ. ನಮ್ಮದಾದಂತಹ ಕಷ್ಟದ ಪರಿಸ್ಥಿತಿಯನ್ನು ಕಂಡು ಆ ದೇವತೆಗಳು ಗಾಗಾಯಿಸಿ ನಗಾಡುವುದಕ್ಕೆ ಮುಂದಾದ
ಆದರೆ ತಾಯಿ, ನನ್ನ ತಂದೆಯ ಸಾವಿಗೆ ಕಾರಣರಾದ ಆ ದೇವತೆಗಳನ್ನು ನಾನು ಬಿಡುವುದಿಲ್ಲ ತಾಯಿಯೇ, ಬಿಡುವುದಿಲ್ಲ. ನಿನ್ನ ತಂದೆಯನ್ನು ಕೊಂದದ್ದು ನನ್ನ ತಂದೆಯ ಸಾವಿಗೆ ಕಾರಣ ಯಕ್ಷ, ನನ್ನ ಪಾಲಿಗೆ ನಿರ್ಲಕ್ಷ್ಯ. ಒಂದು ವೇಳೆ ಸಮರಕ್ಕೆ ಬಂದರೆ ಮಾರಿ ದೇವತೆಗಳಿಗೆ ಔತಣ ಹೋಗ್ತೇನಮ್ಮ. ಮನದಿ ಹರುಷವನಾಂತು ನುಡಿದಳು, ಅನಿಮಿಷರ ಗೆಲ್ಲಬಹುದು ಸಮರೋಧಿ, ಅನಿಮಿಷರ ಗೆಲ್ಲಬಹುದು ಸಮರದಿ, ನಿನಗೆ ವನ ಜನಾಭನು ಬರುವ ಕೃತಕದಿ, ಅನವರತ ಸುಮನಸರ ಪಕ್ಷದಿ, ನಿನಗೆ ಬೀಳುವೆನುವುದು ವಿಧಿಯಲ್ಲಿ ಪಡೆದುವರಗಳನ್ನು, ತನಯ ನಾಡಿದ ನುಡಿಗೆ ಮಾನಿ ಆ ಸುರರ ಪಕ್ಷಪಾತಿಯಾಗಿ ಆ ಶ್ರೀಹರಿ ಬರುತ್ತಾನೆ. ಅವನು ಮಾಯಾವಿ. ಅದಕ್ಕಾಗಿ ನೀನು ಕಾರಣವನ್ನು ಸೇರಿ ಬ್ರಹ್ಮನನ್ನು ಒಲಿಸಿ ಬೇಕಾದ ವರವನ್ನು ಪಡೆಯಬೇಕು ಮಗು. ಆಯ್ತಮ್ಮ, ಹೋಗಲು ಆಶೀರ್ವಾದ ಕೊಡ್ತಾರೆ. ಇದು ನಿನ್ನ ಅಪ್ಪನ ಪಟ್ಟದ ಹಚ್ಚಿ. ಹೋಗಿ ಬಾ ಮಗನಿ.
ದುರ್ಗಾಸುರ ಬಿಡಲಾಸುರ ಅಯ್ಯ ನಮ್ಮ ಬದುಕೆ ಬಲವಂತರಾಗಿ ನಗಲೋಕವನ್ನಾರಿ ಸೌಭಾಗ್ಯದಿಂದ ಸೆರೆಗೊಂಡಿದ್ದವರು. ಆದರೆ ಕಪಟಿಕರಾದ ಹರಿಯ ಒಂದು ಚಕ್ರದಿಂದ ಅಂಗವನ್ನು ಕತ್ತರಿಸಿಕೊಂಡರು. ತಲೆಮರೆಸಿ ಗಿರಿಯ ಕದರದಲ್ಲಿ ಬದುಕಿಕೊಂಡಿದ್ದವರು. ಈಗ ಒಂದು ಹೊಸ ವರ್ತಮಾನವನ್ನು ತಿಳಿಯಲು ಬಂತಲ್ಲವೇ? ಮಿತ್ರ ಸಂಕಾಸುರ, ನೀನು ಹೇಳಿದ ವಿಚಾರ ಸರಿ. ದಾನವರ ಏಳಿಗೆಯ ಕಾಲ ಒದಗಿ ಬಂತು. ಶೋಣಿತಾಪುರದಲ್ಲಿ ಮಾಲಿನಿಗೆ ಸುಕುಮಾರನಾಗಿ ಮೈಸನೆಂಬ ಹುಟ್ಟಿದನಂತೆ. ಹಾಗಾಗಿ ಈಗಲೇ ಹೊರಡೋಣ. ಶಂಕಾಸುರ, ಈ ಹಿಂದೆ ನಮಗಾದಂತ ಅನ್ಯಾಯದ ದೇವತೆಗಳಿಗೆ ತಿಳಿಸಬೇಕು. ಹಾಗಾಗಿ ಆತಗಳಿಗೆ ಇರುವಂತಹ ರಾಕಲೋಕಕ್ಕೆ ಯಾರೆಂದು ಹೇಳಿ ದೇವೇಂದ್ರ ಎಂಬ ಹಾಗೆಂದುಕೊಳ್ಳಬಹುದು. ಏನು ಹೊರಟು ಕಾರ್ಯಕಾರಣ ಅನೇಕವಿದೆ. ಯಾರಲ್ಲಿ ದೇವೇಂದ್ರ
ದೇವತೆಗಳೇ, ಕೇಳಿದ್ದೀರಿ ಚಾರಕನಾಡಿನಾದ ನುಡಿಯನ್ನು? ಮಾಲಿನಿ ಜಾತನಾದ ಮಹಿಷಾಸೇನ ನಮ್ಮ ಮೇಲೆ ದಾಳಿ ಮಾಡಿದ್ದಾರಂತೆ. ಯುದ್ಧಕ್ಕೆ ಸಿದ್ಧರಾಗಬೇಕಾಗಿದೆ. ವಜ್ರಧಾರಿಯಾಗಿ ನಾನು ಸಿದ್ಧನಾಗಿದ್ದೇನೆ. ಮುನ್ನುಗ್ಗೋಣ.
Thank you.
ಚೆಲ್ಲಿ ಬೆಳೆದ ಗರ್ವ ದಳಪಿಸುತ್ತಾ ಬಂದೆಯ ಮುಂದೆ ಬಂದವ ಯಾರೆಂಬುದಾಗಿ ಅರಿತೆ ಶೋಣಿತದ ಅಧಿಕಾರಿ ಮಹಿಷ ಸ್ವರ್ಗವನ್ನು ಬಿಟ್ಟು ಕೊಟ್ಟರೆ ಸರಿ ಇಲ್ಲವಾದರೆ ಬಿಟ್ಟು ನಿಂತೀಯ ಶತದ್ವಾರವನ್ನು ಸಕ್ರಮವಾಗಿ ವಿವರಿಸಿ ಬಳಿಕ ಅರ್ಹತೆಯಿಂದ ನಾಕವನ್ನು ಪಡೆದವನು ನಾನು. ಅದನ್ನು ಪಡೆಯಲು ಬಂದ ನಿನ್ನ ಅಪ್ಪನನ್ನು ಕೊಟ್ಟಿಸಿದ್ದೇನೆ. ಅಪ್ಪನ ದಾರಿಯಲ್ಲಿ ನೀನು ಮುದ್ದರೆ ನಿನ್ನನ್ನು ಕೊಳಗೊಳ್ಳುತ್ತೇನೆ. ಬಾ ಮುಂದೆ. ಶಂಕದುರ್ಗರೇ, ನಾಗ ಎಂಬ ಸ್ವಾಧೀನ ಯಾರದು ಓಡುವುದು? ಅವರ ನಡೆಗೆ ಅರ್ಪಣ ತರ್ಪಣ ದೇವತೆಗಳೊಂದಿಗೆ ಹೋರಾಡಿ ದೇಹಕ್ಕೆ ಏನೋ ಆಯಾಸ ವಿಶ್ರಾಂತಿಯ ವ್ಯವಸ್ಥೆ ಹಿಂಬಾಲಿಸಿ. ಹೊರೆಯ ಬಿಗಿಲಿ ಮಾಡಿನಾಥೆ, ಅವ ಬರಿದ
ದೊರೆಯಬೇಕಲೆ ವಾಣಿನಾಥ. ದೇವ, ನೀವೇ ವರವನ್ನು ಕೊಟ್ಟಿರುವಂತಹ ಕೊಪ್ಪಿ ಮೆರೆತಿರುವ ಆ ಮಹಿಷದಾನವ ನಮ್ಮ ಸ್ವರ್ಗಲೋಕಕ್ಕೆ ಬಂದು ನಮ್ಮನ್ನೆಲ್ಲ ಸೋಲಿಸಿದ. ಅಷ್ಟೇ ಅಲ್ಲ ದೇವ, ಕಂಡಲ್ಲಿ ನಿಲ್ಲಿಸಿ ನಮ್ಮ ಚಿತ್ರ ಹಿಂಸೆ ಕೊಡುತ್ತಿದ್ದಾನೆ ದೇವ. ಅರಿತೆನ ದುರುಳನ ಬಾಧೆಯ ಮೊರೆಯುವ ತ್ಯಾಗಿನಿ ತಿನ್ನಲೇ ಮರೆಯಲ್ಲವನ ಹೊರಗಲನೆ ವಿರಚಿತ ಪರನು ಮೊದಲಲ್ಲೇ ಆದರೆ ತೋರುವೆ ನದಿಯನು ಮಾಧವನಲ್ಲಿ ಹೋಗುವ ಆದುದ ನಾಮದು ಸುಧನ ನಡಿಯಲಿ ಕೆದದಿ ಇಂದ್ರಾದಿ ದೇವತೆಗಳೇ, ವಿಚಾರವನ್ನೆಲ್ಲ ನಾನು ತಿಳಿದವನಾಗಿದ್ದೇನೆ. ಏನು ಮಾಡೋಣ? ಕಲನು ಕಠಿಣ ತಪಸ್ಸನ್ನು ಮಾಡುವಾಗ ಮಂತ್ರಾಧೀನಾಗಿ ಅವನು ಬೇಡಿದ ವರವನ್ನು ನಾನು ನೀಡಿದವನಾಗಿದ್ದೇನೆ. 3 ಮೂರ್ತಿಗಳಾದ ನಮ್ಮಿಂದಲೂ ಮನುಷ್ಯನನ್ನು ಸಂಹರಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಒಂದು ದಾರಿ ಇದೆ. ಏನು? ಯಾವುದೇ ಕಷ್ಟ ಬಂದರೂ, ಏನೇ ಅಡೆತಡೆಗಳಿದ್ದರು ಅದನ್ನೆಲ್ಲ ನಿವಾರಿಸಿ ಕಲನ ವಧೆಯನ್ನು ಮಾಡುವಲ್ಲಿ ಮಾಧವನೇ ಸಮರ್ಥನಾಗಿದ್ದಾನೆ. ನಾವೆಲ್ಲರೂ ಹೋಗಿ ಅಲ್ಲಿಗೆ ಹೋಗೋಣ. ಪರೆತು ಹಿನಾದ್ರಿಯ ಬಲದೊಳಗಿಗಾಗಿ ಮೃಗರ ನಡೆದರು ಚರಣಕ್ಕೆ ವಂದಿಸಿ ಹರಿಹರನಾಗಿ ಲಯಾಧೀಶನೇ ವಂದಿಸಿದೆ, ಶ್ರೀಹರಿಗೆ ತಲೆಬಾಗಿದೆ. ಬಾವಯ್ಯ, ನಿನ್ನನ್ನು ಹುಡುಕುತ್ತಾ ಕೈಲಾಸಕ್ಕೆ ಹೋದಾಗ ನೀನು ಅಲ್ಲಿ ಇರಲಿಲ್ಲ. ಬಾವಯ್ಯ, ನಿನ್ನನ್ನು ಹುಡುಕುತ್ತಾ ವೈಕುಂಠಕ್ಕೆ ಹೋದೆ, ಆದರೆ ನೀನಲ್ಲಿ ಇರಲಿಲ್ಲ. ಮಹಿಷಾಸುರನೆಂಬ ದಾನವನನ್ನು ವರಿಸುವುದು ಹೇಗೆಂದು ತಿಳಿಯದೆ ನಿನ್ನಿಂದ ಸಮಸ್ಯೆಗೆ ಪರಿಹಾರ ದೊರಕುತ್ತದೆಂದು ಆರಿಸುತ್ತಾ ಬಂದೆ. ಏನು ಮಾಡಲಿ? ಪರಿಹಾರಕ್ಕಾಗಿ ಹುಡುಕಬೇಡ, ಅದೋ ಚಂದ್ರಕಾಂತ ಶಿಲೆಯೊಂದು ಗೋಚರಿಸುತ್ತಿದೆ. ಅದನ್ನೇನು ಕುರಿತು ಆಲೋಚಿಸೋಣ. ಸರಿ. ಕುಳಿತರು ಚಂದ್ರಕಾಂತ ಶಿಲೆಯೊಂದಾಗಿ ವಧಿಸುವ ನಳಿನ ಭವಸುರರು ನೊಳಗೊಂಡು ನಡೆದುಕೊಂಡು ವೈಕುಂಠನು ಕಾಣಲು ದೇವೇಂದ್ರಗಳೇ, ದೇವ, ವೈಕುಂಠಕ್ಕೆ ಹೋದರೆ ನಾರಾಯಣವಿಲ್ಲ. ಬಳಿಕ ಕೈಲಾಸ ಕೈತರಲಾಗ ಪುರಹರನು ನಿಲಯದೊಳಗಿಲ್ಲದಿರಿಯೇ ಕೈಲಾಸಕ್ಕೆ ಹೋದರೆ ನಾರಾಯಣವಿಲ್ಲ. ಕಳವಳಿಂದ ಬಳಿಕವರು ತಿಳುಹಿತ ಶರೀರದಲ್ಲಿ ಹರಿಹರರು ದೇವೇಂದ್ರಗಳೇ, ಕೈಲಾಸಕ್ಕೆ ಹೋದರೆ ನಾರಾಯಣವಿಲ್ಲ, ವೈಕುಂಠಕ್ಕೆ ಹೋದರೆ ಪರಶಿವನಿಲ್ಲ. ಎಲ್ಲಿ ಹೋಗಿರಬಹುದೆಂದು ಯೋಚಿಸುತ್ತಿರುವಾಗ ಚಂದ್ರಕಾಂತ ಶಿಲೆಯ ಮೇಲೆ ಕರ್ಣವದೇ ಬಗ್ಗೆ ಯೋಚಿಸುತ್ತಿರುವಾನೆ ಎಂದು. ಒಳ್ಳೆಯದು, ನಾವು ಅಲ್ಲಿಗೆ ಹೋಗಿ ಶರಣಾಗೋಣ. ಪದಕೆರಕಲರು ತರಹರಿಸುತ್ತೀಯ ನೀವೇ ಬರುವುದೇನು ಲಾಲಿಸಬೇಕು. ಧೂರ್ತನಾದ ಮನುಷ್ಯನು ಸಂಕದೇವರನ್ನು ಸೇರಿಸಿ ನಾಗವಾಗರನ್ನು ಹಾಳು ಮಾಡುತ್ತಾ ಇದ್ದಾನೆ.
ಈಗ ಮಹಿಷಾಸುರ ನಾಶಕ್ಕಾಗಿ ನನ್ನಲ್ಲಿರುವ ರುದ್ರಶಕ್ತಿಯನ್ನು ಹೊರ ವಧೆಯಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನು ಹೊರಮಿದ್ದೇನೆ. ದೇವತೆಗಳ ದಿವ್ಯ ತೇಜಸ್ಸನ್ನೇ ಹೊರಗಳಿದ್ದೇನೆ. ಮೂರ್ತಿಗಳ ಮುಖದಿಂದ ಮುರಳಿ ಹದಿಯ ಚಾರು ಬಾಲಕರ ತೇಜವೊಂದಾಗುತ್ತಲೇ ನಾರಿಯ ಪ್ರತಿ ತಳೆದಳು ಧರೆಗೆರೆ ಸುರರು ಜಯ ಜಯವೆಂದು ನುತಿಗೈದರು. ಜಯ 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 ನಿಮ್ಮಲ್ಲಿರುವಂತಹ ದಿವ್ಯ ತೇಜವನ್ನು ನಭೋ ಮಂಡಲಕ್ಕೆಸೆದು ನನ್ನನ್ನು ಈ ರೀತಿಯಾಗಿ ಕೇಂದ್ರೀಕರಿಸಿಕೊಂಡಿದ್ದೀರಾ ಮಕ್ಕಳೇ. ನಿಮ್ಮ ಮುಖದಿಂದ ಹೊರಟಿರುವಂತಹ ದಿವ್ಯ ತೇಜವು ನಭೋದಲ್ಲಿ ಒಂದಾಗಿ ನಾರಿ ಆಕಾರವನ್ನು ತಾಳಿ ಅಷ್ಟಭುಜಧಾರಿಣಿಯಾಗಿ ಧರೆಗಿಳಿದು ಬಂದಿದ್ದೇನೆ ಮಕ್ಕಳೇ. ನಿಮ್ಮ ಕಪೋಲವನ್ನು ಗಮನಿಸಿದಾಗ ಕಣ್ಣೀರ ಕೋಡಿಯಲ್ಲಿ ಕಣ್ಣೀರ ದಾರಿ ಹರಿಯುತ್ತಾ ಇದೆ. ಯಾರಿಂದ ಬಂತು ಬವಣೆ? ಯಾಕೆ ಈ ರೀತಿಯ ದಿಗುಡ? ಸನ್ನಿಧಾನದಲ್ಲಿ ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತಿಲಾಲಿಸು ಕಳಮಗಿಜನು ವಿಧಾತನಿ ದಿಗವರದೆ ನಿರ್ಭೀತಿಯಿಂದ ಮಾತುಲ
ರಕ್ಷಿಸು ಮಾತೆ ಮಾಲಿನಿ ಮಗನಾದ ಮಹಿಷಾಸುರನು ಗರ್ವಿಷ್ಠನಾಗಿ ಮೆರೆಯುತ್ತಿದ್ದಾನೆ. ಪಾತಾಳವನ್ನು ಸೆಳೆದು ಭೂಮಿಯನ್ನು ವಶಪಡಿಸಿದ್ದಾನೆ. ಸತ್ವಜ್ಞಗಳಿಲ್ಲ, ಹವಿಸ್ಸು ಇಂದ್ರಾದಿಗಳಿಗೆ ಸಲ್ಲಿಸಲು ಬಿಡುತ್ತಿಲ್ಲ. ಬ್ರಾಹ್ಮಣರ ಗೋವುಗಳು ಸ್ತ್ರೀಯರ ಬದುಕಿಗೆ ಕಷ್ಟ ಒದಗಿದೆ. ಸ್ವರೂಪ ಮುಖ್ಯವರನ್ನು ಸೋಲಿಸಿದ್ದಾನೆ. ಲೋಕಾಂಗಗಳು ಮಹಿಷನ ಉಪಟಳದಿಂದ ಕಡುನೊಂದಿದೆ. ರಕ್ಷಿಸಬೇಕು. ಮಕ್ಕಳೇ, ಮಾಲಿನಿ ಸಂಜಾತನಾದಂತಹ ದುರುಳ ಮಹಿಷನಿಂದ ಕಷ್ಟ ಒದಗಿತ ಮಕ್ಕಳೇ, ಭಯಪಡದಿರಿ ಭಯಪಡದಿರಿ. 3 ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ದಾನೆ. ಸೂರ್ಯಚಂದ್ರ ಸಂಚಾರಕ್ಕೆ ತಡೆ ಇಟ್ಟನೆ ಕಷ್ಟ. ಭಯಪಡದಿರಿ ಭಯಪಡದಿರಿ. ಕಿರಿದು ಸಮಯದಲ್ಲಿ ದುರುಳನಂತ ಮಹಿಷನನ್ನು ವಾದಿಸಿ ನಿಮಗೆ ಬಂದೊದಗಿ ಕಷ್ಟವನ್ನು ದೂರೀಕರಿಸುತ್ತೇನೆ. ಧೈರ್ಯಸ್ಥರಾಗಿರಿ. ಮಕ್ಕಳೇ, ಮಹಿಷ ಮಾತ್ರನಲ್ಲದೆ ಅವನಿಗೆ ದುರ್ಬೋಧನೆ ಮಾಡುತ್ತಿರುವಂತಹ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾಸುರ ಎಂಬ ದೈತ್ಯರು ಸೇರಿಕೊಂಡಿದ್ದಾರೆ. ನಾನೇ ಪ್ರತ್ಯಕ್ಷಳಾದ ಬಳಿಕ ದುಷ್ಟರ ಭೀತಿಯೇ. ಬೆಳಕಿನ ಮುಂದೆ ಪತಂಗದಾಟ ನಡೆಯುವುದಕ್ಕೆ ಸಾಧ್ಯ ಉಂಟೆ? ಭಯಪಡದಿರಿ ಭಯಪಡದಿರಿ. ದುರುಳ ಮಹಿಷಾಸುರನನ್ನು ಅನುಸರಿಸುವಂತಹ ದೈತ ಕಳ್ಳವನ್ನವನ್ನೇ ಅವರ ನೆತ್ತನ್ನು ಪೃಥ್ವಿಯನ್ನು ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ಭಯಗೊಳ್ಳದಿರಿ, ನಿಶ್ಚಿಂತರಾಗಿರಿ. ಏನನು ಜಯ ಜಯ ಸಕಲರು ಮಣಿಯಲಾಗಿಯೇ ಏನನು ಜಯ ಜಯ ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವರ್ಪಿಸಲು ಜಯ ಜಯ ವಿಷ್ಣುಕರ್ಮನು ನೂತನವಾದ ವಸನಭೂಷಣಗಳನ್ನು ತಂದಿದ್ದಾನೆ. ದೇವನಾರ್ಯರು ದೇವಿಯನ್ನು ಶೃಂಗಾರಿಸಿದ್ದಾಗಿದೆ. ಕಳ್ಳನ ವಧೆಗಾಗಿ ಆಯುಧಗಳಾಗಬೇಕು. ಕಾಣಿಕೆಯಾಗಿ ಸಮಾಯುಧಗಳನ್ನು ಅರ್ಪಿಸೋಣ. ಆಗದೆ ವನಜನಾಭಂ ಕರದ ಚಕ್ರವ ತೃಣಯ ಕನಕ ಸುರಪ ಕುಳಿಜವ ಸುಮನದರು ಶಕ್ತಿಯಾಯುಧಗಳ ದೇವಿಯ ಪದತನದಿ ನುಡಿಸಿದರು ಭಯ ಜಯ 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 ಜಯ
ನೀವೆಲ್ಲರೂ ನಿಮ್ಮ ನಿಮ್ಮ ಶಕ್ತಾಯುಧ ನೀಡಿದ್ದೀರಿ. ನೀವಿತ್ತಂತಹ ಆಯುಧಗಳನ್ನು ಅಷ್ಟಭುಜ ಧರಿಸಿಕೊಂಡಿದ್ದೇನೆ. ಏರಿಕೊಳ್ಳುವುದಕ್ಕೆ ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವದುಂದುಬಿಗಳು ಮೊಳಗುತ್ತಿರುವಂತಹ ಈ ಕಾಲದಲ್ಲಿ ಲೋಕ ಕಂಟಕನಾಗಿ ಮೇರುವಂತ ಸಿಂಹವಾಹಿನಿ ಸಿಂಹವಾಹಿನಿ ಆಶ್ಚರ್ಯ ಕಾಗೆ ಗುಬ್ಬೆಗಳ ಅರಚಾಟ ಗಿರಿಚಾಟ. ನನ್ನವರಾದಂತಹ ಸಂಘದುರ್ಗರ ಮರಣದ ವಾರ್ತೆ. ಯಾರೋ ಒಬ್ಬ ಹೆಣ್ಣು ಬಂದಿದ್ದಾಳಂತೆ, ಹೋಗೋಣ. ಕೆಟ್ಟವನೇ ಭ್ರಷ್ಟ ಬಾವಂದೆ ಮಹಿಷ
ದುಷ್ಟ ಮಗನ ನಿನ್ನ ಶಿರವ ಕುಟ್ಟಿಗಳ ಬಂದೆ ಸುರರು ಬಿಟ್ಟ ಫಲಿಸಲು ಕುಟ್ಟಿಗಳ ಬಂದೆ ಅಭಿವೃದ್ಧಿ ಫಲಿಸಲು ನಿಲ್ಲಲ್ಲಿ ಒಂದು ಹೆಜ್ಜೆ ಮುಂದಿರಿಸಿ ಅದರ ಜಾಗೃತಿ. ವಿಧಿಯಿಂದ ವರವನ್ನು ಪಡೆದೆಯಾ? ಓ ಬ್ರಾಹ್ಮಣಿ, ಕಷ್ಟವನ್ನು ಕೊಟ್ಟೆಯಾ? ಋಷಿಮುನಿಗಳು ಪೀಡಿಸಿದೆಯಾ? ಸ್ವರ್ಗಕ್ಕೆ ಗಾಳಿ ಮಾಡಿ ಇದು ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಲ್ಲ, ದೇವತೆಗಳಿಗೆ ಸ್ವರ್ಗಲೋಕವನ್ನು ಪುನಃ ಪೋಣಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕದಂತಹ ನಾನೇ ಕಟ್ಟನೆ ಕೇಸರಿಯನ್ನು ಏರಿಕೊಂಡು ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಂತಿದ್ದೇನೆ. ಆ ಮುಂದೆ ಪಕ್ಷಪಾತಿಯಾಗಿ ಬಂದಿದ್ದೇವೆ. ನಿಜ ನಿಜ. ಅಷ್ಟಭುಜವನ್ನು ಕಳಚಿ ಕೆಟ್ಟ ಕೇಸರಿಯನ್ನು ಕಾಣದ ಕಳುಹಿಸಿ ಬಾಣನ್ನು ತೊಡೆದು ಕೊಬ್ಬಿದ ಕೋಣವೇ ಸಾಮಾನ್ಯ ಹೆಣ್ಣಾಗಿ ತಿಳಿದೆ ಭ್ರಷ್ಟ. ಅಷ್ಟಭುಜೆ, ಅಯೋನಿಜೆ, ಸಿಂಹವಾಹಿನಿ, ನಿನ್ನ ಪಾಲಿನ ಮೃತ್ಯು ಬಾ ಮುಂದೆ.
जय जय हे महिषासुरमर्दिनि कनकवर्दिनि शैलसुते ऐगिरिगादिनि नादितमेदिनि निकविनादिनि नन्दनुते जय जय हे महिषासुरमर्दिनि रम्यकवर्दिनि शैलसुते रम्यकवर्दिनि शैलसुते रम्यकवर्दिनि शैलसुते ಋಷದಲ್ಲಿ ನಗರನೇ ಪಾಲಿಸು ಮರ್ಯದೆಲ್ಲಯ ಚರಣವನ್ನು ನಿರತ ಘೋರ ರೂಪವನ್ನು ತಾಳಿ ನನ್ನನ್ನು ಶಾಂತಗೊಳಿಸಿದ್ದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣಿ ಭಕ್ತಿಯ ಕಾಣಿಕೆಯನ್ನೇ ಮುಂದಿರ್ತೀಯಾ? ಇದು ಶಾಂತಳಾಗಿದ್ದೀನಿ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧರಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದೃಢರಾದಂತಹ ಮಹಿಷಾಸುರ ಸಂಘಟನೆ 10ನೇ ದಿವಸದ ಇಂದು ವಿಜಯ ನಮ್ಮ ಪಾಲಿಗಾಯಿತು. ಈ 9 ದಿವಸ ನವರಾತ್ರಿ ಎಂದು 10ನೇ ದಿವಸದ ವಿಜಯದಶಮಿಯನ್ನು ಶ್ರದ್ಧಾಭಕ್ತಿ ಆಚರಿಸಿಕೊಂಡು ಬರ್ತಾರೆ. ಅವರ ಇಷ್ಟಾರ್ಥವನ್ನೆಲ್ಲ ಸುರಪಾಲ ನಾಗದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನ ಕಳ್ಳರಿಂದ ಚಿಂತಿಸುವಂತ ಪ್ರಮೇಯವಿಲ್ಲ. ನೇರವಾಗಿ ತುಣ್ಯಗಿರಿಯನ್ನು ಏರಿಕೊಳ್ಳಿ ಅವಿಚ್ಛಿನ್ನ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡೆ ಆದರೆ ನಿನ್ನ ಪಾಲಿಗೆ ಬಂದಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ. ಕಶ್ಯಪ ಬ್ರಹ್ಮರ ಪೂರ್ಣುಗ್ರಹದಿಂದ ಧನುದೇವಿಯ ಗರ್ಭದಲ್ಲಿ ಜನಿಸಿ ದೊಡ್ಡವನಾದ ನನಗೆ ಶುಂಭನೆಂದು ಚಿಕ್ಕವನಾದ ನಿನಗೆ ಶುಂಭನೆಂದು ಸರಣಿಟ್ಟು ಕಾಣಬೇಕಿರುವಂತ ಎಲ್ಲಾ ಲೋಕವನ್ನು ಕಾಣುತ್ತೇವೆ. ಹೌದಣ್ಣ, ನಮಗಿನ್ನಿರುವುದು ಒಂದೇ ಲೋಕ, ಅದೇ ನಾಗಲೋಕ. ಅಲ್ಲಿಗೊಮ್ಮೆ ಹೋಗಬೇಕು ತಮ್ಮ. ಕಶ್ಯಪ ಬ್ರಹ್ಮರ ಪೂರ್ಣ ಅನುಗ್ರಹದಿಂದ ವರಬಲವನ್ನು ಹೊಂದಿದ ನಾವು ನಾಗಗಳ ಎಡೆಮೆಟ್ಟಿ ನರ್ತಿಸಿದ್ದೇವೆ. ಎಲ್ಲ ಲೋಕವನ್ನು ನಮ್ಮನ್ನಾಗಿಸಿದ್ದೇವೆ. ನೋಡಿದದ್ದು ಆ ನಾಕಲೋಕ. ತಡ ಮಾಡುವುದು ಸರಿಯಲ್ಲ. ಹೆಚ್ಚ ನನ್ನದು ಅಪ್ಪಣೆಯನ್ನು ಕೊಡಬೇಕನ್ನ. ಈ ಕ್ಷಣವೇ ತೆರಳೋಣ.
ದೇವೇಂದ್ರ ಬಂದವ ಸಾಮಾನ್ಯದವಲ್ಲ. ನನ್ನಣ್ಣ ಶುಂಭಾಸುರ, ನಾನು ನಿಶುಂಭ ಬಂದಿದ್ದೇನೆ. ಸ್ವರ್ಗವನ್ನು ವಶಪಡಿಸಲು ಬಂದಿದ್ದೇವೆ. ಬಂದ ಹಾಗೆ ಹಿಂದೆ ಹೋದರೆ ಸರಿ, ಇಲ್ಲಾದರೆ ತಲೆ ಕಲಿಯಬೇಕಾಗುತ್ತೆ. ಎನ್ನೊಳುತ್ತರವನ್ನು ಮಾಡಿ ಇದು ನಿನ್ನ ಆಡಂಬರ. ನಿನ್ನಂತ ದುರ್ಬಲರು ಈ ಹಿಂದೆ ಬಹಳ ಮಂದಿ ಬಂದವರಿದ್ದಾರೆ. ಅವರೆಲ್ಲರನ್ನು ಸೋಲಿಸಿ ಅವರ ತಲೆಯನ್ನು ಕಳೆದುಕೊಂಡಿದ್ದಾರೆ. ನಡೆಯಲಿಂದ, ಇಲ್ಲವಾದರೆ ನಿನ್ನ ತಲೆಯನ್ನು ಕಡಿಯುತ್ತೀನಿ. ಬಂದವನು ಯಾರೆಂದು ತಿಳಿದುಕೊಂಡಿದ್ದೀಯಾ? ಶೋಣಿತಾಪುರದ ಅಧಿಕಾರದ ಒಡೆಯ ಶುಂಭಾಸುರ. ನಾಲ್ಕಲೋಕ ಬಿಟ್ಟು ಕೊಟ್ಟರೆ ಸರಿ, ಇಲ್ಲಾದ್ರೆ ಸಿರಗಳಿಕೊಂಡೆ. ನಿನ್ನಂತ ಒಬ್ಬನೇ ಸ್ವರ್ಗದ ಅಧಿಕಾರದ ಬಲದಿಂದ ಪಡೆಯುವುದಿಲ್ಲ. ಯಾಕಂದರೆ ನಾನು 100 ಯಾಗವನ್ನು ಮಾಡಿ ತ್ರಿಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿದ್ದೀನಿ. ನಿನಗೆ ಸಾರಿ ಹೇಳುತ್ತೀನಿ, ನಡೆ ಇಲ್ಲಿಂದ, ಇಲ್ಲವಾದರೆ ನಿನ್ನ ತಲೆಯನ್ನು ಕಡಿಯುವುದು. ನೋಡೋಣ.
ನಿರ್ವಹಿಸಿ ದೇವತೆಗಳೆಲ್ಲ ಬಡಿದಾಡಿ ಚಾಯ್ತು, ನಾಲ್ಕಲೋಕ ನಮ್ಮದು ಮಾಡಿ ಆಯ್ತು. ಹೌದು, ಇನ್ನೇನಿದ್ದಾರೆ ಸುಮ್ಮನೆ ಇದ್ದಾರೆ. ಯಾರೋ ಸೂರ್ಯ ತಂದರೆ, ಹೌದು, ಸೂರ್ಯ ತಂದರೂ ಕೂಡ ನನ್ನ ಮಾತು ಕೇಳಲೇಬೇಕು. ಅರ್ಪಣ ದರ್ಪಣ ಎಲ್ಲ ಶುಂಭಾರ್ಪಣ ಮಾಡಬೇಕು. ಅಯ್ಯೋ, ಶುಂಭಾಸುರನಿಂದ ನನ್ನ ಪಾಲಿಗೆ ಸೋಲಾಯಿತು. ಮುಂದೆ ಏನು ಮಾಡುದು? ಅಮ್ಮನವರು ಕೊಟ್ಟ ಮಾತು ನೆನಪಾಗುತ್ತಿದ್ದು. ನಿಮಗೆ ಕಷ್ಟ ಬಂದಾಗೆಲ್ಲ ನನ್ನನ್ನು ಭಕ್ತಿಯಿಂದ ಪ್ರಾರ್ಥಿಸೋಣ. ಅಮ್ಮ, ನಾನು ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. ಜಯ 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 ಜಯ. ನಿರ್ಜರರೇ ಪೂಜಿಸಿದನು ಮೂಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರ್ವಜವೃತ್ತಿಯು ಶಿವರಾಜನಾಮಿನ ಭಕ್ತಿಯಿಂದಲೇ ಪೂಜಿಸಿದನು ಮಾಯೆಯ ಮಹಿಷಾಸುರನ್ನು ಕೊಂದು ಸ್ವರ್ಗದ ಪೀಠವನ್ನು ನೀವು ಸ್ಥಿರಗೊಳಿಸಿದ್ದೇವೆ. ಮತ್ತೆ ಯಾರಿಂದ ಕಷ್ಟ ಬಂತು? ವಿಸ್ತರಿಸು. ಅನುವರದಲ್ಲಿ ಸುರರನು ನಾಗವನು ಪಾಲಿಸುವ ನನ್ನ ದೇವಿಯ ಮಕ್ಕಳಾದ ಶುಂಭಾನಿ ಶುಂಭರು ನಮ್ಮ ಸ್ವರ್ಗದಲ್ಲಿ ನಮ್ಮನ್ನು ಸೋಲಿಸಿದ್ದಾರೆ. ಅವರನ್ನು ಕೊಂದು ನಮ್ಮನ್ನು ಪೊರೆಯಬೇಕು ತಾಯಿ. ಇದು ಅಭಯ. ಕರುಣಿಂದ ಅಭಯವನ್ನು ನುಡಿದಳು ಕಿರಿದು ಸಮಯದಿ ಪೊರೆಯುವೆನು ನಿಮ್ಮನು ಮರೆಯ ಮರೆಸಿ ನಿಜವನು ತುಹಿನಗಿರೆಯೊಳಗಿರುತ್ತನ್ನೋಡುವುದೆನ್ನ ನೀನೀಗ ಹರುಷದೊಳಗಿರುವುದೆಂತೆ ತ್ರಿದಶರಿಗರಿಗೆ ಶ್ರೀದೇವಿ ಶುಂಭಾನಿ ಶುಂಭನ ತಂಗಿಟ್ರಿಯ ಭಯಪಡದಿರು ಭಯಪಡದಿರು. ಶುಂಭ ಮಾತ್ರ ಇರುವುದಲ್ಲ, ಅವನ ಜೊತೆಯಲ್ಲಿ ಕೋಟಿ ಸಂಖ್ಯೆಯ ದೈತ್ಯರು ಸೇರಿಕೊಂಡಿದ್ದಾರೆ. ಅವರನ್ನು ಕಿರಿದು ಸಮಯದಲ್ಲಿ ತರಿದುಕೊಡುತ್ತೇನೆ. ಅಷ್ಟರವರೆಗೆ ನಾವೆಲ್ಲಿರುತ್ತೇವೆ? ನೀವೆಲ್ಲ ನಿಮ್ಮ ನಿಜರೂಪವನ್ನು ಮರೆಸಿಕೊಳ್ಳಿ. ಈ ತುಹಿನಾದ್ರಿಯಲ್ಲಿ ಇದ್ದು ನನ್ನನ್ನೇ ಹೊಂದಿಕೊಂಡು ಇರಿ. ಶ್ರೀ ದೇವಿ ಮಹಾತ್ಮೆಯನ್ನು ನೋಡುವಂತಹ ಭಾಗ್ಯವನ್ನು ನಿಮಗೆ ಒದಗಿಸಿಕೊಡುತ್ತೀವಿ. ಹೋಗಿ, ನಿಮಗೆ ಶುಭವಾಗಲಿ. ಜಯ ಜಯ ಕ್ಷಣದೊಳಗೆ ಸುಲಭವೆನುತ್ತಲೇ ತನ್ನ ಮನದೊಳಗೆ ಯೋಚಿಸಿ
ಎಂದು ಯೋಚಿಸಿ ಮಗ ಮಾಯೆ ಯೋಚಿಸಿ ಎಂದು ಯೋಚಿಸಿ ಮಗ ಮಾಯೆ ದೈತ್ಯ ವೃಂದವ ಮೋಗಿಸಿ ತರಿ ದೈತ್ಯ ವೃಂದವ ಮೋಗಿಸಿ ತರಿ ತರಿ ಮಗ ಮಾಯೆ ಸುಂದರಗವ ಕಳೆದೊಂದು ಕೌಶಿಕೆಯ ಸುಂದರಗವ ಕಳೆದೊಂದು ಕೌಶಿಕೆಯಾಗಿ ನಿಂದಳು ಸುಂದರಂಗವ ಕಳೆದೊಂದು ಕೌಶಿಕೆಯಾಗಿ ನಿಂದಳು ಎಂದು ಯೋಚಿಸಿ ಮಗ ಮಾಯೆ ದೈತ್ಯ ವೃಂದವ ಮೋಗಿಸಿ ತರಿಯೇ ದೈತ್ಯ ವೃಂದವ ಮೋಗಿಸಿ ತರಿಯೇ ಮಗ ಮಾಯೆ ತರಿಯೇ ಅಲ್ವಾ ಸುಮನಸ್ಸಿಗೆ ಭಯ ವಾಕ್ಯ ನೀಡಿದ್ದೇನೆ. ಶಕ್ತಿ ಮಾತೆಯಾದಂತಹ ನಾನು ಯೋಚನೆ ಮಾಡುವುದು ನನ್ನ ಕರ್ತವ್ಯ ತಾನೆ. ಹೇಗೆ ನೋಡಬಾರದೆ? ಶಿವ ಮಾತೆ ಇರುವುದಲ್ಲ, ಅವನ ಜೊತೆಯಲ್ಲಿ ಕೋಟಿ ಸಂಖ್ಯೆಯ ದೈತ್ಯರು ಸೇರಿಕೊಂಡಿದ್ದಾರೆ. ಅವರಿದ್ದಲ್ಲಿ ಹೋಗಿ ತರೆಯುವುದು ನನ್ನ ಘನತೆಗೆ ಕೊಂಡು. ಹಾಗಾಗಿ ಯೋಚನೆ ಮಾಡಿಕೊಂಡೆ ಮುಂದೊತ್ತು ಬಂದು ದಕ್ಷಿಣಾಭಿಮುಖವಾಗಿ ಸಾಕು. ನೋಡಬಾರದೆ? ಗಗನ ಚುಮ್ಮಿ ಬೀಳುವಂತಹ ಕದಂಬ ವೃಕ್ಷಗಳು ಇದೆಲ್ಲವೇ ಕದಂಬ ಕಾಂತಾರ. ಸರಿ ಸರಿ, ಕದಂಬ ಕಾಂತಾರಕ್ಕೆ ಮುಂದೆ ನಿಂತಿದ್ದೇನೋ ಸರಿ. ಕೋಟಿ ಸೂರ್ಯನ ಪ್ರಕಾಶ ಕೂಡ ಪ್ರವೇಶಿಸಕ್ಕೆ ಸಾಧ್ಯವಿಲ್ಲ. ಆದರೆ ಕೋಟಿ ಸೂರ್ಯನ ಪ್ರಕಾಶವನ್ನು ನನ್ನ ಮುಖದಿಂದ ಹೊರಿಸಲ್ಪಟ್ಟಿದ್ದೇನೆ. ಪ್ರಕೃತಿಗೆ ಸುಗಂಧ ಗವ್ಯದನ್ನು ಪಸರಿಸಿ ಪಟ್ಟಿದ್ದೇನೆ. ಆದರೆ ಕಾಲ ಲೀಲೆಯಂತಹ ನಾನು ಕಾಲವನ್ನು ಕೈಯಲ್ಲಿ ಹೇಗೆ ಯೋಚನೆ ಮಾಡಿಕೊಂಡಾಗ ಏನದು ಕನಕದ ಉಯ್ಯಾಲೆ ಮೆರೆಯಲು ಕನಕದ ಉಯ್ಯಾಲೆ ಮೆರೆಯಲು
ಮೆರೆಯಲು ಮೊದಲು ಮೊದಲು ಸನ್ಮತದಿಂದ ಜಗದನಿಯಾಡುತ್ತಲೇ ಕನಸೊಳಗಿ ನೋಡುಂದೆ ಕನಕದ ಪ್ರಿಯ ಮೆರೆಯಲು ಕಾಲವನ್ನು ಕಳೆದು ಹೇಗೆ ಯೋಚಿಸಿಕೊಂಡಾಗ ಅದು ನೋಡಬಾರದು. ತನ್ನ ಭಕ್ತನಾದಂತಹ ದೇವೇಂದ್ರ ತನ್ನ ಸೇವೆಯನ್ನು ಈ ರೀತಿಯಾಗಿ ಮುಂದೂಡ್ತಾ ಇದ್ದಾನೆ. ಸರಿ ಸರಿ, ಆದಿಯಲ್ಲಿಯೋ ಅಂತ್ಯದಲ್ಲಿಯೋ ಎಂದು ಗೋಚರಿಸೋಕ್ಕೆ ಸಾಧ್ಯ ಇಲ್ಲ. ಹೆಣ್ಣೊಬ್ಬಳು ಉಭಯಪತ್ತಳಾಗಿ ಉಯ್ಯಾಲೆಯ ಸರಪಳಿಯನ್ನು ಹಿಡಿದು ನೀಳವಾದ ಕೇಶರಾಶಿಯನ್ನು ಪಸರಿಸಿ ಬಿಟ್ಟು ಜೋಗುಳವನ್ನು ಹಾಡುತ್ತಾ ಪಾಡುತ್ತಾ ಇರುವಾಗ ಅಲಿಯಾದಂತಹ ಸೌಂದರ್ಯವು ಸೂಸಲ್ಪಡುತ್ತದಂತೆ. ಈ ಕಾಡಿಗೆ ವನವನ್ನು ಸುತ್ತುವುದಕ್ಕಾಗಿಯೋ ಅಲ್ಲ ಮೃಗಬೇಟೆಗಾಗಿಯೋ ದಾನವರು ಇತ್ತ ಕಡೆ ಬಂದೇ ಬರುತ್ತಾರೆ. ಬಂದಂತಹ ದಾನವರೆಲ್ಲ ನಾನು ಬೀಸಿದ ಬಲೆಗೆ ಬಲಿಪಶುವನ್ನಾಗಿ ಮಾಡಿಕೊಳ್ಳುತ್ತೇನೆ. ಆಹಾ, ತೋರುತ್ತಿರೋದು ಕಾಂಚನ ಉಯ್ಯಾಲೆ ನೇರಿಕೊಳ್ಳುತ್ತೇನಂತೆ. ಪೃಥ್ವಿ ಎಲ್ಲವ ಸಂಚರಿಸಿ ಸಾಧಿಸುವೆಂದರೆಂದರೆ
ಸಾಧನೆಗೆ ತೊಡಗಿದೆವು. ಒಲಿದು ಬಂದ ವಿಧಾತ ಮನೋವೇಗವನ್ನು ಕಟ್ಟಿದ್ದಾನೆ. ಹೌದಣ್ಣ. ಆಮೇಲೆ ಏನು ಗೊತ್ತಲ್ಲ, ಮೆಚ್ಚಿದ ವಿಧಾತ ಇದಿರಾಡಿ ಬದಲನ್ನು ಸತ್ಯ ಮಾಡುತ್ತಾ ಅಮೋಘವಾದ ಗದೆಯನ್ನೆತ್ತಿದ್ದೇನೆ. ಆ ಕ್ಷಣವೇ ಮನೋವೇಗದಿಂದ ಪಾತಾಳವನ್ನು ಸೇರಿ ಭುಜಗರ ಹೆಳೆಮೆಟ್ಟಿದೆವು. ಆಗ ನಾಗವೇರಿದಾಗ ಅಲ್ಲಿದ್ದವನು ತಣಿದೇವಿಯ ಮಗನಾದ ಶುಂಭದಾನವ ಅವರೊಡನೆ ಸಾಕ್ಯ ಬೆಳೆದೆವು. ಸಮಯದಲ್ಲಿ ಆಜ್ಞೆ ಮಾಡಿದನಲ್ಲ, ಶುಂಭದಾನವನು ಆಜ್ಞೆ ಮಾಡಿದ್ದಾನಂತೆ. ಲೋಕಲೋಕ ಸಂಚರಿಸಿ ತಮ್ಮ ಆನೆಯನ್ನು ಕಿಲಿತಾಗಿ ಇಲ್ಲಬೇಕು. ಹಾಗೂ ಅಡಗಿದ ದೇವತೆಗಳು ಎಲ್ಲಿದ್ದಾರೆ, ಏನು ಮಾಡುತ್ತಿದ್ದಾರೆ ಎಂದು ಸಂಚಾರಕ್ಕೆ ಹೋಗಿದ್ರೆ ಸುರಪಾದಿಗಳ ಸಿಲುವಿಲ್ಲ. ಹೌದು ಅಣ್ಣ, ಎಲ್ಲಿ ನೋಡಿದ್ರೆ ಶುಂಭನಗಳಿಗೆ. ಹೌದು, ಆದ್ರೆ ಹಸಿವಾಗುತ್ತಿದೆ ಅಲ್ಲ. ಸಂಚಾರ ಮಾಡಿದ ನಮಗೆ ಹಸಿಯ ಬಾರಿಗೆ ಹೆಚ್ಚಿದೆ. ಏನಾದ್ರೆ ಕಾತಾರವನ್ನು ಸೇರಿ ಬೇಟೆ ಆಡೋಣ. Thank you.
ಕಳರು ಮೃಗ ಮಾಂಸವನ್ನಿರುತ್ತಲೇ ಕಳರು ಮೃಗ ಮಾಂಸವನ್ನಿರುತ್ತಲೇ ಎಲ್ಲರಿಗೊಟ್ಟು ಕರ್ತನು ಶ್ರಮವನ್ನು ಕಳೆವೆಂದೆನುತ್ತಾಗ ಮರವು ಕಲಂಬವನದೆಡೆಗೆ ಇನ್ನೊಂದು ಕಂಡಿತು ಧಾವಿಸಿ ಹೋದೆ ಬಾಡಿ ಬಾಡಿದು ತಿಂದೆ ಬಿಸಿ ರಕ್ತ ಹಸಿ ಮಾಂಸ ನೀನೇನು ತಿಂದ ಮುಂದೆ ಹೋಗುತ್ತಿರುವಾಗ ಸಿಕ್ಕಿತು ಬಾಲದಲ್ಲಿಡಿದೆ ಕರಗರನ್ನು ತಿರುಗಿಸಿದೆ ದಪ್ಪನಿಸಿದೆ ತಲೆ ಬಡಿಯಿತು ಸಿಡುವ ರಕ್ತವನ್ನು ಹೀರಿದೆ ಗುಂಡಿಗೆ ಮಾಂಸವನ್ನು ತಿಂದೆ ಹೊಟ್ಟೆ ಭಾರ ನಡೆಯೋಕೇನಾಗ್ತಿಲ್ಲ ಏನು ಶೆಕೆ ಹೌದಣ್ಣ ಏನು ಬೆವರು ಹೌದಣ್ಣ ಇಲ್ಲಿ ಗಾಳಿಯ ಸುಲಿಯುತ್ತಿಲ್ಲಲ್ವಾ ಹೌದಣ್ಣ ತುಹಿನ ಗಿರಿಯ ತುದಿಯನ್ನು ಏರೋಣ ತಳುವ ಸಮಯದಲ್ಲಿ ಕೇಳಿಸೆ ನಲವಿನಿಯಾಲೆಯಲಿ ತಾಕುಳಿತು ದೇವಿಯು ಪಾಡುತ್ತಿಗೆ ಗಾಯನವನ್ನಾಲಿಸುತ್ತ ನಲವಿನಿಂದಲಿ ತಾಳಿತು ದೇವಿಯು ಪಾಡುತ್ತಿಗೆ ಗಾಯನವ ಆಲಿಸುತ್ತ ಗಾಯನವ ಆಲಿಸುತ್ತ ಸರಿಗಮಪನಿಸ ಸನಿದ ಬಮಗರಿಯ ಸರಿಗಮ ಪದನಿಸ ಸನಿದ ಬಮಗರಿಸ ದೇವಿಯ ಪಾಡುತ್ತಿಗೆ ಗಾಯನವ ಆಲಿಸುತ್ತ ಆಲಿಸುತ್ತ ಹೌದು ಅದು ಕರ್ಕಟ ಮತ್ತೇನು ಇಲ್ಲಿಯಿತು ವೀಳೆಯ ಪಿಡಿದಿರ್ಪವಾಣಿ ಕಾರಣದೆಡೆಗಾಗಿ ಬಂದು
ಹಾಡುವಳು ಬ್ರಹ್ಮಣ ರಾಣಿ ಪುಸ್ತಕ ಪಾಣಿ ವಿದ್ಯಾಧಿಕಾರಿಣಿಯ ಶಾರದೆ ತನ್ನ ಕೈಯ ವೀಣೆಯನ್ನು ಬಾರಿಸುತ್ತ ನಮಗೆ ಹಿತವಾಗಲೆಂದು ಈ ಕಾಂತಾರದ ಮಧ್ಯೆ ಬಂದು ಷಡ್ಜ ಋಷಭ ಗಾಂಧಾರ ಮಧ್ಯಮ ದೈವಶ ನಿಷಾದಗಳೆಂಬ ಸಪ್ತ ಸ್ವರಗಳಿಂದ ಹಾಡುತ್ತಿದ್ದಾಳೆ. ಅವಳಲ್ಲ, ಸೃಷ್ಟಿಗೆ ಕಾರಣ ಕೊಡುವ ಬ್ರಹ್ಮದೇವ ಅವಳನ್ನು ಬಿಟ್ಟಿರಲ್ಲ. ಹಾಗಾದರೆ ಯಾರು? ಗಾಯನ ಕಲೆಯಲ್ಲಿ ಚತುರತನಾದ ತಂಬೂರನೇ ಕಲಾವತಿ ನಾಮದ ವೀಣೆಯನ್ನು ಧರಿಸಿ ಹಾಡುತ್ತಿರಬಹುದು. ಸಾಧ್ಯವಿಲ್ಲ. ಹೇಗೆ? ನಮ್ಮ ಅಣ್ಣನ ಆಸ್ಥಾನದ ಗಾಯಕ. ಮತ್ತೆ ಯಾರು? ತಮ್ಮ, ಇಲ್ಲಿ ಹೊತ್ತು ತಡೆಯೋದಲ್ಲ, ಶಬ್ದವನ್ನು ಕೇಳಿ ಮುಂದೆ ತನುವಿನ ಪರಿಮಳವು ನಡೆತರನು ಚತುರ್ಭುಜಿ ಚಂದ್ರಕಲಾ ಕುಚೋನ್ನತೆ ಕುಂಕುಮರಾಗ ಶೋನೆ ಪುಂಡ್ರೀಕುಪಾಶಾಂಕುಶ ಪುಷ್ಪಬಾಣತೆ ನಮಸ್ತೆ ನಮಸ್ತೆ ಜಗದೇಶ ಮಾತಾ ತೂಗಿದಳೀಯ ದುರ್ಗಾಂಬಿಕೆ ತೂಗಿದಳೀಯ ನಾಗಮರ್ಯಾಮರಯೋಗಿ ಮರಿಯನಿಗಲ್ಲ ಆನಂದಗುಳಿ ಬಲಿದೆ ರಾಗಲಯಗಳಿದ ತೂಗಿದಳಿಯ ದುರ್ಗಾಂಬಿಕರಿಗೆ ತೂಗಿದಳಿಯ ಶೋಧಿಸಿ ಬರುವೆ ಸರಸಿದ್ದವದನೆ ಹರಿದ
ಸತಿಜವದನೆ ಹರಿಣನೆ ಚೆಲ್ವ ತರುಣಿ ಮಣಿಯು ವಿಮಲಗಾತೆ ಈ ತರುಣಿಯನ್ನು ನಾ ಮದುವೆ ಆಗುತ್ತೀನಿ. ಅಣ್ಣ ನೀನು ತಪ್ಪು ಮಾಡ್ತಿದ್ದಿ. ಏನ್ ತಪ್ಪು? ನೀನು ದೊಡ್ಡವನು, ಅದಕ್ಕೆ ನಾನು ಚಿಕ್ಕವನು. ಅದಕ್ಕೆ ನೀನು ದೊಡ್ಡವನಾದ ನೀನು ತಂದೆಯ ಸ್ಥಾನದಲ್ಲಿ ನಿಂತು ನನಗೆ ಮದುವೆ ಮಾಡಿ ಕೊಡ್ಬೇಕು. ಯಾಕೆ? ಬ್ರಹ್ಮಚಾರ್ಯರು. ಹೌದಣ್ಣ. ಈ ಮಟ್ಟದಲ್ಲಿ ನಮಗೆ ಸಾವು. ಈ ವಿಷಯ ನಮಗೆ ಬೇಡ. ಹೌದಣ್ಣ. 3 ಲೋಕದ ಒಡೆಯನಾದ ಸಿಂಹದಾನವನಿಗೆ ಹೋಗೋಣ. ಹಾಗೆ ಧರಣಿಯರೆಲ್ಲ ಸಂಚರಿಸಿ ದೇವು ಅಣ್ಣ ದೇವ ನಿನ್ನ ಅಣ್ಣ ದೇವ ನಾವು ಧರಣಿ ತೂಗಿನ ಗಿರಿಯಲ್ಲಿ ಬೆಳೆಯಾಡುತ್ತ ಅಣ್ಣ ದೇವ ಮುಂಡರೆ ಅಣ್ಣ ದೇವ ಲೋಕ ಸಂಚಾರ ಮಾಡಿದ ನಮಗೆ ಹಸಿವು ಬಾಯಾರಿಕೆ ಆಯಿತು. ಬೇಟೆ ಆಡಲು ಹೋದೆ. ಆಗ ಇಂಪಾದ ಗಾಯನೊಂದು ಕೇಳಿತ್ತು. ನಾನು ಹಿಂಬಾಲಿಸಿ ಹೋದೆ. ತರುಣಿಯೊಬ್ಬಳು ಉಯ್ಯಾಲೆಯಲ್ಲಿ ಕುಳಿತಿದ್ದಳು. ಆಕೆಯನ್ನು ಮದುವೆ ನಮ್ಮಿಬ್ಬರ ಕೋರಿಕೆ. ಮುಂಡರೆ ಇರುವ ನುಡಿಯ ಮನಸಿ ಜನ ಸರಹತಿಗೆ ಸಿಲುಕುತ್ತ ವನಜನೆ ರಣವ ಬಯಸುವಳೆ ವರಿದೆಯಿಲ್ಲರು ಜನವು ಸಾಮದಿ ಮನವರಿಸುವರೆಂದು ಸುಗ್ರೀವನನು ಕರೆದ ಎನ್ನುವ ನುಡಿಯ ಹಾಲಿಸುತ್ತೆ ಶುಂಭನೋ ಶುಂಭನೋ ಇದರ ಬಗ್ಗೆ ನಾನು ಆಲೋಚನೆ ಮಾಡುತ್ತೇನೆ. ನೀವು ಸ್ವಲ್ಪ ವಿಶ್ರಾಂತಿ ಮಾಡಿಕೊಳ್ಳಿ. ಸುಗ್ರೀವನನ್ನು ಕರೆದಲ್ಲಿಯಂತೆ. ಪ್ರಭು, ವಂದಿಸಿಕೊಂಡಿದ್ದೇನೆ. ಮರೆತ ವಿಚಾರವನ್ನು ತಿಳಿಸಬೇಕು. ಸಚಿವ ಜಾಲವಲ್ಲೊಂದು ವಾರ್ತೆಯನ್ನು ಕೇಳಿದರೆ ನೆರವನೊಳಗೆ ಉಯ್ಯಾಲೆಯಲ್ಲಿ ಸತಿ ಮೆರವಳಂತೆ ಕದಂಬ ಕಾತಾರದಲ್ಲಿ ಒಬ್ಬಳು ತರುಣಿದ್ದಾಳೆಂಬ ಮಾತನ್ನು ಚಂಡ ಮುಂಡರಿಂದ ತಿಳಿದುಕೊಂಡಿದ್ದೇನೆ. ಆಕೆಯನ್ನು ನೀನು ಸಂಧಾನ ಮಾಡಿದಾಗಿ ಕರೆದುದ. ಹಾಗೆಯೇ ಆಗಲಿ. ಶುಂಭನಾದಿಯುಣಯುಗಿ
ಮೆರೆವ ಕದಂಬವನವನೆ ಪೊಯುತ್ತ ತ್ರೈ ಜಗದಂಬಿಕೆಯಲ ನೆರೆಗಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣಂಬಿ ಗುರೆಸಿರು ಕೃತನೇ ನಮ್ಮಯ ತುಂಬ ಕೆಟ್ಟನು ತಿಳಿದು ನೋಡಲಿ ಕೀಕೆ ಮಾನಿಯ ಒಡೆಯನ ಆಜ್ಞೆಯನ್ನು ಶಿರಾಸವಹಿಸಿ ಕದಂಬವನದತ್ತ ಬಂದಿದ್ದೇನೆ. ಸುತ್ತಲೂ ನೋಡಿದರೂ ಆಶ್ಚರ್ಯವೇ ಆಶ್ಚರ್ಯ. ಜನ್ಮ ವೈರಿಗಳು ಒಂದಾಗಿ ಎಲ್ಲೂ ನೋಡಿದರೂ ಬೆಳಕು ಹಿತವಾದ ಭಾವ ತುಂಬಿದೆ. ಯಾಕಿರಬಹುದು? ತಿಳಿಯಿತು ತಿಳಿಯಿತು, ಅವಳದೇ ಪ್ರಭಾವ ಇರಬಹುದು. ಮುಂದೆ ಬಂದು ನೋಡಿದರೆ ಅಮ್ಮ, ಇವಳೇ ಏನೇ ಲಾವಣ್ಯ, ಏನಿವಳ ಪ್ರಭಾವ! ಲೀಲೆಯಿಂದ ಉಯ್ಯಾಲೆ ಆಡುತ್ತಾ ನಗು ಚಿಮ್ಮುತ್ತಿದ್ದಾಳಲ್ಲ. ತ್ರಿಜಗವನ್ನು ಕಾಯುವ ಜನನೆಯೇ ಸರಿ, ಪೂರ್ಣ ತಿಳಿಯುವೆ. ಆಶಿಸಿದ ಶುಂಭದೊರೆ ಸ್ಮರಹಿತಿಗೆ ಸಿಲುಕಿ ಕೆಟ್ಟು ಹೋದ. ಸಿಕ್ಕುವಳೆ ಸಿಕ್ಕಲು ತ್ರಿಜಗಲಯ ಕುಚ್ಚಿಯೊಳಗಿರೆ ಗುತ್ತ ನಿತ್ಯದಿ ಸಲರುತಿಗ ಮಾತೆ ಮಕ್ಕಳಾಟಿಕೆಯಾಯ್ತು ನಮ್ಮದು ಮಿಕ್ಕ ಮಾತೆ ನೊಡೆಯ ನಾಟ್ಯನು ನಮಗೆ ಮಾನ್ಯವಲ ಬಯಸಿದರೆ ಬದುಕಿನಲ್ಲಿಯೇ ಜೊತೆಯಾದಳು. ತ್ರಿಲೋಕವನ್ನು ತನ್ನ ಕುಕ್ಕಿನಲ್ಲಿರಿಸಿ ಕಾಯುವ ಮಹಾಮಾತೆ. ಒಡೆಯನ ಆಜ್ಞೆ ನನಗೆ ಮಾನ್ಯ, ಮಾತನಾಡಿಸುತ್ತೇನೆ. ಜನನಿಗೆ ದಿನಗವನು ಕರುಣದೋಳು ವನದಲ್ಲಿ ಕುಳಿತಿರುವುದೇಕೆ ನಿನಗೆ ಬೇಡುವೆನೋ ತನುಜೆ ಜುಂಬನ ಬಯಕೆ ಜನನಿಗೆ ನಾನಾಡುವ ಮಾತುಗಳನ್ನು ಕರುಣೆ ಇರಿಸಿ ಕೇಳಬೇಕು. ಶೋಣಿತಾಪುರದ ಶುಂಭನ ಸಚಿವನ ನಾನು ಸುಗ್ರೀವನೆಂದು ಹೆಸರು. ನಿನ್ನ ಸೌಂದರ್ಯ ಹಾಗೂ ಇತರ ವಿಚಾರಗಳನ್ನು ತಿಳಿದು ಶುಂಭ ನಿನ್ನನ್ನು ಮದುವೆಯಾಗುವ ಮನವನ್ನು ಮಾಡಿದ್ದಾನೆ. ಸಾಮಾನ್ಯನಲ್ಲ, ಸುರ ನರ ಉರಗಳನ್ನು ಗೆದ್ದು ತ್ರಿಲೋಕ ವಿಜಯಿ ಎನಿಸಿದ್ದಾನೆ. ರೂಪವಂತ ಹಾಗೂ ಬಲವಂತನೂ ಇದ್ದಾನೆ. ಕಾಡಿನಲ್ಲಿ ಒಂಟಿಯಾಗಿರುವ ನೀನು ಅವನನ್ನು ವರಿಸಿದರೆ ನಮಗೂ ಶುಭವಾಗುತ್ತದೆ. ಹಾಗಾಗಿ ಮನ ಮಾಡಿಕೋತಾಯೇ. ಪೂರ್ತ ಶುಂಭಾಸುರಗೆ ಬೀಳುವ ಮಾತನ್ನು ಕೇಳಿ ನಗೆಯನ್ನು ಬಂದು ಹೋಯಿತು. ನನ್ನ ನಗೆ ಈತನ ನಗೆಯಾಗಿ ಹೋಯಿತಲ್ಲ. ನನ್ನ ಸಕಲ ವಿಚಾರವನ್ನು ದೂತ ಶುಂಭನಿಗೆ ಹೇಳಲು ಪ್ರತ್ಯೇಕ ದೂತನ ನೇಮಿಸಿಕೊಳ್ಳಬೇಕಾಗುತ್ತದೆ. ಆಗಾಗ ಕೂಡದು ಹಾಗಾಗ ಕೂಡದು ಏನೇ ಆಗಲಿ ಈತನ ಮೇಲೆ ಕರುಣಾ ಕಟಾಕ್ಷ ಬೀರುತ್ತೇನೆ. ಸುಗ್ರೀವ ಹೇಳಯ್ಯ. ಅದೇನು ನಗು, ಅದರ ಪ್ರಭಾವದಿಂದ ಸತ್ತೇ ಹೋದು. ಲೀಲೆಯಿಂದ ಉಯ್ಯಾಲೆ ಆಡುತ್ತಾ ನಗುತ್ತಿದ್ದಾಳೆ. ಅದರ ಪ್ರಭಾವದಿಂದ ಸತ್ತೇ ಅಳಿಗವರ ದರ್ಶನ ಒಂದಾಯಿತು. ಆಡಿದ ನಾಳಿಗೆ ನನ್ನದು, ಆದರೆ ನುಡಿಗಳೆಲ್ಲ ಶುಂಭನದು. ನಾನು ನಿನ್ನ ಸೇವಕನಮ್ಮ. ಸುಗ್ರೀವ, ಹೌದು ತಾಯಿ. ಅಧಿಕ ದಿಂಬಾಗ್ಯನೆಂದು ಅದನ್ನೆಲ್ಲ ಮೊದಲೇ ತಿಳಿದಿರೆ ಭಯಗೊಂಡೆ ಸುಗ್ರೀವ. ಹೌದು ತಾಯಿ. ಭಯಪಡದಿರು ಭಯಪಡದಿರು. ನಿನ್ನ
ನಿನ್ನನ್ನು ಭೀತಿಗೊಳಿಸುವಂತಹ ಉದ್ದೇಶ ನನ್ನದಲ್ಲ. ನಿನ್ನೊಡೆಯ ಶುಂಭ ನನ್ನನ್ನು ಒರೆಸುವಂತಹ ಮನ ಮಾಡಿದ್ದಾನೆ. ನಿನ್ನ ಮದುವೆ ನೆನೆಸಿದ್ದ, ಆದರೆ ನಾನು ಬಾಲ್ಯದಲ್ಲಿ ಪಣವನ್ನು ಕೈಗೊಂಡಿದ್ದೇನೆ. ಯಾರು ನನ್ನ ಖಡ್ಗಕಾಳ ಮೂಲಕ ಸೋಲಿಸುತ್ತಾರೋ ಆತನನ್ನೇ ವರಿಸುವನು. ಶುಂಭ ಬಲಾಢ್ಯನೇ, ವಿಶುಂಭ ಪರಾಕ್ರಮಿ, ಪ್ರತ್ಯಕ್ಷ ಶಂಭುವೆ ದಾಳಿಗಿದು ನನ್ನನ್ನು ಕೂಡ ಅಳುಕಲಾರೆ. ಈ ವಿಚಾರವನ್ನು ನಿನ್ನೊಡೆಯ ಶುಂಭನಿಗೆ ಹೋಗಿ ಹೇಳು. ಆದರೆ ನನ್ನದೊಂದು ಬಯಕೆ ಇದೆ. ಏನು? ಇನ್ನೊಂದು ಜನ್ಮ ನನಗೆ ಸಿಗುವುದಾದರೆ ಅದು ರಕ್ಕಸ ಕುಲವನ್ನು ಸೇರಿಕೊಳ್ಳಬಹುದು. ರಕ್ಕಸ ಕುಲವನ್ನು ಸೇರಿಕೊಳ್ಳಬಹುದು. ಒಳ್ಳೆಯ ಸಂಘವನ್ನು ಬೆಳೆಸುತ್ತದೆ. ನಿನ್ನ ಇಚ್ಛೆಯಾಗಲಿ. ಯಾರಲ್ಲಿ ಧೂಮ್ರಾಷ್ಟನನ್ನು ಕರೆಯಿರಿ. ಧೂಮ್ರಾಕ್ಷ ಕದಂಬ ಕಾಂತಾರದಲ್ಲೊಬ್ಬಳು ತರುಣಿದ್ದಾಳೆಂಬ ಮಾತನ್ನು ಚಂಡ ಮುಂಡರಿಂದ ತಿಳಿದುಕೊಂಡಿದ್ದೇನೆ. ಆಕೆಯನ್ನು ಸಂಧಾನ ಮಾಡಲೆಂದು ಸುಗ್ರೀವನನ್ನು ಕಳಿಸಿದೆ. ಸುಗ್ರೀವನ ಸಂಧಾನವನ್ನೇ ಮುರಿದಲಂತೆ. ಆಕೆಯನ್ನು ನೀನೇ ಕರೆದುದ. ಆದ್ದರಿಂದ ನಾನು ಧೂಮ್ರಾಕ್ಷ ನಿನ್ನನ್ನು ಕರೆದೊಯ್ದು ಬಂದಿದ್ದೇನೆ. ನನ್ನ ಜೊತೆ ಬಾ. Thank you.
ಬೇಕಾಗಿ ಮಹಾಕಾಳಿ ಅಮ್ಮ ಭೀಕರ ಸ್ವರೂಪಿಣಿ ಭೂಲೋಕದ ಮಹಾಕಾಳಿ ¡Gracias!
ಮುರಿದಳಂತೆ. ಧೂಮ್ರಾಕ್ಷನಲ್ಲಿ ಓಂಕಾರದಿಂದ ಸುತ್ತು ಬೂದಿ ಮಾಡಿದಳಂತೆ. ಚಂಡಮುಂಡರ ಶಿರವನ್ನು ಕಡಿದು ಚಂಡಾಡಿದಳಂತೆ. ಆಕೆಯನ್ನು ಕರೆತರಲು ನಾನೇ ಹೋಗುತ್ತೇನೆ. ಪರೀಕ್ಷಿಸುವ ಉದ್ದೇಶದಿಂದ ಬಂದರೆ ಕರದಲ್ಲಿ ಕರವಾಲವನ್ನು ಧರಿಸಿ ಎಲ್ಲಿಗೂ ಹೊರಟಿರುವೆಯಲ್ಲ ಪ್ರಭು. ಯಾರೊಡನೆ ಕದನ, ಏನು ವಿಚಾರ? ಕದಂಬ ಕಾಂತಾರದಲ್ಲಿ ಒಬ್ಬಳು ತರುಣಿಬ್ಬಾಳೆಂಬ ಮಾತನ್ನು ಚಂಡ ಮುಂಡರಿಂದ ತಿಳಿದುಕೊಂಡಿದ್ದೇನೆ. ಸರಿ, ಆಕೆಯನ್ನು ಕರೆತರಲು ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳಿಸಿದ್ದೇನೆ. ಏನಾಯ್ತು? ಸುಗ್ರೀವನ ಸಂಧಾನವನ್ನೇ ಬರುತ್ತರಂತೆ. ಹೌದೇ? ಆದ ಮೇಲೆ ಸೇನಾ ಒಡೆಯನಾದ ಧೂಮ್ರಾಕ್ಷನನ್ನು ಕಳಿಸಿದೆ. ಪರಿಣಾಮ ಧೂಮ್ರಾಕ್ಷನನ್ನು ಓಂಕಾರದಿಂದ ಸುತ್ತಿ ಬೂದಿ ಮಾಡಿದಳಂತೆ. ಧೂಮ್ರಾಕ್ಷನು ಮಾಡಿದ್ದಾನೆ. ಆದ ಮೇಲೆ ಗಂಡು ಗಡಿಯರಾದ ಚಂಡ ಮುಂಡರನ್ನು ಕಳಿಸಿದ್ದೇನೆ. ಸರಿ, ಚಂಡ ಮುಂಡರ ಶಿರವನ್ನು ಕಡಿದು ಚಂಡಾಡಿದಳಂತೆ. ಚಂಡ ಮುಂಡರು ಇಲ್ಲವಾದರೆ ಆಕೆಯನ್ನು ಕರೆತರಲು ನಾನೇ ಹೋಗುತ್ತೇನೆ. ಪ್ರಭು, ನಿನ್ನ ಅಳಿಯನು ಸೇವಕನೂ ಆದ ನನ್ನ 2 ಮಾತುಗಳಿಗೆ ಅವಕಾಶವಿದೆಯಾ ಪ್ರಭು?
ಚ್ಯುತಿ ಇಲ್ಲ. ವಿಧಾತನ ವರಬಲ, ಆತ್ಮದೃಢತೆ, ತನ್ಮೂಲಕವಾಗಿ ಸೃಷ್ಟಿ ಮೂರರಲ್ಲಿಯೂ ಶ್ರೇಷ್ಠ ಪುರುಷ, ಶುಂಭದಾನವ ಏಕೋದೇವ ಎಂಬಂತಹ ಪ್ರಖ್ಯಾತಿಯನ್ನು ಪಡೆದಂತ ಪುಣ್ಯಾತ್ಮ ಪುರುಷರು ತಾವಾಗಿದ್ದೀರಿ. ಈ ಹಿಂದೆ ಶುಂಭನು ಅಂಬಲಿಸಿದನ್ನು ಬೆಂಬಲಿಸಿದವರು ನಾವು. ಆದರೆ ಈ ವಿಚಾರದಲ್ಲಿ ನಾವು ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗ್ತದೆ ಪ್ರಭು. ಯಾಕೆ ಪ್ರಭು? ದೈತ್ಯನಾಥನಾದಂತಹ ನೀನೇತಕ್ಕೆ ಭ್ರಮೆಗೊಳಗಾದೆ? ಕದಂಬ ಕಾಂತಾರದಲ್ಲಿ ಕಾಮಿಣಿಯೊಬ್ಬಳು ನಿರ್ಭೀತಿಯಿಂದ ಕುಳಿತು ಸಂಗೀತವನ್ನು ಆಡಿ ಪ್ರಬುದ್ಧರಾದಂತಹ ಚಂಡಮುಂಡರ ಮನಸ್ಸನ್ನೇತ ನಡೆಗೆ ಸೆಳೆದಿದ್ದಾಳೆ ಎಂಬುದಾದರೆ ಆಕೆ ಸಾಮಾನ್ಯಳೇ? ಅವಳ ವಿಚಾರವನ್ನು ಬಿಟ್ಟು ಬಿಡೋಣ. ಅವಳನ್ನು ಕರೆತರುವುದಕ್ಕೆ ಬೇಕಾಗಿ ನೀವು ಕಳುಹಿಸಿಕೊಟ್ಟಂತಹ ಧೂಮ್ರಲೋಚನ ಆತನೇನು ಅಲ್ಪ ಬಲವಲ್ಲವನೇ ಪ್ರಭು. ಉಭಯ ನಯನಗಳಿಂದ ಉಗುಡುತ್ತಿರುವ ಬೆಂಕಿಯ ಉಂಡೆಗಳಿಂದ ಲೋಕವನ್ನೇ ದಹಿಸಬಲ್ಲಂತಹ ಪರಾಕ್ರಮಿ ಬದುಕಿ ಉಳಿದನೇ. ಕೇವಲ ಹುಂಕಾರ ಮಾತಿನಿಂದ ಅವಳನ್ನು ಸುಟ್ಟರಂತೆ ಚಂಡಮುಂಡರು ಅವರೇನು ಸಾಮಾನ್ಯರೇ? ಪದ್ಮಜನು ಅನುಗ್ರಹಿಸಿದ ಗದಾದಂಡವನ್ನು ಹಿಡಿದು ತ್ರಿಭುವನವನ್ನೇ ನಡುಗಿಸಿದಂತಹ ವೀರರು ಬದುಕಿ ಉಳಿದರೆ ಮಹಾಕಾಳಿಯಾಗಿ ಅವಳ ರುಂಡವನ್ನೇ ಚಂಡಾಡಿದಳಂತೆ. ಪ್ರಭು, ಇಷ್ಟೆಲ್ಲ ಆದ ಮೇಲೂ ಇನ್ನುಳಿದವರನ್ನು ಯಮನಿಗೊಪ್ಪಿಸುವೆ ಪ್ರಭು, ಯಮನಿಗೊಪ್ಪಿಸುವೆ. ಎಷ್ಟಾದರೂ ಅವಳು ತರುಣಿಯಲ್ಲವೇ? ಅಲ್ಲ ಪ್ರಭು, ತರುಣಿ ಇದು ಸರಿಯೇ? ಪ್ರಣವ ಬೀಜಾಕ್ಷರಿಯಾದಂತಹ ಆಕೆ ಆದಿ ಮಧ್ಯ ಅಂತ್ಯ ರಹಿತಳಾಗಿದ್ದು ನಮ್ಮವನೇ ಆದಂಥ ಸುಗ್ರೀವನನ್ನು ಕೊಂದು ಪುನರಪಿ ಆತನನ್ನು ಬದುಕಿಸಿ ನಮ್ಮೆಡೆಗೆ ಕಳುಹಿಸಿಕೊಟ್ಟಿದ್ದಾಳೆ ಪ್ರಭು. ಇಷ್ಟಾದ ಮೇಲೂ ಅವಳನ್ನು ತರುಣಿ ಎನ್ನುತ್ತಾ ಇದ್ದೀಯಲ್ಲ ಪ್ರಭು. ಅವಳು ತರುಣಿಯಲ್ಲ, ಅವಳು ಆದಿಮಾಯೆ. ನಿನ್ನ ಕೊನೆಯ ಅಭಿಪ್ರಾಯವೇನು? ಮನದ ಮನದ ಮೂರ್ಖತೆಯ ತ್ರೈಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲಿ ಕೊಡನುಡುತ್ತ ತ್ರೈಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲಿ
ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯರೇ ಜನ ಜನಯತನ ವರದ ದಿನದಲ್ಲಿ ಬರೆದು ದುಃಖವನ್ನು ಮಾಡುವುದಿರುತ್ತಲಿಯೇ ನುಡಿಯ ನೀತಿಯ ಬಿಡು ಮನದ ಮೂರ್ಖತೆಯ ಬಿಡು ಮನಸ್ಸಿನಲ್ಲಿ ಕಾಮಾದಿ ವಿಕಾರಗಳನ್ನು ಹೆಚ್ಚಾಗಿಟ್ಟುಕೊಂಡಿದ್ದಾರೆ. ಅಥವಾ ಅವುಗಳ ಬಗ್ಗೆ ಹೆಚ್ಚಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಎಷ್ಟೇ ಒಳ್ಳೆಯ ಕಾರ್ಯವನ್ನು ಮಾಡಿದರೂ ಕೂಡ, ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ಭೂಭಾರಕರೇ ಆಗಿರುತ್ತಾರೆ. ಹಾಗಿರುವಾಗ ಕಾಮನು 6 ವೈರಿಗಳಲ್ಲಿ ಮೊದಲಿಗನು. ಕಾಮದಿಂದಲೇ ಕ್ರೋಧ ಹುಟ್ಟುತ್ತಾನೆ. ಪ್ರಭು, ಜಡಜ ಪೀಠನ ವರಬಲ ನಮಗಿದೆ. ಅದಕ್ಕೆ ಆ ಸರ್ವೇಶ್ವರಿಯ ಕಾರುಣ್ಯವು ಸೇರಿದರೆ ಉಳಿದ ದಿನಗಳನ್ನು ಚೆನ್ನಾಗಿ ಕಳೆಯಬಹುದು. ಪ್ರಭು, ನಿನ್ನ ಒಳಿತಿಗಾಗಿ ಅಲ್ಲ, ಸಮಸ್ತ ದಾನವ ಕುಲದ ಒಳಿತಿಗಾಗಿ ಒಂದು ಮಾತನ್ನು ಹೇಳಲೆ. ಮದುವೆಯ ಭ್ರಮೆಯನ್ನು ಬಿಟ್ಟು ಬಿಡು. ಅವಳ ಕೈ ಹಿಡಿಯುವುದಲ್ಲ, ಅವಳ ಕಾಲ ನಿನ್ನಿಂದ ಆಗುವುದಿಲ್ಲ ಎಂಬುದು ಮುಂಚೆ ತಿಳಿದಿದ್ದೇನೆ. ನೀನು ತಲೆಗೊಂದು ಮುಸುಕು ಹಾಕಿ, ಕೈಗೊಂದು ಬಳೆ ಹಾಕಿ, ಕೈಯಲ್ಲಿ ಸೌಟಿ ಹಿಡಿದು ಮಡಿಗೆ ಮಡಿಗೆ ಏನಂದೆ? ರಣಹೇಡಿ ಅಂದೆಯ? ನಿನ್ನ ಬೆವರು ಬಿದ್ದಲ್ಲಿ ರಕ್ತ ಕೊಡುವುದಕ್ಕೂ, ನಿನ್ನ ರಕ್ತ ಬಿದ್ದಲ್ಲಿ ಪ್ರಾಣ ಕೊಡುವುದಕ್ಕೂ ಸಿದ್ಧನಿರುವವನು ಈ ರಕ್ತ ಬೀಜ. ಪ್ರಭು, ನಿನ್ನ ಅನ್ನವನ್ನು ಉಂಡವನು ನಾನು. ಈ ನೆಲ ನನಗೆ ಸಂಸ್ಕಾರ ಕೊಟ್ಟಿದೆ. ಈ ನೆಲದ ಋಣವನ್ನು ತೀರಿಸಬೇಕಿದ್ರೆ ಅದೆಷ್ಟೋ ಜನ್ಮ ಹುಟ್ಟಿ ಬಂದರೂ ಸಾಧ್ಯವಿಲ್ಲ. ಹಾಗಿರುವಾಗ ನನ್ನಂತಹ ಅದೆಷ್ಟೋ ವೀರರು ಶೂರರು ಈ ನೆಲದಲ್ಲಿ ಹುಟ್ಟಿಕೊಂಡಿದ್ದಾರೆ, ಈ ಸ್ಥಳದಲ್ಲಿ ಹುಟ್ಟಿಕೊಂಡಿದ್ದಾರೆ. ಹಾಗಿರುವಾಗ ನನಗೆ ರಣಹೇಡಿ ಎಂಬ ಬಿರುದೆ ಬಿಡು. ಅವಳನ್ನು ನಾನು ಕರೆತರ್ತೇನೆ. ಆಶೀರ್ವಾದವನ್ನು. ಜಯವಾಗಿ ಬಾ. ಕಲಿರತ ಬೀಜನು ಶಿವೆಯ ನೋಡಿದನು ಶಿವ
ಆಡಿದೆಗೆ ಇವಳನ್ನು ಬಯಸಿ ಇರಿತಾಯ್ತೆ ಮಾಡಲಿನೇ ಶುಂಭನ ಕೂಡೆ ಮಾಡಲಿ ನಿನ್ನ ಕಟ ಶುಂಭನ ಕೂಡೆ ಬಂದಿಗೆ ಕೇಳು ಇವಳಿ ಬಂದ ಆದನು ನುಡಿಸಿದ ನಿಂತ ನುಡಿಸಿದ ನಿಂತ ಕಲಿರವಿ ನೋಡಿದನು ಇಂತಹ ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಇದುವೇ ಏನೋ ಕದಂಬವನ ಈ ಹಿಂದೆ ಅದೆಷ್ಟೋ ಕಾಲದ ಹಿಂದೆ ಇಲ್ಲಿಗೆ ಬೇಟೆಯಾಡುವುದಕ್ಕೆ ಬೇಕಾಗಿ ಬಂದವರು ನಾವು. ಆದರೆ ಈ ಸಮಯದಲ್ಲಿ ಬಂದಾಗ ಬದಲಾವಣೆಯನ್ನು ಕಾಣ್ತಾ ಇದ್ದೇನಲ್ಲ. ಎಂತಹ ಬದಲಾವಣೆ! ಈ ಹಿಂದೆ ಒಂದು ಸೂರ್ಯ ಕಿರಣವು ಈ ಪ್ರದೇಶವನ್ನು ಪ್ರವೇಶ ಮಾಡ್ತಾ ಇಲ್ಲ. ಹಾಗಿದ್ರೆ ಇವತ್ತಿಗೆ ಹೋಗುವಾಗ ಇನಕೋಟಿ ಸೂರ್ಯ ಪ್ರಭೆಯಿಂದ ಕಗ್ಗೊಳಿಸುತ್ತಾ ಇದೆಯಲ್ಲ. ಇದಕ್ಕೆಲ್ಲ ಏನೂ ಕಾರಣ? ಅದೆಲ್ಲ ಯೋಚನೆ ಮಾಡುವುದು. ಒಂದೆಡೆಯಲ್ಲಿ ಗಗಗಳೆಲ್ಲವೂ ವೈರತ್ವದಿಂದಿರಬೇಕಾದಂಥವುಗಳು ಒಟ್ಟಾಗಿ ಪರಸ್ಪರ ಅನ್ಯೋನ್ಯತೆಯಿಂದ ವ್ಯವಹಾರವನ್ನು ಮಾಡ್ತಾ ಉಂಟಲ್ಲ. ಇಂತಹ ಬದಲಾವಣೆಗೆ ಏನು ಕಾರಣ? ನಮ್ಮ ಒಡೆಯನಾದಂತಹ ಶುಂಭನ ಆಳ್ವಿಕೆ ಕಾರಣವೋ? ಅಲ್ಲ, ಇದಕ್ಕೆಲ್ಲ ಕಾರಣ ಅವಳೇ. ಇದೆಲ್ಲವೂ ಅವಳ ಮಹಾತ್ಮೆ. ಇದುವೇ ದೇವಿ ಮಹಾತ್ಮೆ. ದೇ ಎಂದಲ್ಲಿಗೆ ದೇಹ ಶುದ್ಧಿ, ಬಿ ಎಂದಲ್ಲಿಗೆ ವಿದ್ಯಾಪ್ರಾಪ್ತಿ, ಮಾ ಎಂದಲ್ಲಿಗೆ ಮಹಾಲಕ್ಷ್ಮಿಯ ಸಂಪನ್ನತೆ, ಆ ಎಂದಲ್ಲಿಗೆ ಹರಿಹರರ ಸಾಕ್ಷಾತ್ಕಾರ, ರೇ ಎಂದಲ್ಲಿಗೆ ಸಕಲ ದುರಿತಗಳ ನಿವಾರಣೆ. ಸರಿ, ಅದೆಲ್ಲ ಯೋಚನೆ ಮಾಡುವುದು. ನೋಡಿದೆನಲ್ಲ ಇಂತಹ ಆಶ್ಚರ್ಯ. ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ. ಉಯ್ಯಾಲೆ ಸರಪಳಿಗೆ ಬಂಧಿಸಲ್ಪಟ್ಟಿದೆ. ಯಾಕೆ ತಡ? ಇವಳನ್ನೇ ಮಾತನಾಡಿಸುತ್ತೇನೆ. ಏಣಾಂಕನಿ ಭವಿತೆ ನೀನೇ ನಿಲಗೆ ಅಮ್ಮ ಪವಿತ್ರ ನೀನೇ ನಿನಗೆ ಶುಭದಾನವ ಬಯಸಿದೆ ಅಮ್ಮ
ಸೇನಾಧಿಪನಾದಂಥ ಶುಂಭನ ಅಮಾತ್ಯರಲ್ಲಿ ಒಬ್ಬನಾದಂಥ ರಕ್ತಬೀಜನ ಪ್ರಣಾಮಗಳು ತಾಯೇ. ಶುಭವಾಗಲಿ. ಅಮ್ಮ, ನಿನ್ನ ವಿಚಾರವಾಗಿ ವಿಷಯ ಬಹಳಷ್ಟು ಮುಂದುವರೆದಿದೆ ತಾಯೇ. ಯಾಕಮ್ಮ, ಚಂದ್ರವದನೆಯಾಗಿ ಕೋಮಲೆಯಾಗಿ ಈ ಲೋಕದ ಪ್ರಕೃತಿ ನಿಯಮದಂತೆ ಹೆಣ್ಣಿಗೊಂದು ಗಂಡು, ಗಂಡಿಗೊಂದು ಹೆಣ್ಣು, ಅದಕ್ಕೆ ನೀನು ಬದಲು ತಾನೆ ವಿರೋಧಿಸುವುದು ಯಾಕೆ? ನಮ್ಮ ಶುಂಭೆಯನ್ನು ಸಾಮಾನ್ಯರೇ ಪೃಥ್ವಿ ಮೂರಕ್ಕೆ ಒಡೆಯರಾಗಿ ಕುಂಬಿಡಿಯ ಪ್ರತ್ಯಕ್ಷ ಶಂಭುವಾಗಿ ವಜ್ರ ಸ್ತಂಭದಂತೆ ಬೆರುತ್ತಿದ್ದ ನಮ್ಮ ಒಡೆಯ ಶುಂಭ ಅವನನ್ನು ಮದುವೆ ಆಗಬೇಕು. ಅಮ್ಮ, ಮಣಿರಥವನ್ನು ನಾಡಿ ತಂದಿದ್ದೇನೆ, ನಾನೇ ಹೆಗಲು ಕೊಡ್ತೇನೆ, ರಥವನ್ನು ಏರಬೇಕು. ಕಲಿರಸ ಬೀಜಕ್ಕೆ ಅಂತರಂಗದಲ್ಲಿ ಭಕ್ತಿಯನ್ನು ಬಹಿರಂಗದಲ್ಲಿ ಶ್ರದ್ಧೆಯನ್ನು ಇರಿಸಿಕೊಂಡು ಬಂದವನು ಶುಂಭನ ಅಷ್ಟ ಮಂತ್ರಿಯಲ್ಲಿ ನೀನೊಬ್ಬನೆಂಬುದನ್ನು ಅರ್ಥೈಸಿಕೊಂಡಿದ್ದೆ. ನಿನ್ನೊಡೆ ಶುಂಭನ ಬಗ್ಗೆ ಗುಣಗಾನವನ್ನು ಮಾಡುತ್ತಿರುವ ಎಲ್ಲ ಅವನೊಬ್ಬ ವೀರನೇ, ಧೀರನೇ, ಎಷ್ಟೇ ಕೂಡ ಆತೊಬ್ಬ ಶತಮುಖ. ಆತನನ್ನು ಹೊಗಳುತ್ತಿರೋದು ಇನ್ನೊಬ್ಬ ಶತಮುಖ. ಹೋರಾಟವನ್ನು ಮಾಡುವುದಕ್ಕೆ ಬೇಕಾಗಿ ದೇಹವನ್ನೇ ಸಪ್ತ ಮಾತೃಕೆ ಸೋಲಿದ ಜನಪದ ಇಂದ್ರಾಣಿಯವರಲ್ಲೇ ಹೋರಾಟವನ್ನು ನಡೆಸುತ್ತಿರಬೇಕಿದ್ರೆ ಪೊಲೀಸದಿಂದ ಹೇಗೆ ಮಾಡಿದಳಲ್ಲ, ಅದನ ವರಬಲವಿದೆ. ಒಂದು ಬಿಂದು ರಕ್ತ ಭೂಮಿಗೆ ಸೋಕಿದರೆ ಬೀಜನ ಒಂದೊಂದು ಬಿಂದುಗಳಿಂದ ಕೋಟಿ ಕೋಟಿ ಬೀಜಾದಿಗಳು ಹುಟ್ಟುತ್ತಿದ್ದಾರೆ. ಒಂದು ಬಿಂದು ನೆಲಕ್ಕೆ ಸೋಕದಂತೆ ಇಲ್ಲ ನಾಳಿಗಳ ರಕ್ತೇಶ್ವರಿ
ರಕ್ತ ಬೀಜಕ್ಕೆ ಹುಟ್ಟಿಸಿದ ದೇವಿಗೆ ಆರತಿ ಧರ್ಮನೇ ನಾಶವಾದ ಧರ್ಮ ಕೈಗೊಟ್ಟು ಸಂದರ್ಭ ಸತ್ಯನೇ ನಾಶವಾದ ಸತ್ಯನೇ ತೆರೆದಿರುವ ಸಂದರ್ಭ ಧರ್ಮ ರಕ್ಷಣೆಗೆ ಬಾಡ ಯೋಚನೆ ಮತ್ತೆ ನಿತ್ಯಂಕಿನ ಬರ್ತತ್ತೆ ಮೋದಿ ಮೂರ್ತದ ಶಕ್ತಿವಾನೋಡು ಮನ್ನನವರವಾದ ಭೂಮಿಗೆ ಗಟ್ಟಿಂಚ ವೇಳೆ ನುಳಲಾದ ರಕ್ತ ಬೀಜದ ಕಿರಿಯರಿಗೆ ಓಡಾದ ರಕ್ತೇಶ್ವರಿ ಬರ್ಮೆ ಇದ್ದರು ನಾಮಾಂಕಿತನ ಬರೆ ಉಂಟ ಭೂಮಿ ದವಿತ ಆರಾಧನೆ ಕರ್ತಂದು ಮತ್ತಿತ್ರ ಬರ್ತತ್ತೆ ಐದತ್ತಾದಿರ ವರ್ತ ಸಮಾರಂಭದ ಕಲಿಗೆ ವೈಭೋಗದ ಮುಹೂರ್ತ ಮುಹೂರ್ತರವರ ವಚ್ಚ ಕಾರ್ಯ ಮಲ್ಲ ಬರ್ಮಿದ್ದಿರ ಲೆಕ್ಕಾಚಾರ ಇತ್ತು ಸಾವಿರ ಧರ್ಮ ಎದುರ್ತು ಭೂಮಿ ತಾಯಿನಾದರ ಮಣ್ಣದ ಬಲ ಬಲಿಕೆ ದೈವ ದೇವರನ್ನ ಕಟೇಶ್ವರ ಮತ್ತೊಂದು ವರ್ಮಿಂಚಿನ ಕಲಿಗೆದ ಮುಹೂರ್ತ ಮುಹೂರ್ತದ ಕಲಿಗೆ ಅನಾದಿಕಾಲದ ಕಟ್ಟನ್ನು ಪೂರ್ವಕಾಲದ ಪದ್ಧತಿ ಧರ್ಮಿತ್ರವನ್ನು ತತ್ತೆತ್ತರದಾದಿ ನಾಗನಡ ಸರ್ಪಜರೇಂದ್ರ ಈ ಮನ್ನಡೆ ಯಾರ್ಯಾರ ಕಾಲಕ್ಕೆ ಊರ್ದಂಗುಷ್ಟ ಅರಳದ ಆದಿಶೇಷನ ಜನಬಂಪಿನ ಮನೆಯರಿಗ್ಲೇ ಮದಿಬರ ಸಾಧ್ಯ ಒತ್ತಮ ಜೋಕುಲು ಒಟ್ಟು ಸೇರಿಯರು ಸ್ವಾಮಿ ಅಪ್ಪ ಬಂದು ನೆನವರಿಕೆ ಅಂತೊಂಡೇರು ಬತ್ತತ್ತಿನಾಲು ಮುತ್ತಿನಿಗೆ ಬತ್ತಲಪ್ಪುಗುವ ಕಣ್ಣಂಡ ನಂಬರ ಬಿಡಿಯ ಭೂಮಿಗಾಯ ಭೂಮಿ ಬಿಡಿಯ ರಾಜ ಸೇರಿಯ ರಾಜ ಬಿಡಿಯ ಗುತ್ತುಗಾಯ ಗುತ್ತು ವರ್ಕೆ ತಗೆ ತನ್ನಡಿ ತಮ್ಮಲ್ಲಿ 60 ಜೋಕುಲು ಬಾಲಲು ಪೊದ್ದೇರು ಇಷ್ಟೇರು ಬಿನ್ನೇರು ಗಿನ್ನೇರು ಅರವರು ಬರವರು ಹಸಿರು ಕುಟುಂಬ ಉಂಡಾಗ್ಬಿಡ್ತಾರ ವೇಳೆ ಎಂಚ ಹೋಗುತ್ತಾರ ಕಟ್ಟಿ ಪೂ ತುತ್ತಿ ಸೀರ ಪಾಡಾಯಿ ಬಣ್ಣ ತೂಂಕಾಯಿ ನಂಚಿನ ಉಜ್ಜಾಲಿ ಅನಿಚ್ಚ ಕುನಿಚ್ಚ ಮೇಲ ಕೀಲ ಎರ್ತರ ಚಪ್ಪಲ ಬರ್ಮೆ ಅಂಚನ ನ್ಯಾಯಕ್ಕೆ ನೊಂಡ ಎಡ್ಡವಾದಿ ಪೇಟೆ ಮದಿಪು ಆನದುರ್ಗ ರಂಕಸದ ಬಲ ನಾಯದುರ್ಗರ ಮದಿಪದ ಬಲ ಮದಿಪು ಬಂದಿನ ಮೂಜಕ್ಷರದ ಮಾಣಿಕ್ಯ ತುಂಕಣದ ಉಚ್ಚಾರಣ ಭಾರತ ಸೋಂಕ್ಯರಥೆ ನನಗೆ ಏನಾಗ ಬಾಗುತ್ತಾರೆ ನೇಮತಳ್ಳ ಗುರ್ಸದ ಭಕ್ತ ಸಿರಿಸಿಂಗಾರ ಕೊರಿಯಪ್ಪನಿಗೆ ಬ್ರಹ್ಮಲಿಪಿ ಕಾಲಮುಟ್ಟ ಔಷಧಕ್ಕೆ ನಾಲದ ಹೊಡಿತು ವಾಗ್ದೈವ ರಕ್ತೇಶ್ವರಿಯಾದ ಚೌತಂದು ನಲ್ತೊಂದು ದೈವತುನೇ ಜಗಲ್ಲಕ ಮಂಚುವಟ ಬಲ್ಬಲ್ಲಕ ನೀತವರ್ಣ ಗಲ್ಲಕ ಎದುರು ಸಾರಥಿ ವಿರಾಡುವ ಸತ್ಯ ಅದು ಅರಣಿಂಚಿದ ನಮ್ಮ ಬೀದಿಂಚಿದ ಗಾಲಿ ರಟ್ಟೆ ತಂದ ದೈವ ಸಾರಥ್ಯ ಅದು ವರ್ಣ ಸತ್ಯವಾಕ್ಯ ಬರಬಾದು ಕೊಡ್ತು ಅಪ್ಪನ ಅನುಗ್ರಹ ಮಧ್ಯಾಹ್ನ ದಿಕ್ಕಿನ ಪುದಾರ್ಥ ಒಟ್ಟಿಗೆ ಪುದಾರ 4 ನಾಗರಾಜ 4 ಅಡಿ 4 ವ್ಯಕ್ತಿ ಕೊಡ್ತು ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಸುಖ ಸಂಸಾರ ಸುಖ ಸಂಪತ್ತಿನ ಅನುಗ್ರಹ ಮಂತ್ರ ಕೊಡ್ತು ಪೈನೈಕೆ ರಕ್ತೇಶ್ವರಿ ಮಾತಾಡಿದ ಸತ್ಯವಾಕ್ಯ ಬರಬಾವ ಎಂಡದ ವರ್ಷ ಗರ್ಭದ ಪಡೆ ಹಬ್ಬ ಕತ್ತಲದ ಸಾಧಿಕ ಬರ್ಪದ ಚೀಟಿಗೆ ಹಬ್ಬ ವೈನೈಟ ಬರ್ತಿನೈಟ ಹಬ್ಬ ರಕ್ತೇಶ್ವರಿ ತೆಂಕಾಯಿ ತೀರ್ಥ ಕಂಚಿತ ಕೋಟ ಗರ್ಭದ ಮೇಲೆ ಇಕ್ಕಟ್ಟಿದ್ದೇನು ಒಕ್ಕಟ್ಟು ಮಾಡಬಾರದು ರಂಗಾಡಿ ಮೆರಬೋ ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಸುಖ ಸಂಸಾರ ಸುಖ ಸಂಪತ್ತು ಅನುಗ್ರಹ ಮಂತ್ರ ಕೊಟ್ಟು ವೈನೈಟ ಬರ್ತಿನೈಟ ಹಬ್ಬ ಎನ್ನಾಯಿ ಬೈತ್ರವ ನೈತ್ರಾಯದರು ಮತ್ತೊಂದು ಬೈತ್ರವ ನಮಗೆ ಮಾಡ್ತಾರೆ ಯಾರ ಒಂದು ಊರಿನ ರಾಜ್ಯ ಮಂತೊಂದು ಸೇದನೆ ನಿಬ್ಬನ ಮಂತೊಂದು 4 ರಾಜ್ಯ ಮದಿಪಿನಂಚನ ಬರ್ತತ್ತೆ ಒರ್ಜನೆ ಲತ್ತಲ್ಗೆ ಒರ್ಜನೆ ಲಕ್ಷಿಜಲ್ಗೆ ಬಂದ್ಬಿಡಂಚನ ಅಪಮಾನದ ಗೀತೆ ಎಲ್ಲ ಎಂಕಲ ಬರ್ರೆ ಬಲ್ಲಿ ಇಳಗ್ರ ಬಲ್ಲ ಅತ್ತೆ ಎಂತ ಒರಿಯರು ಲೆಪ್ಪರುಂಡ ರಾಸಿಗ ಆಡು ನೂಲು ಪಾಲು ತಂತ್ರಿದೆ ಗುಂಡರು ಪೆಚ್ಚನ್ನ ಬಲ್ಬೆ ಬಂಪಿ ವಲ್ಲೆ ಮೂಲೆ ತುಪ್ಪಿ ಸೇನೆ ಬಂಡಾರ್ಗರು ಕೊಟ್ಟಾರೆ ದೇವರ ಬಲ್ಲ ಸೇರಿಗಾರೆ ಒರಿಯಂದಿಗೆ ಒರಿಯತ್ತಿಗೆ ಲೆಪ್ಪುಗ ರಾಸಿ ಮಂತನ್ವ ರಾಜ್ಯದ ಕೊಲಕು ಸರ್ವರೇನಲ್ಲಿ ಎತ್ತುಕೊಂಡಾಡು ಇನಿಕಾನಗೆ ಸೇವೆಯನ್ನು ಮಾಡ್ತೇನೆ ನಾರಾಯಣ ಗುರು ಶಿಕ್ಷಣ ಸಂಸ್ಥೆ ಮತ್ತೆ ಹೌಡಿ ಇನ್ನೊಂದು ಕಾಲಿಗೆ ಮುಟ್ಟೊಂದು ಕಾಲಿಗೆ ವಾಕಾಲಿನ ಸೇವನೆ ಕುಲಂಜಿ ಯೋಗಯ ಎನ್ನಂಜಿ ವಾಕ್ಯ ಯೋಗ್ಯ ಭಾಗ್ಯ ಕೂರ್ದು ವರ್ಣಿಸಿದ ಶುಭಗಳಿಗೆ ಶುಭ ವೇಳೆ ರಾತ್ರಿ ನಿದ್ರೆಯನ್ನು ಬಿಡಿಯಾರು ಕಾಂಡದ ಬೇಲನ್ನು ಬಿಡಿಯಾರು ಬಂದಿದ್ದು ಸ್ವಂತದ ಅಪ್ಪನ ಸೇವೆಯನ್ನು ಕೊಡಲು ಕೈತೊಂದು ಬರ್ತಾರೆ ಅಪ್ಪನ ಮನಸ್ಸು ಸಂತೋಷ ಅಂಜಿ ನಾರಾಯಣ ಗುರು ಶಿಕ್ಷಣ ಸಂಸ್ಥೆ ಬಂದ್ಬಿಡಂಚಿ ಅನ್ನೊಂದು ಸಂಸಾರ ಅತ್ತೆ ಎಡತ ಜಕ್ಕಲ್ಲಿ ಮಾನದು ಒಳಕ ಸಿರಬೇರನ್ನು ಕೊಟ್ಟು ರಟ್ಟುದಾರದ ಮಾಡಿ 4 ಅರ್ಧ ಪ್ರಾಣಿ ಮುಟ್ಟ ಬರಬನಂಚಿನ ಕಷ್ಟಪಾಟಲ್ಲ ದುರ್ತ ದುರ್ಮಾನ ಮಾತ ದೂರಮಂತು ಕೊರ್ಪ ಐರಾವಾತ ಭಾರೀಜಾತ ಕಲ್ಪ ವೃಕ್ಷ ದೇವರ ನಟ ದೈವಂಬರ ಮಾನವ ಜನ್ಮನಿಕ್ಲೆ ಬೋಡು ಬಂಡಿಂಚಿನ ಲೆಕ್ಕಾಚಾರ ಒಂಜಿ ಬೊಂಡತ್ತಿಗೆ ಸಾರ ಬೊಂಡೋಗು ಮಾವಲ್ಗೆ ಬಂತನ್ವೆ ಯಾನೆಂಚ ಬೊಂಡ ಬರ್ದು ಸಂಪಾಯನ ನೆತ್ತ ಪುಣ್ಯದ ಪಾಲು ಧರ್ಮದಿ ದಪ್ಪೆ ರಕ್ತೇಶ್ವರಿ ಎಡ್ಡೆ ಮನ್ಪಾದು ಕುರಿಯಲ್ಗೆ ಅಂದು ಪನ್ಪಾವ
ಬಲೆಯಾಗಾದರೆ ಕಲರ ಹರಾಸವನ್ನು ಬಯಸಿ ಬಂದವಳು ನೀನು. ಅದಕ್ಕಾಗಿ ಈ ಕಥೆಯನ್ನು ಆಯ್ದುಕೊಂಡಿರಬೇಕು. ನಿಜ ನಿಜ. ಮೋಹಕ ರೂಪವನ್ನು ಧರಣೆ ಮಾಡಿ ಮೋಸಗೊಳಿಸಿದ ಮೋಹಕಿ ಹೆಣ್ಣೆಂದು ಬಗೆಯದು ಹಿಂದೆ ಕೋರಿಸಿದ ನಿನ್ನನ್ನು ರಕ್ತಧಾರಿಯಾಗಿ ಮಾಡಿಸಿರುತ್ತೇನೆ. ಬಾ ಮುಂದೆ. ಅದೇನದು ಯುದ್ಧ? ಪರಿಪರಿಯಿಂದ ಕಾಡುತ್ತಿರುವ ಗೆಲುವಿನ ಕೈ ಸೇರಾಯಿತು. ಸೋಲಿನ ಅನುಭವ ಆಗುತ್ತಿರುವಾಗಲೇ ಜಾರಿ ಕಂಡೆ. ಇನ್ನು ಇವುಗಳನ್ನು ಗೆಲ್ಲಲು ಅಸಾಧ್ಯ. ಗುರುವಾದ ಶುಕ್ರಾಚಾರ್ಯರನ್ನು ಆಶ್ರಯಿಸಿ ಅವರ ಒಲವಿಂದ ಬಾಲವನ್ನು ವೈರಿಸಿ ಗೆಲುವನ್ನು ಪಡೆಯಬೇಕು. ಅದು ತನಕ ಅವರೊಳಗಿರುತ್ತೇನೆ. ಕದಂಬ ವನದಲ್ಲಿ ಕುಳಿತು ಮಾಯಾಜಾಲಿಗೆ ನಮ್ಮ ಅಸುರ ಪ್ರತಿಷ್ಠೆಯನ್ನೇ ಸೋಲಿಸಿದ್ಯಾ. ಈಗಾದರೂ ಲೋಕೈಕ ನಾಯಕನಾದ ನಮ್ಮನ್ನ ಶುಂಭಾಸುರರಿಗೆ ಒರಿದು ಬಾ. ಇಲ್ಲವಾದರೆ ನಿನ್ನ ತಲೆಯನ್ನು ಕಳೆದು ಬರಲು.
ಬಂದವನು ಯಾರನ್ನು ತಿಳಿದುಕೊಂಡು ಏನು ಮಹಾ? ಮೂರು ಲೋಕದ ಒಡೆಯ ಶುಂಭಾಸುರ. ನೀನು ನಮ್ಮವರ ಸಂಹಾರಕ್ಕಾಗಿ ಹುಟ್ಟಿದವಳು. ನೀನು ನಿನ್ನ ಮುಡಿಗೆ ಕೈ ಹಾಕಿ ದರದಲ್ಲಿ ಎಳೆದುಕೊಂಡು ಹೋಗಿ ಬಂದಿದ್ದೇನೆ. ಬಾ ಮುಂದೆ. ನಿನ್ನನ್ನೇ ಹುಡುಕುತ್ತಿದ್ದೆ. ನಾನು ಬೀಸಿದಂತಹ ಬಲೆಗೆ ಸಿಲುಕಿಕೊಂಡಂತಹ ಕೊನೆಯ ಬಲಿಪಶು ನೀನು. ರುಂಡವನ ಚಂಡಾಡಿಯನ್ ಬಾ ಬಂದೆ ನೋಡೋಣ. ಶುಂಭಾನಿ ಶುಂಭಾದಿ ತನುಜರ ತರಿದು ಕುಂಬಿನಿ ಬಾರೈದು ಕಂಡೆಯ ಸುರನಾಥ ದೈತ್ಯರ ರುಂಡವನು ಸಂಗ್ರಾಮದಲ್ಲಿ ಚಂದವಾಗಿ ದ್ವಾಪರಾಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಸಲಭವೇನಿಲ್ಲ ರೂಪುಗೂರು ಬರೆಯಲಿ ಕಂಡೆಯ ಸುರಪಾಲ ದೈತ್ಯ ಶುಂಭದಾನವರನ್ನೆಲ್ಲ ಸಂಹರಿಸಿ ವೃಂದವನ ಭೂಮಂಡಲ ಕಡೆ ಇದ್ದೀನಿ. ಸ್ವರ್ಗದ ಪೀಠ ಬರೆದಾಗಿದೆ. ಹೋಗಿ ಧೈರ್ಯದಿಂದ ಹಾಕವಲ್ಲ. ಇನ್ನು ಈ ರೂಪಕ್ಕೆ ಸಿಗೋಣ ನಾನಲ್ಲ, ಅನ್ಯ ರೂಪದಲ್ಲಿ ಕಾಣಿಸಿದೆ. ಶ್ರೀಹರಿಯ ಸಭಾಗವಾಗಿ ಮಾಯೆ ಮೇಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತಿದ್ದೇನೆ. ಅಲ್ಲಿಯೇ ಶ್ರೀಹರಿಯಲ್ಲಿ ಐಕ್ಯ ಅದು ಲೋಕವನ್ನು ರಕ್ಷಿಸುತ್ತೇನೆ. ನಿಮಗೆ ಶುಭವಾಗಲಿ. ಶ್ರೀದೇವಿ ಮಾತ್ಮೆ ಎಂಬ ಪುಣ್ಯ ಕಥೆಯನ್ನು ಆಡಿಸಿದವರಿಗೆ ನಾವು ನಂಬಿಕೊಂಡು ಬಂದದ್ದು. ಶ್ರೀ ಮಹಾಗಣಪತಿ ದೇವರು ಹಾಗೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ನೀಡುತ್ತಾ ಈ ಮಂಗಲಗೆ ಒಂದು ಪದ್ಯ ನೀಡಬೇಕೆಂದು ಭಗವಂತನಲ್ಲಿ ವಿನಂತಿಸುತ್ತೇನೆ. ಕಟಿಲೆಂಬ ಗೀತ್ರದಿ ಸ್ಥಿರವಾಗಿ
ಎಲ್ಲರಿಗೂ ಧನ್ಯವಾದ. ಸತ್ಯದರ್ಶನ ಮತ್ತೆ ಶ್ರೀ ದೇವಿ ಮಾತೆ ಎಂಬಂತ ಪ್ರಸಂಗವನ್ನು ಚಂದಗಣಿಸಿಕೊಟ್ಟಿರುವ ಶ್ರೀಯುತ ಭಾಗವತರಾದಂಥ ದೇವರಾಜ ಆಚಾರ್ಯ ಆಯ್ಕಲ ಇವರಿಗೆ ನಮ್ಮ ಶಾಲಾ ವತಿಯಿಂದ ಗೌರವ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮದ್ಲೆಯಲ್ಲಿ ನಮಗೆ ಸಹಕರಿಸಿದ ಜಯರಾಮ್ ಆಚಾರ್ಯ ಚೇಳಾರು ಇವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇವೆ. ಅದೇ ರೀತಿಯಾಗಿ ಚೆಂಡೆಯಲ್ಲಿ ಸಹಕರಿಸಿದ ಸೂರಜ್ ಆಚಾರ್ಯ ಕೊಲ್ನಾಡ್ ಇವರಿಗೂ ಕೂಡ ಶಾಲಾ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಚಕ್ರ ತಾಲಕ್ಕೆ ಸಹಕರಿಸಿದ ಕೀರ್ತನ್ ಅವರಿಗೂ ಕೂಡ ಶಾಲಾ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಸಹಕರಿಸಿರುವಂಥ ಉದಯಣ್ಣನಿಗೂ ಕೂಡ ನಮ್ಮ ಶಾಲಾ ವತಿಯಿಂದಾಗಿ ಗೌರವಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಯಕ್ಷಗಾನ ಗೆಲ್ಲಿಗೆ ಎಲ್ಲರಿಗೂ ಶುಭವಾಗಲಿ.